communication. Yes. Hello students. Hi ma'am. Hi Okay, how ma'am. are you all? ಹೇಗಿದ್ದೀರಲ್ಲ? Fine ma'am. Fine. Fine. Okay. So okay, ನೀವು ಹೇಳಿ ಗ್ರಾಜುಯೇಷನ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ದೀರಾ? So almost all students are from BCom and BBM, right? BCom, BBM and I think BA students also, right? Yes ma'am. ಏನ್ ಮಾಡ್ಬೇಕು ಅಂತಿದ್ದೀರಾ? ಏನ್ ಐಡಿಯಾ ಇದೆ? ಹ್ಯಾವ್ ಯು ಎವರ್ ಥಾಟ್ ನೀವು ಬಿಕಾಮ್ BBM ಆದ್ಮೇಲೆ ಓಕೆ ಗರ್ಲ್ಸ್ ಮದ್ವೆ ಆಗಿ ಹೋಗ್ಬಿಡೋಣ, ಇಲ್ಲ ಬಾಯ್ಸ್ ಎಲ್ಲ ಏನಾದ್ರು ಅಪ್ಪನ್ ಬಿಸ್ನೆಸ್ ಇದ್ರೆ ಅಥವಾ ಏನಾದ್ರು ಯೂಶಲಿ ಲೈಕ್ ಫಾರ್ಮರ್ಸ್ ಇದ್ರೆ ಕಂಟಿನ್ಯೂ ಮಾಡೋಣ, ಸೊ ಅಥವಾ ಕೆಲ್ಸಕ್ಕೆ ಸೇರ್ಕೊಬೇಕು, ನಾನ್ ನನ್ನ ಕಾಲ್ ಮೇಲೆ ನಿಂತ್ಕೊಬೇಕು, ಏನಿದೆ ನಿಮ್ ತಲೆಯಲ್ಲಿ? ವಾಟ್ ಇಸ್ ಯೋರ್ ಥಾಟ್? ಯೋಚನೆ ಮಾಡಿದ್ದೀರಾ? ಬಿಕಾಮ್, BBM, BBA ಆರ್ BA ಎಲ್ಲ ಆದ್ಮೇಲೆ ಏನ್ ಮಾಡ್ಬೋದು, ಏನ್ ಆಪ್ಷನ್ಸ್ ಇದೆ, ಯಾವ ತರ ಎಕ್ಸ್ಪ್ಲೋರ್ ಮಾಡಿದ್ದೀರಾ? ಇಲ್ಲ ಸುಮ್ನೆ ಲೈಕ್ ಇಲ್ಲ ಆಯ್ತಪ್ಪ ಡಿಗ್ರಿ ಆಯ್ತು ಮುಗೀತು ಸರಿ ಮುಂದಕ್ಕೆ ನೋಡ್ಕೊಳ್ಳೋಣ, ಹೆಂಗಿದ್ರು ಅಪ್ಪ ಅಮ್ಮ ಒಂದು ಒಳ್ಳೆ ಹುಡುಗ ನೋಡ್ತಾರೆ ಮದ್ವೆ ಆಗೋಣ, ಇಲ್ಲಾಂದ್ರೆ ಫಾರ್ ಬಾಯ್ಸ್ಗೆ ಡೌರಿ, ಪ್ಲೀಸ್ ಡೋಂಟ್ ಟೇಕ್ ಡೌರಿಯಾ, ಅದ್ ಬಂದಾಯ್ತಾ, ಏನೋ ಒಂದು ಕೆಲಸ ಮಾಡೋಣ ಆಯ್ತು, ಆ ಥರನೇ ಇದೆಯಾ? ಅಥವಾ ಹ್ಯಾವ್ ಯು ಎಕ್ಸ್ಪ್ಲೋರ್ಡ್ ಯೋರ್ ಸೆಲ್ಫ್, ಏನಾದ್ರು ಮಾಡ್ಬೋದು ಜೀವನದಲ್ಲಿ, ಏನ್ ಕೆರಿಯರ್ ಆಪ್ಷನ್ಸ್ ಇದೆ, ಸೊ ಹೇಗೆ ನೀವು ನಿಮ್ಮನ್ನ ಟ್ರೈನ್ ಮಾಡ್ಕೊಬೇಕು? ದಟ್ ಇಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಓಕೆ, ಎನಿಥಿಂಗ್ ಯು ಕ್ಯಾನ್ ಸ್ಟಾಪ್ ಮೀ ಇನ್ ಬಿಟ್ವೀನ್. ಯಾವಾಗ್ಲಾದ್ರು ನಿಮ್ಗೆ ಏನಾದ್ರು ಕೇಳಬೇಕು ಅನ್ಸಿದ್ರೆ ನೀವು ಸ್ಟಾಪ್ ಮಾಡಿ ಅಂಡ್ ಯು ಆಸ್ಕ್ ಮೀ ಎನಿ ಡೌಟ್ಸ್. ಓಕೆ, ಏನ್ ಮಾಡ್ಬೋದು? ಲೈಕ್ ಸಿ, when it comes to best options after graduation, you have so many things. Okay, once again if graduation mugsidri, like you finished your BCom or BBA or whatever it was, any graduation in that matter, okay, once again mugsidmele you can go for job. That is one option. So job anta andre yav tara job sigutte nanige? Nan just ಮಾಡಿರೋದು ಏನು ಗ್ರಾಜುಯೇಷನ್ ಅಷ್ಟೇನೆ. ಗ್ರಾಜುಯೇಷನ್ ಅವ್ರಿಗೆ ಸಿಗುತ್ತಾ, ಯಾವ ತರ ಸ್ಯಾಲ್ರಿ ಸಿಗುತ್ತೆ, ಯಾವ ಕಂಪ್ನಿಗಳಲ್ಲಿ ಆಪರ್ಚುನಿಟೀಸ್ ಇದೆ. ಸೊ ಗ್ರಾಜುಯೇಷನ್ ಮಾಡಿದ್ರೆ ಯು ಹ್ಯಾವ್ ಸೋ ಮೆನಿ ಆಪರ್ಚುನಿಟೀಸ್, ತುಂಬಾ ಆಪರ್ಚುನಿಟೀಸ್ ಇದೆ. ಓನ್ಲಿ ವಿತ್ ಗ್ರಾಜುಯೇಷನ್ ಎಸ್ ಯು ಕ್ಯಾನ್ ರೀಚ್ ಹೈಟ್ಸ್. ಸೊ ಇಫ್ ಯು ಸೆಲೆಕ್ಟ್ ಜಾಬ್ ಆರ್ ನೀವು ಗ್ರಾಜುಯೇಷನ್ ಆದ್ಮೇಲೆ ಇಫ್ ಯು ವಾಂಟೆಡ್ ಟು ಡೂ ಅ ಜಾಬ್, ಸೊ ಏನೇನ್ ಜಾಬ್ ರೋಲ್ಸ್ ಬರ್ಬೋದು ನಿಮ್ಗೆ? ಸೊ ವೆನ್ ಇಟ್ ಕಮ್ಸ್ ಟು ಎನಿ ಆಫ್ ದ ಕಾಮರ್ಸ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಯು ಕ್ಯಾನ್ ಪ್ಲೇ ಇಟ್ ಆಸ್ ಅಕೌಂಟೆಂಟ್. ಸೊ ಏನಿರುತ್ತೆ ಅಕೌಂಟೆಂಟ್, ಏನ್ ಮಾಡ್ಬೋದು, ಯಾವ ತರ ಜಾಬ್ ಮಾಡ್ಬೋದು ಅಕೌಂಟೆಂಟ್? ಅಕೌಂಟೆಂಟ್ ಅಂದ್ರೆ ಏನು? ಲೈಕ್ ವಾಟ್ ಇಸ್ ಅಕೌಂಟೆಂಟ್? ಐ ಮೀನ್ ಹೂ ಇಸ್ ಅಕೌಂಟೆಂಟ್? ಏನ್ ಮಾಡ್ತಾರೆ ಅಕೌಂಟೆಂಟ್ ಅಂದ್ರೆ? ಕೇಳಿರ್ತೀರ ಅಲ್ವಾ? ಲೈಕ್ ನಿಮ್ ಕಾಲೇಜಲ್ಲೇ ಇರ್ತಾರೆ ಅಕೌಂಟೆಂಟ್ ಅಂತ ಹೇಳಿ. ಏನ್ ಮಾಡ್ತಾರೆ ಅವರು? ವಾಟ್ ಹಿ ಡಸ್? ಆಗಿರೋ ಖರ್ಚು ವೆಚ್ಚ ಕಾಲೇಜಲ್ಲಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಓಕೆ, ಅದನ್ನೆಲ್ಲ ಅದನ್ನೆಲ್ಲ ನೋಡ್ತಾರೆ. ಓಕೆ, ಸೊ ಅಕೌಂಟೆಂಟ್ ಅಂದ್ರೆ ಏನಂತ ಹೇಳಿದ್ರೆ ನಿಮಗೆ ಗೊತ್ತಲ್ವಾ? ಡೇ ಟು ಡೇ ಈಗ ಒಂದ್ ಬಿಸ್ನೆಸ್ ಅಂತ ಹೇಳಿದ್ರೆ ಒಂದ್ ಬಿಸ್ನೆಸ್ ಸೆಟಪ್ ಮಾಡ್ತೀರಾ, ಆಯ್ತಾ? ಒಂದ್ ಬಿಸ್ನೆಸ್ ಸೆಟಪ್ ಆಗಿದ ತಕ್ಷಣ ನೀವೇನ್ ಮಾಡ್ತೀರಾ? ಏನ್ ಬರುತ್ತೆ ಬಿಸ್ನೆಸ್ಗೆ, ಬಿಸ್ನೆಸ್ ಇಂದ ಏನ್ ಹೋಗುತ್ತೆ, ಆಯ್ತಾ? ಅದನ್ನೆಲ್ಲ ನೀವು ಟ್ರಾನ್ಸಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಇನ್ವೆಸ್ಟ್ಮೆಂಟ್, ಈಗ ಬಿಲ್ಡಿಂಗ್ ತಗೋತೀರಾ, ಲ್ಯಾಂಡ್ ತಗೋತೀರಾ. ಒಂದ್ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಬಿಲ್ಡಿಂಗ್ ಬೇಕು, ಲ್ಯಾಂಡ್ ಬೇಕು, ರೈಟ್? ನಿಮ್ಗೆ ರಾ ಮೆಟೀರಿಯಲ್ಸ್ ಬೇಕು, ಪ್ರೊಡಕ್ಷನ್ಗೆ ಜನಗಳು ಬೇಕು ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಇದನ್ನೆಲ್ಲ ಆಮೇಲೆ ಎಷ್ಟು ಬಂತು, ನೀವು ಇದನ್ನೆಲ್ಲ ಮಾಡಿ ಬಿಸ್ನೆಸ್ ನ ರನ್ ಮಾಡಿ ಪ್ರೊಡಕ್ಷನ್ ಮಾಡಿ ಪ್ರಾಡಕ್ಟ್ಸ್ ಏನೋ ಮಾಡ್ತೀರಾ. ಪ್ರಾಡಕ್ಟ್ಸ್ ಮಾಡಿ ನೀವು ಮಾರ್ಕೆಟಿಗೆ ಬಿಟ್ಟಾಗ ತಗೋತಾರೆ ಜನಗಳು. ಅದ್ ತಗೊಂಡಾಗ ನಿಮ್ಗೆ ಎಷ್ಟು ರೆವೆನ್ಯೂ ಜನರೇಟ್ ಆಯ್ತು, ಎಷ್ಟು ಬರ್ತಿದೆ ನಿಮ್ಗೆ. ಸೊ ಇದನ್ನೆಲ್ಲ ನೀವು ಯಾರು ರೆಕಾರ್ಡ್ ಮಾಡ್ತಾರೆ? ದಟ್ ಇಸ್ ಅಕೌಂಟೆಂಟ್. ಸೊ ಹಿ ಇಸ್ ಗೋಯಿಂಗ್ ಟು ಪ್ರಿಪೇರ್ ಅ financial statements. So that is P&L account or balance sheet. He's going to see what is the assets, company ಎಷ್ಟು assets ಇದೆ, ಎಷ್ಟು liabilities ಇದೆ, ಎಷ್ಟು profit generation ಆಗಿದೆ. So all these things. So or he will record. So when it comes to accountant, BA or any of the graduation level ಅಲ್ಲಿ with the assistant of, so he is going to assist CA. So ಅವರು CA ನ assist ಮಾಡಿ he is going to record the day to day transaction. ದಿನದ ಖರ್ಚನ್ನ he will record. Okay, that is a accountant's job, and almost all company needs this accountant. Okay, any company you take, ಯಾವ ಕಂಪನಿ ಅವರು ತಗೊಳ್ಳಿ, ಅವರಿಗೆ ಅಕೌಂಟೆಂಟ್ ಬೇಕೇ ಬೇಕು, right? So you have, I mean, job opportunities everywhere. ಯಾವ ಕಂಪನಿ ತಗೊಳ್ಳಿ, ಎಲ್ಲಿ ತಗೊಳ್ಳಿ, irrespective of ಯಾವ ತರ ಆರ್ಗನೈಸೇಷನ್ ಅಥವಾ ಯಾವ ಸೆಕ್ಟರ್ ಅಂತ ಹೇಳಿ, accountant is needed to record, daily transaction. So obviously there is a job opportunity for accountant. Okay, and banker, who's a banker ಅಂದ್ರೆ ನೀವು ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡ್ತೀರಲ್ವಾ? ಬ್ಯಾಂಕಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ನೀವು ನೋಡಿರ್ತೀರಲ್ವಾ, ಅದು ಕ್ಲರ್ಕ್ ಎಲ್ಲ ಇರ್ತಾರೆ ಫುಲ್. ಸೊ ಏನ್ ಮಾಡ್ತಾರೆ ಅವರು ಕ್ಲರ್ಕ್ ಎಲ್ಲ? ವಿಲ್ ಹೆಲ್ಪ್ ಯು ಟು ಪ್ರಿಪೇರ್, open bank account
ಅಕೌಂಟ್ ಓಪನ್ ಮಾಡಕ್ಕೆ ಅಥವಾ ಕ್ಲೋಸ್ ಮಾಡಕ್ಕೆ, ಟ್ರಾನ್ಸಾಕ್ಷನ್ ಏನಾದ್ರು ಇದ್ರೆ, ಅಥವಾ ನಿಮ್ಗೆ ಚೆಕ್ ಅಥವಾ ದುಡ್ಡು ಡ್ರಾ ಮಾಡ್ಕೊಬೇಕಂದ್ರೆ ವಿಡ್ರಾವಲ್ ಮನಿ, ಈ ತರದಕ್ಕೆಲ್ಲ ಹೆಲ್ಪ್ ಮಾಡ್ತಾರಲ್ವಾ. that role can also be played by a graduate. Okay, so this is irrespective of any graduation. ನೀವು ಯಾವ್ದಾದ್ರು ತಗೊಳ್ಳಿ, BCom, BBA, BSc, ಯಾವ್ದಾದ್ರು BA, ಯಾವ್ದಾದ್ರು ತಗೊಳ್ಳಿ, ಸೊ ಯು ಕ್ಯಾನ್ ಬಿಕಮ್ ಅ ಬ್ಯಾಂಕರ್. ಏನಕ್ಕೆ ಅಂತ ಹೇಳಿದ್ರೆ ದ ಬ್ಯಾಂಕ್ ವಿಲ್ ಟ್ರೈನ್ ಯು. ಸೊ ಒಂದ್ 6 ತಿಂಗಳು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಬ್ಯಾಂಕ್ ಅವ್ರು, ಈ ತರ ಮಾಡಬೇಕು. ಸೊ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಅವ್ರದ್ದು ಸಾಫ್ಟ್ವೇರ್ ಇರುತ್ತೆ, ಬ್ಯಾಂಕ್ ಅವ್ರದ್ದು ಸಾಫ್ಟ್ವೇರ್ ಇರುತ್ತೆ, ದೇ ವಿಲ್ ಟ್ರೈನ್ ಯು ಫಾರ್ ದಟ್ ಸಾಫ್ಟ್ವೇರ್. ಓಕೆ, ಆ ಸಾಫ್ಟ್ವೇರ್ಗೆ ಟ್ರೈನ್ ಮಾಡಿ, so they will prepare you for that. So any graduation student can apply, or any graduate student can apply for this. Finance consultant mainly for finance, commerce and management students ಇಲ್ಲಿ finance consultant ಅಂತ ಹೇಳಿದ್ರೆ, so you join one company and you advise the company irrespective of mergers acquisition ಆಗ್ತಾ ಇದ್ರೆ, ಅಥವಾ ಹೇಗೆ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ಪ್ರೈಸ್ ಅಂತ ನಾವೇನ್ ಹೇಳ್ತೀವಿ ಆಫ್ ದ ಆರ್ಗನೈಸೇಷನ್, ಸೊ ಅದನ್ನ ಹೆಂಗೆ ಇನ್ಕ್ರೀಸ್ ಮಾಡ್ಬೋದು. ಸೊ ಶೇರ್ ಹೋಲ್ಡರ್ಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಎಲ್ಲ ಓದಿರ್ತೀರಲ್ವಾ, ಅದನ್ನೆಲ್ಲ ಹೆಂಗೆ ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳಿ ಇಸ್ ಗೋಯಿಂಗ್ ಟು ಗಿವ್ advice. Tax consultant, so anybody can become a tax consultant. Okay, any commerce or management student can become a tax consultant. ನಿಮ್ಗೆ ಏನಂತ ಹೇಳಿದ್ರೆ, you can't become directly a tax consultant. Obviously you have to come under CA ಕೆಳಗಡೆ ಬರ್ತೀರಾ. ಏನಂತ ಹೇಳಿದ್ರೆ, you will help your clients to file the tax return ಹೇಗೆ ಫೈಲ್ ಮಾಡಬೇಕು, ನಿಮಗೆ ಟ್ಯಾಕ್ಸ್ ಲಾಸ್ ಗೊತ್ತಿರಬೇಕು, ಪ್ಲಾನಿಂಗ್ ಗೊತ್ತಿರಬೇಕು. ಸೊ ಎಲ್ಲ ಟ್ಯಾಕ್ಸ್ ಅಥವಾ ಬಜೆಟ್ ರಿಲೀಸ್ ಆದಾಗ ಅದ್ರ ಬಗ್ಗೆ ಇನ್ ಅಂಡ್ ಔಟ್ ಗೊತ್ತಿರಬೇಕು, ಡಿಡಕ್ಷನ್ಸ್, ಎಕ್ಸಾಮ್ಷನ್ಸ್, ಎವ್ರಿಥಿಂಗ್, ಅದ್ರ ಟ್ಯಾಕ್ಸ್ ಲಾಸ್, ಕಂಪ್ಲೀಟ್ ಟ್ಯಾಕ್ಸ್ ಲಾಸು ಅಂಡ್ ಪ್ಲಾನಿಂಗ್ ನಿಮ್ಗೆ ಗೊತ್ತಿರಬೇಕು. ಸೊ ನಿಮ್ಗೆ ಯೂಶಲಿ ಬಿಕಾಮ್ ಅಂಡ್ BBM ಸ್ಟೂಡೆಂಟ್ಸ್ಗೆ ಟ್ಯಾಕ್ಸ್ ತುಂಬಾ ಇರಲ್ಲ, ಬಟ್ BCom ಸ್ಟೂಡೆಂಟ್ಸ್ ಅವ್ರಿಗೆ ಎಸ್. ಸೊ ಅಂತ ಸ್ಟೂಡೆಂಟ್ಸು ದೇ ಕ್ಯಾನ್ ಜಸ್ಟ್ ಬಿಕಮ್ ಹ್ಯಾಸ್ ಅ ಟ್ಯಾಕ್ಸ್ ಕನ್ಸಲ್ಟೆಂಟ್. ಓಕೆ, ದೆನ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ನಿಮಗೆ ಗೊತ್ತು ತುಂಬಾ ಜನ LIC ಅವ್ರು ಬರ್ತಾರಲ್ವಾ ನಿಮ್ಮ ಮನೆಗೆ, ತುಂಬಾ ಜನ ಬರಲ್ವಾ, ಈ ಇನ್ಶೂರೆನ್ಸ್ ತಗೊಳ್ಳಿ, ಆ ಇನ್ಶೂರೆನ್ಸ್ ತಗೊಳ್ಳಿ, LIC ಬಿಡಿ, ಸೊ ಯು ಟೇಕ್ ICICI ಆರ್ ಅಪೋಲೋ, ಯಾವ್ದಾದ್ರು ತಗೊಳ್ಳಿ. ಸೊ ಬರ್ತಾರಲ್ವ ತುಂಬಾ ಜನ ನಿಮ್ಮ ಮನೆಗೆ, ಇನ್ಶೂರೆನ್ಸ್ ತಗೊಳ್ಳಿ, ನಿಮ್ಮ ಮಗಂಗ್ ಮಾಡಿಸಿ, ನಿಮ್ಮ ಮಗಳಿಗೆ ಮಾಡಿಸಿ, ಇಲ್ವಾ ನಿಮ್ಮ ಪೇರೆಂಟ್ಸ್ ಹತ್ರ ಬಂದ್ಬಿಟ್ಟು ಈ ತರ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ, ಇಲ್ಲ ಈ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ. ಸೊ ಯು ಬಿಕಮ್ ಒಂದು LIC ಏಜೆಂಟ್ ಆದ್ರೂ ಆಗಿರ್ಬೋದು, ಆರ್ ಎನಿ ಇನ್ಶೂರೆನ್ಸ್ ಕಂಪನಿ ಏಜೆಂಟ್ ಯು ಕ್ಯಾನ್ ಬಿಕಮ್. ಸೊ ನೀವು ಯಾವ ಕಂಪನಿ ಇನ್ಶೂರೆನ್ಸ್ ಏಜೆಂಟ್ ಆದ್ರೂ ಆಗ್ಬೋದು ವಿತ್ ಯುವರ್ ಗ್ರಾಜುಯೇಷನ್, ಬಟ್ ಯು ಶುಡ್ ನೋ ದ ಪ್ರಾಡಕ್ಟ್ಸ್ ಆಫ್ ದ ಕಂಪನಿ. ಸೊ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಅಂತ ಹೇಳಿದ್ರೆ ವಿ ಹ್ಯಾವ್ 2 types ಅಗೇನ್. ಸೊ ಒನ್ ಇಸ್ ಯು ಹ್ಯಾವ್ ಅ ಲೈಫ್ ಇನ್ಶೂರೆನ್ಸ್, another one is you have ನಾನ್ ಲೈಫ್ ಇನ್ಶೂರೆನ್ಸ್ ಅಲ್ವಾ. ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಅದ್ರ ಕೆಳಗಡೆ ನೀವು ಯು ಹ್ಯಾವ್ ಎಂಡೋಮೆಂಟ್ ಪಾಲಿಸಿ, ಯು ಹ್ಯಾವ್ ಹೋಲ್ ಲೈಫ್ ಪಾಲಿಸಿ, ಯು ಹ್ಯಾವ್ ಟರ್ಮ್ ಪಾಲಿಸಿ, ತುಂಬಾ ಪಾಲಿಸಿಗಳಿದೆ, ಚೈಲ್ಡ್ ಪಾಲಿಸಿ ಇದೆ, ರೈಟ್, ಯುಲಿಪ್ಸ್ ಇದೆ. ನಾನ್ ಲೈಫ್ ಅಂತ ಹೇಳಿದ್ರೆ, ಸೊ ಯುವರ್ ಹೆಲ್ತ್ ಇನ್ಶೂರೆನ್ಸ್ ಇಸ್ ಅ ನಾನ್ ಲೈಫ್, ರೈಟ್, ಯುವರ್ ಕಾರ್, ಅಥವಾ ನಿಮ್ ಮೋಟಾರು, ಫೈರು, ಮರೈನ್, ಸೊ ಇದೆಲ್ಲ ನಾನ್ ಲೈಫ್ ಇನ್ಶೂರೆನ್ಸ್. ಈ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಈ ಪ್ರಾಡಕ್ಟ್ಸ್, ಈ ಪ್ರೀಮಿಯಂ ಎಷ್ಟು ಕಟ್ಟಬೇಕು, ಎಷ್ಟು ವರ್ಷಕ್ಕೆ, ಸೊ ಇದ್ರ ಬಗ್ಗೆ ಎಲ್ಲ ಅಗೇನ್ ದೇ ವಿಲ್ ಟ್ರೈನ್ ಯು. ಓಕೆ, ಅಗೇನ್ ದ ಕಂಪನಿ ವಿಲ್ ಟ್ರೈನ್ ಯು, ಡೋಂಟ್ ವರಿ. ಸೊ ಆ ಥರ ಎಲ್ಲ ಕಲ್ತ್ಕೊಂಡ್ರೆ ಯು ಕ್ಯಾನ್ ಬಿಕಮ್ ಅ ಇನ್ಶೂರೆನ್ಸ್ ಕನ್ಸಲ್ಟೆಂಟ್. ಓಕೆ, ರೆಪ್ರೆಸೆಂಟಿಂಗ್ ದ ಆರ್ಗನೈಸೇಷನ್. Auditor, you know this, usually a commerce student or a management student can become an auditor. ಅವ್ರೂ ಆಡಿಟರ್ ಆಗ್ಬೋದು. ಏನ್ ಮಾಡ್ತೀರಾ, ಯೂಶಲಿ ಯು ಕ್ರಾಸ್ ವೆರಿಫೈ. ಈಗ ಅವ್ರು ಏನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ತೋರಿಸಿರ್ತಾರೆ, ನಂದು ಪ್ರಾಫಿಟ್ ಇಷ್ಟಿದೆ, ನನ್ನ ಖರ್ಚು ಇಷ್ಟಾಗಿದೆ, ರೈಟ್, ಸೊ ನಾನು ಇಷ್ಟು ರೆವೆನ್ಯೂ ಜನರೇಟ್ ಮಾಡಿದ್ದೀನಿ, ಇಷ್ಟು ಟ್ಯಾಕ್ಸ್ ಕಟ್ಟಿದ್ದೀನಿ, ಇಷ್ಟು ಇಂಟ್ರೆಸ್ಟ್ ಕಟ್ಟಿದ್ದೀನಿ, ಇದೆಲ್ಲ ನಿಜಾನ ಸುಳ್ಳ, ಅಥವಾ ಎಲ್ಲರೂ ಫಾಲ್ಸಿಫೈ ಮಾಡಿದಾರ. ಇಂಟರ್ನಲ್ ಆಡಿಟರ್ ಆಗಿರ್ಬೋದು, ಎಕ್ಸ್ಟರ್ನಲ್ ಆಡಿಟರ್ ಆಗಿರ್ಬೋದು. ಸೊ usually you cannot become an auditor. Okay, any of the graduate student cannot become an auditor. The auditor is a CA graduate. Okay, CA graduate agirbeku auditor ge, but you can help. So you can assist CA, you assist ಮಾಡಬಹುದು CA ge, and you can just verify the records and review the records and verify the documents or records of the organization. So ಅವ್ರು ಏನೇನ್ ತೋರಿಸ್ತಿದ್ದಾರೆ ಅದೆಲ್ಲ ನಿಜಾನ ಸುಳ್ಳು ಅಂತ ಹೇಳಿ, that is also one role you can play after graduation. ಸ್ಟಾಕ್ ಬ್ರೋಕರ್, ಸೊ ವೆರಿ ಪಾಪ್ಯುಲರ್, ನಿಮ್ಗೆಲ್ಲರಿಗೂ ಗೊತ್ತು ಸ್ಟಾಕ್ ಬ್ರೋಕರ್ ಅಂತ ಹೇಳಿದ್ರೆ. ಸೊ ದೇರ್ ಆರ್ ಮೆನಿ ಸ್ಟಾಕ್ ಬ್ರೋಕರ್. ನೀವೇ ಕೇಳಿದಿರಲ್ವಾ, ಏಂಜಲ್ ಬ್ರೋಕರಿಂಗ್ ಕೇಳಿದಿರಾ, ದೆನ್ BNB ಕೇಳಿದಿರಾ, ಪಾರಿವಾಸ್, ದೆನ್ ಯು ಹ್ಯಾವ್ ಶೇರ್ ಖಾನ್. ಸೊ you alone can become a broker, or you can join any of the brokerage firm and you can just become a stock broker. Import export manager. So what is this import export manager anta helidre? He should know, see, import export manager anta helidre, one is you should have excellent communication. So nim communication tumba chanagirbeku, yakandre you are dealing with international companies also, or international laws ಗೊತ್ತಿರಬೇಕು, domestic laws ಗೊತ್ತಿರಬೇಕು, right, nam country laws ಗೊತ್ತಿರಬೇಕು. ನೀವು ಬೇರೆ country ಯಾವ countryಗೆ ನೀವು
ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಆ ಕಂಟ್ರಿದು ಲಾಸ್ ಗೊತ್ತಿರಬೇಕು. ಸೊ 2 ಕಂಟ್ರಿದು ಲಾಸ್ ಗೊತ್ತಿರಬೇಕು. ಯು ಶುಡ್ ಹ್ಯಾವ್ ಅ ಗುಡ್ ಕಮ್ಯುನಿಕೇಶನ್, ರೈಟ್? ದೆನ್ ಯು ಕ್ಯಾನ್ ಏಮ್ ಟು ಬಿಕಮ್ ಅ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮ್ಯಾನೇಜರ್. Then you have so many HR and marketing related field. So HR and you can become a headhunter with graduation. So headhunter agbodu, HR assistant agbodu, HR analyst agbodu. You have so many things. Recruiter agbodu, screener agbodu. So ತುಂಬಾನೇ ಇದೆ ಕಂಪನಿ ಅಂತ ಹೇಳಿದಾಗ HR ಅಲ್ಲಿ ತುಂಬಾನೇ ಇದೆ ಫಾರ್ ಗ್ರಾಜುಯೇಷನ್ ಲೆವೆಲ್. ಬಟ್ ಎಲ್ಲದಕ್ಕೂ ಏನಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಅ ಕ್ವೈಟ್ ಗುಡ್ ಆಫ್ ಕಮ್ಯುನಿಕೇಶನ್ ಅಷ್ಟೇ. ಮಾರ್ಕೆಟಿಂಗ್ ಫೀಲ್ಡ್ ಅಗೇನ್ ಸೋ ಮೆನಿ ಥಿಂಗ್ಸ್. ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಲ್ವಾ, ವಿಚ್ ಇಸ್ ಇನ್ ಬೂಮ್, right? You can become a sales executive, sales representative, you can become marketing executive, field worker. So you have so many, right? So search engine option adadru agbodu, yav taranaru sari. So you have so many options in marketing field also. ಅದು ಬಿಟ್ಟು ಈಗ BA ಅಂತ ಅಂದ್ರೆ ಯೂಶಲಿ ನಮ್ಗೆ ಅಷ್ಟು ಗೊತ್ತಿರಲ್ಲ ಅಲ್ವಾ, ಏನೇನ್ ಇರ್ಬೋದು ಜಾಬ್ ಆಪರ್ಚುನಿಟೀಸ್ ಅಂತ ಹೇಳಿ. ಐ ಟೆಲ್ ಯು ಏನೇನ್ ಮಾಡ್ಬೋದು ನೀವು BA ಗ್ರಾಜುಯೇಷನ್ ಆದ್ಮೇಲೆ. ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್. ಏನಿದು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಅಂತ ಹೇಳಿದ್ರೆ, ಈಗ ಕಂಪ್ನಿಲಿ ಮ್ಯಾನೇಜರ್ ಇರ್ತಾರೆ ಅಲ್ವಾ. ಈಗ ದೊಡ್ಡ ಕಂಪ್ನಿಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಪ್ರೊಡಕ್ಷನ್ಗೆ ಒಂದು ಡಿಪಾರ್ಟ್ಮೆಂಟ್, ಫೈನಾನ್ಸ್ಗೆ ಒಂದು ಡಿಪಾರ್ಟ್ಮೆಂಟ್, HR ಗೆ ಒಂದು ಡಿಪಾರ್ಟ್ಮೆಂಟ್. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಓಕೆ, ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ ಅವರಿಗೆ ಅಸಿಸ್ಟೆಂಟ್ ಆಗ್ಬೋದು. ಅಥವಾ ಸೊ ಇಲ್ಲ ಜನರಲ್ ಮ್ಯಾನೇಜರ್, ದ ಹೋಲ್ ಕಂಪನಿ ಒಬ್ರು ಜನರಲ್ ಮ್ಯಾನೇಜರ್ ಅಂತ ಇರ್ತಾರೆ, ಅವರಿಗೆ ಅಸಿಸ್ಟೆಂಟ್ ಆಗ್ಬೋದು. ಸೊ ಏನ್ ಮಾಡ್ತಾರೆ, ಅಥವಾ ನೀವು ಯೂಶಲಿ CFO ಅಂತವ್ರಿಗೂ ಅಸಿಸ್ಟೆಂಟ್ ಆಗ್ಬೋದು. ಏನ್ ಮಾಡ್ತಾರೆ ಇವರೆಲ್ಲ, ಹೆಂಗೆ ನಿಮ್ ರೋಲ್ ಏನಿರುತ್ತೆ? ಈಗ ಅವ್ರು ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಓಕೆ, ಆ ಮೀಟಿಂಗ್ ಅಲ್ಲಿ ಕಾನ್ವರ್ಸೇಷನ್ ಏನಾಗ್ತಿರುತ್ತೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಬೇಕು. ಸೊ ದಟ್ ವಿ ಕಾಲ್ ಇಟ್ ಅಸ್ ರೆಕಾರ್ಡಿಂಗ್ ಮಿನಿಟ್ಸ್. ಓಕೆ, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಬೇಕು. ಯಾರಿಗೋ ಮೇಲ್ ಕಳ್ಸತ್ತಿದ್ರೆ ಆನ್ ಬಿಹಾಫ್ ಆಫ್ ದಟ್ ಪರ್ಸನ್, ಆ ಪರ್ಸನ್ ಮೊದಲು ನೀವು ಮೇಲ್ ಕಳಿಸ್ತೀರಾ, ಅವ್ರು ಏನೇ ಮೇಲ್ ಬಂದ್ರು ರಿಸೀವ್ ಮಾಡ್ತೀರಾ, ರಿಪ್ಲೈ ಮಾಡ್ತೀರಾ. ಸೊ ದಟ್ ಇಸ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್. ಓಕೆ, ಸೊ ಈ ತರ ಜಾಬ್ ನ ರೋಲ್ ಯು ಕ್ಯಾನ್ ಜಸ್ಟ್ ಪ್ಲೇ ದಿಸ್ ಕೈಂಡ್ ಆಫ್ ರೋಲ್ಸ್. ಸೂಪರ್ವೈಸರ್, ಎನಿ ಆಫ್ ದ ಪ್ರೊಡಕ್ಷನ್, ಯಾವ್ದೋ ಪ್ರೊಡಕ್ಷನ್ ಕಂಪ್ನಿಗಳಿರುತ್ತೆ. ಸೊ ಅಲ್ಲೆಲ್ಲ ಯು ಕ್ಯಾನ್ ಆಕ್ಟ್ ಆಸ್ ಅ ಸೂಪರ್ವೈಸರ್. ಸೊ ನೀವು ಪ್ರೊಡಕ್ಷನ್ ಏನೇನು ನಡೆದಿರುತ್ತೆ ಅದನ್ನೆಲ್ಲ ಈಗ ಸ್ಟೋರ್ ಮಾಡಿರ್ತಾರಲ್ವಾ. ಈಗ ರಾ ಮೆಟೀರಿಯಲ್ಸ್ ಆಗಿರ್ಬೋದು ಒಂದ್ ಕಡೆ ಸ್ಟೋರ್ ಮಾಡಿರ್ತಾರೆ, ಅಥವಾ ಸೆಮಿ ಫಿನಿಶ್ ಗೂಡ್ಸ್ನೆಲ್ಲ ಸ್ಟೋರ್ ಮಾಡಿರ್ತಾರೆ, ಅಥವಾ ಪ್ರಾಡಕ್ಟ್ಸ್ನೆಲ್ಲ ಸ್ಟೋರ್ ಮಾಡಿರ್ತಾರೆ. ಅದನ್ನೆಲ್ಲ ನೋಡ್ಕೊಳ್ಳೋದು, ಅಥವಾ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದಾರೋ ಇಲ್ವೋ ನೋಡ್ಕೊಳ್ಳೋದು, ಪ್ರೊಡಕ್ಷನ್ ಹೆಂಗ್ ನಡೀತಾ ಇದೆ ನೋಡ್ಕೊಳ್ಳೋದು. ಸೊ ಇದನ್ನೆಲ್ಲ ವಿ ಕಾಲ್ ಇಟ್ ಆಸ್ ಅ ಸೂಪರ್ವೈಸರ್. ದಿಸ್ ಇಸ್ ಆಲ್ಸೋ ಒನ್ ಜಾಬ್ ಆಪರ್ಚುನಿಟಿ ಯು ಹ್ಯಾವ್ ಇಟ್ ಫಾರ್ ಎನಿ ಗ್ರಾಜುಯೇಷನ್ ಇನ್ ದಟ್ ಮ್ಯಾಟರ್. ಸೊ ನಾಟ್ ನೆಸೆಸರಿ ಓನ್ಲಿ ಫಾರ್ BA, ಇಟ್ ಇಸ್ ಫಾರ್ ಎನಿ ಗ್ರಾಜುಯೇಷನ್. ಓಕೆ, ಅಂಡ್ ಹ್ಯೂಮನ್ ರಿಸೋರ್ಸ್ ಅಸಿಸ್ಟೆಂಟ್. ಸೊ ಅಗೇನ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಆರ್ಗನೈಸೇಷನ್ ಅಂತ ಹೇಳಿದ್ರೆ ಯು ಹ್ಯಾವ್ ಹೆಡ್ ಪ್ಲೇಸ್ಮೆಂಟ್ಸ್ ಅಂತ ಇರ್ತಾರೆ, ಹೆಡ್ ರಿಕ್ರೂಟರ್ ಇರ್ತಾರೆ, ರೈಟ್? ಸೊ ಅವ್ರಿಗೆಲ್ಲ ನೀವು ಅಸಿಸ್ಟ್ ಮಾಡ್ಬೋದು. ಹೇಗೆ ಅಸಿಸ್ಟ್ ಮಾಡ್ತೀರಾ? ಈಗ ನಮ್ಮ ಕಾಲೇಜಲ್ಲೇ ಆಯ್ತಾ, ವಿ ಹ್ಯಾವ್ ಅ ಪ್ಲೇಸ್ಮೆಂಟ್ಸ್, ನಮ್ದೇ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅಲ್ಲಿ ಪ್ಲೇಸ್ಮೆಂಟ್ ಹೆಡ್ ಅಂತ ಇರ್ತಾರೆ. ಅದ್ರ ಕೆಳಗಡೆ 3-4 ಜನ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಸ್ಟೂಡೆಂಟ್ಸ್ ಮೇಲ್ ಕಳ್ಸೋದು, ಈಗ ಕಂಪನಿಗಳನ್ನ ಹೋಗಿ ಮೀಟ್ ಮಾಡಿ ಈ ತರ ಅಂತ, ಇನ್ನು ನಮ್ ಕಾಲೇಜಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಇದಾರೆ, ಈ ತರ ಬೇಕು, ಈ ತರ ಗ್ರಾಜುಯೇಷನ್ ಇದಾರೆ, ಈ ತರ ಸ್ಪೆಷಲೈಸೇಷನ್ ಇದಾರೆ ಅಂತ ಹೇಳಿ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಏನಂತ ಹೇಳಿದ್ರೆ ಡೈರೆಕ್ಟ್ ಆಗು ಹೋಗಿ ಮಾಡ್ತಾರೆ, ಇಲ್ಲ ಥ್ರೂ ಮೇಲ್ಸ್. ನಾವ್ ಇಟ್ ಇಸ್ ಆಲ್ ಥ್ರೂ ಮೇಲ್ಸ್. ಓಕೆ, ಎಲ್ಲದು ಮೇಲ್ಸ್ ಇದ್ರಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ. ಎಲ್ಸ್ ಸ್ಟೂಡೆಂಟ್ಸ್ ಎಲ್ಲ ಲಿಸ್ಟ್ ತಗೋತಾರೆ, ಏನೇನ್ ಮಾಡ್ಬೇಕು, ಏನೇನ್ ಬಿಡ್ಬೇಕು. ಸೊ ಆಲ್ ದೀಸ್ ಆರ್ ಹ್ಯೂಮನ್ ರಿಸೋರ್ಸ್ ಅಸಿಸ್ಟೆಂಟ್. ಆರ್ಗನೈಸೇಷನ್ ಲೆವೆಲ್ಗೆ ಬಂದಾಗ ಏನಾಗುತ್ತೆ, ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಅವ್ರಿಗೆ ಸ್ಯಾಲ್ರಿ ಸಿಗ್ತಾ ಇದೆಯಾ, ಏನ್ ಬೋನಸ್, ಏನೇನ್ ಇರುತ್ತೆ ಅಲ್ವಾ, HR ರಿಲೇಟೆಡ್ ಇಶ್ಯೂಸ್. ಸೊ DA, HRA, ಸೊ ಎವ್ರಿಥಿಂಗ್ ಇಸ್ ಡೀಲ್ಡ್ ವಿತ್ ವಾಟ್ ಹ್ಯೂಮನ್ ರಿಸೋರ್ಸ್. ಏನೇ ಎಂಪ್ಲಾಯೀಸ್ ಬಗ್ಗೆ ಅಸಿಸ್ಟ್ ಮಾಡೋದನ್ನ, ಸೊ ಫಾರ್ ದ HR ಡಿಪಾರ್ಟ್ಮೆಂಟ್ ಆರ್ HR ಮ್ಯಾನೇಜರ್ ವಿ ಕಾಲ್ ಇಟ್ ಅಸ್ HR ರಿಸೋರ್ಸ್ ಅಸಿಸ್ಟೆಂಟ್. ಗ್ರಾಫಿಕ್ ಡಿಸೈನರ್ ನಿಮಗೆ ಗೊತ್ತು. ಸೊ ಯು ಕ್ಯಾನ್ ಜಸ್ಟ್ ಲರ್ನ್ ಎನಿ ಆಫ್ ದ ಗ್ರಾಫಿಕ್ ಡಿಸೈನರ್ ಎಲ್ಲ ಏನ್ ಗೊತ್ತಾ, ಯು ಹ್ಯಾವ್ ಶಾರ್ಟ್ ಟರ್ಮ್ ಕೋರ್ಸಸ್ ಫಾರ್ 1 month, 2 months, 3 months, ಫಾರ್ 6 months ಅಂಡ್ ಆಲ್. ಯು ಕ್ಯಾನ್ ಜಸ್ಟ್ ಎನ್ರೋಲ್. ಅದಕ್ಕೆಲ್ಲ ಎನ್ರೋಲ್ ಆದ್ರೆ ಯು ಕ್ಯಾನ್, ಐ ಮೀನ್ ಯು ಹ್ಯಾವ್ ಟು ಸ್ಪೆಂಡ್ ಸಮ್ವೇರ್ ಅರೌಂಡ್ 20,000-30,000 ಇರುತ್ತೆ. ಕಲ್ತ್ಕೊಂಡ್ರೆ ಯು ಕ್ಯಾನ್ ಬಿಕಮ್ ಅ ಗ್ರಾಫಿಕ್ ಡಿಸೈನರ್ ಆಫ್ ಯುವರ್ ಓನ್. ನೀವೇ ಗ್ರಾಫಿಕಲ್ ಡಿಸೈನರ್ ಆಗ್ಬೋದು. ಒಂದು ಮೂವಿ ಅಥವಾ ಎನಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಥವಾ ಮಾಸ್ ಮೀಡಿಯಾ, ಸೊ ಆ ಕಡೆನೂ ಹೋಗ್ಬೋದು ಆರಾಮಾಗಿ. ಸೊ ಆ ಕಡೆನೂ ಹೋಗ್ಬಿಟ್ಟು ಯು ಕ್ಯಾನ್ ಜಸ್ಟ್ ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್. ಆರ್ ಯಾವ್ದೇ ಆರ್ಗನೈಸೇಷನ್ ತಗೊಳ್ಳಿ, ಎಲ್ಲ ಈಗ ಗ್ರಾಫಿಕ್ಸ್, ಓಕೆ, ಎಲ್ಲ ಡಿಜಿಟಲೈಸ್ಡ್. ಸೊ ಅದಕ್ಕೆಲ್ಲ ಯು ಕ್ಯಾನ್ ಪ್ರಿಪೇರ್ ವಾಟ್ ಯು ಕ್ಯಾನ್ ಬಿಕಮ್ ಅ ಡಿಸೈನರ್. ಸೊ ನೀವೇ ಒಂದು ಗ್ರಾಫಿಕ್ಸ್ ನ ಕ್ರಿಯೇಟ್ ಮಾಡಿ ಕೊಡ್ಬೋದು. ಅನಿಮೇಷನ್ಸ್, ಸೊ ನೀವೇ ಕ್ರಿಯೇಟ್ ಮಾಡಿ ಕೊಡ್ಬೋದು. ಅಂಡ್ ಕಂಟೆಂಟ್ ರೈಟರ್. ಸೊ ವಾಟ್ ಇಸ್ ದಿಸ್ ಕಂಟೆಂಟ್ ರೈಟರ್? ನ್ಯೂಸ್ ಪೇಪರ್ ನೋಡಿರ್ತೀರಾ ಅಲ್ವಾ. ಈಗ ಏನಂತ ಹೇಳಿದ್ರೆ, ನಂಗೆ ಏನೋ ಒಂದು ತಲೆಯಲ್ಲಿ ಇರುತ್ತೆ ನ್ಯೂಸ್, ಆಯ್ತಾ. ನನಗೆ
ನೀಟಾಗಿ ಬರೆಯಕ್ ಬರಲ್ಲ ಆಯ್ತಾ. ಕಂಟೆಂಟ್ ರೈಟರ್ ಅಂತ ಹೇಳಿದ್ರೆ ಅವ್ರಿಗೆ ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಇರುತ್ತೆ. ಅವ್ರಿಗೆ ಈಗ ನಾನು ಏನೋ ಒಂದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ನೀಟಾಗಿ ಬರೆದು ಕೊಡ್ತಾರೆ. ಸೊ ದಟ್ ಇಸ್ ಅ ಕಂಟೆಂಟ್ ರೈಟರ್. ಅಥವಾ ಎನಿ ಆಫ್ ದ ಜರ್ನಲ್ಸ್ ನೋಡಿರ್ತೀರಾ ಅಲ್ವಾ, ಅಥವಾ ನೀವು ಬುಕ್ಗಳೆಲ್ಲ ನೋಡಿರ್ತೀರಾ ಅಲ್ವಾ. ಸೊ ಅದನ್ನೆಲ್ಲ ಏನಂತ ಹೇಳಿದ್ರೆ ನಾನು ಒಂದು ರಫಲ್ಲಿ ಕೊಟ್ಟಿರ್ತೇನೆ ಆಯ್ತಾ. ನಾನು ಫೈನಾನ್ಸಿಗೆ ನಂದು ಏನೋ ಒಂದು ಫೈನಾನ್ಸ್ ಬುಕ್ ತರಬೇಕು ಅಂತ ಅನ್ಕೊಂಡಿರ್ತೀನಿ. ರಫಾಗಿ ನಾನು ಮಾಡ್ಕೊಡ್ತೀನಿ, ಈ ಚಿತ್ರ ಈ ತರ ಅಂತ ಹೇಳಿ. ಕಂಟೆಂಟ್ ರೈಟರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಡಿಟ್ ಮಾಡ್ತಾರೆ. ಯಾವ್ದು ಬೇಕು ಯಾವ್ದು ಬೇಡ, ಎಲ್ಲಿ ತಪ್ಪಾಗಿದೆ, ಎಲ್ಲಿ ಅದನ್ನ ಹೆಂಗ್ ಸರಿ ಮಾಡ್ಬೋದು, ಯಾವ ತರ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೋದು. ಸೊ ದಟ್ ಇಸ್ ಅ ಕಂಟೆಂಟ್ ರೈಟರ್. ನಾಟ್ ನೆಸೆಸರಿ ನೀವು ಇಂಗ್ಲೀಷಲ್ಲೇ ಏನೋ ಗೊತ್ತಿರಬೇಕು, ನೀವು ಇಂಗ್ಲೀಷಲ್ಲೇ ಮಾಡಬೇಕು ಅಂತೇಳಿ ಕನ್ನಡದಲ್ಲೂ ಮಾಡ್ಬೋದು. ಕನ್ನಡದಲ್ಲೂ ಯು ಕ್ಯಾನ್ ಬಿಕಮ್ ಅ ಕಂಟೆಂಟ್ ರೈಟರ್. ದೆನ್ ಆಪರೇಷನ್ಸ್ ಲೀಡರ್. ಸೊ ವಾಟ್ ಇಸ್ ದಿಸ್? ಆಲ್ ರಿಲೇಟೆಡ್ ಟು ಟೀಮ್ ಲೀಡರ್ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಹೆಡ್ ಅ ಟೀಮ್. ಸೊ ದಿಸ್ ಇಸ್ ವಿತ್ ಎಕ್ಸ್ಪೀರಿಯನ್ಸ್ ಆಯ್ತಾ. ಸ್ಮಾಲ್ ಕಂಪನಿಲಿ ಯೂಶಲಿ ವಿತ್ ಎಕ್ಸ್ಪೀರಿಯನ್ಸ್ ಯು ಕ್ಯಾನ್ ಬಿಕಮ್ ಅ ಟೀಮ್ ಲೀಡರ್. ಏನಂತಂದ್ರೆ ಪ್ರೊಡಕ್ಷನ್ ರಿಲೇಟೆಡ್ ಥಿಂಗ್. ಸೊ ಎನಿ ಪ್ರೊಡಕ್ಷನ್ ರಿಲೇಟೆಡ್ ಥಿಂಗ್, ಕ್ವಾಲಿಟಿ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಎಷ್ಟು ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಸೊ ವೆದರ್ ದೇ ಆರ್ ಮ್ಯಾಚಿಂಗ್ ವಿತ್ ದ ಟಾರ್ಗೆಟ್ಸ್. ಸೊ ಇದನ್ನೆಲ್ಲ ನೋಡೋದನ್ನ ಯಾರು ಹೇಳ್ತೀವಿ? ಟೀಮ್ ಲೀಡರ್ಸ್. ಅಂಡ್ ಎನಿ ಗ್ರಾಜುಯೇಟ್ ಸ್ಟೂಡೆಂಟ್ ಕ್ಯಾನ್ ಬಿಕಮ್ ಅ ಟೀಮ್ ಲೀಡರ್ ಆಲ್ಸೋ. ಸೇಲ್ಸ್ ಎಕ್ಸಿಕ್ಯೂಟಿವ್ ನಿಮಗೆ ಗೊತ್ತು. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಯು ಟೇಕ್ ದ ಪ್ರಾಡಕ್ಟ್ಸ್ ಅಂಡ್ ಯು ಗೋಯಿಂಗ್ ಟು ಸೆಲ್ ಇಟ್. ಒಂದು ಪರ್ಸನಲ್ ಸೆಲ್ಲಿಂಗ್ ಆದ್ರೂ ಆಗಿರ್ಬೋದು, ಎಲ್ಸ್ ಸೊ ಯು ರೆಪ್ರೆಸೆಂಟ್ ದ ಆರ್ಗನೈಸೇಷನ್, ಯು ಮೀಟ್ ದ ಕ್ಲೈಂಟ್ಸ್ ಮೀಟ್ ಮಾಡಿ ಹೋಲ್ಸೇಲ್ ಆದ್ರೂ ಆಗಿರ್ಬೋದು, ಯಾವ ತರನಾದ್ರೂ ಸರಿ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಆರ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಯಾವ ಗ್ರಾಜುಯೇಷನ್ ಅವರಾದ್ರೂ ಮಾಡ್ಬೋದು. ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್. ಸೊ ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳಿದ್ರೆ ಸಿಮಿಲರ್ ಆಫ್ ಫೀಲ್ಡ್ ವರ್ಕ್ ಆಯ್ತಾ. ನನ್ನ ಬಿಸ್ನೆಸ್ ಏನೋ ಒಂದಿದೆ, ಈಗ ನನ್ನ ಬಿಸ್ನೆಸ್ ಈಗ ಮಾಸ್ಕ್ ಬಿಸ್ನೆಸ್ ನ ರನ್ ಮಾಡ್ಬೇಕು ಅಂತ ಇದ್ದೀನಿ, ನಾನು ಓಪನ್ ಮಾಡ್ಬೇಕು ಅಂತ ಹೇಳಿ. ಮಾಸ್ಕ್ ಬಿಸ್ನೆಸ್ ನ ರನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ನೋಡ್ಬೇಕಲ್ವಾ ಯಾರು ತಗೋತಾರೆ ಅದನ್ನ ಅಂತ ಹೇಳಿ, ನನ್ನ ಬಿಸ್ನೆಸ್ ನ ಹೇಗೆ ಡೆವಲಪ್ ಮಾಡ್ಬೋದು ನಾನು. ಸೊ ದಟ್ ಇಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್. ಸೊ ಫಾರ್ ದಿಸ್ ಯು ಶುಡ್ ಹ್ಯಾವ್ ಸಮ್ ಐಡಿಯಾ. ದಟ್ಸ್ ಇಟ್. ಸಮ್ ಗ್ರಾಜುಯೇಷನ್ ಲೆವೆಲ್ ನಿಮ್ಗೆ ಎಜುಕೇಶನ್ ಇರಬೇಕು. ದೆನ್ ಇನೋವೇಟಿವ್ ಥಿಂಕಿಂಗ್ and you should have a good contacts andre you can become a business development officer. BPO services. What is this BPO services? Business process outsourcing. Okay, fine. Business process outsourcing. But ಏನದು? What job you are going to play there? ಎಲ್ಲಿ ನೋಡ್ತೀರಾ ನೀವು ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್? ಡೇ ಟು ಡೇ ನೋಡ್ತೀರಾ ಅಲ್ವಾ BPO ನ? ಎಲ್ಲಿ ನೋಡ್ತೀರಾ? ಎಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗಿದು? Party. ಸಾರಿ, ಪಾರ್ಟೀಸ್ ಅಲ್ಲ. ಓಕೆ ಅಪ್ಪ, ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವೀಗ ಏನು ಓಕೆ ವೋಡಾಫೋನ್ ಯೂಸ್ ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ನಿಮಗೆ ಫೋನ್ಗಳು ಬರ್ತಾನೆ ಇರುತ್ತಲ್ವಾ, ನೆಟ್ವರ್ಕ್ ಸರಿ ಇದೆಯಾ, ನೀವು ಈ ಪ್ಲಾನ್ ಹಾಕಿಸ್ಕೊಳ್ಳಿ, ಆ ಪ್ಲಾನ್ ಹಾಕಿಸ್ಕೊಳ್ಳಿ. ಇಲ್ಲ ಈಗ ಏರ್ಟೆಲ್ ಅವ್ರು ಫೋನ್ ಮಾಡಿ ಸ್ವಿಚ್ ಆನ್ ಟು ಏರ್ಟೆಲ್ ಮಾಡ್ತಾರಲ್ವಾ, ಈ ಥರ ಫೋನ್ಗಳೆಲ್ಲ ನಿಮಗೆ ಬರ್ತಿರುತ್ತಲ್ವಾ. ಅಟ್ಲೀಸ್ಟ್ ಒಂದಾರು ಬರಲ್ವಾ ನಿಮಗೆ? ಅಥವಾ ಸುಮ್ಮನೆ ಒಂದು ಯಾವುದೋ ಇನ್ಶೂರೆನ್ಸ್ ಕಂಪ್ನಿಯವ್ರು ಫೋನ್ ಮಾಡಿಬಿಟ್ಟು ಈ ಥರ ಇನ್ಶೂರೆನ್ಸ್ ತಗೊಳ್ಳಿ, ಇದು ಚೆನ್ನಾಗಿದೆ. ಅಥವಾ ಇನ್ನೊಬ್ರು ಏನೋ ಪ್ರಾಡಕ್ಟ್ ತೊಗೊಂಡಿರ್ತೀರ, ಅಮೆಝಾನಿಂದ ಪ್ರಾಡಕ್ಟ್ ತೊಗೊಂಡಿರ್ತೀರ, ಅಮೆಝಾನ್ ಅವ್ರು ಫೋನ್ ಮಾಡಿಬಿಟ್ಟು ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ವೋ ತಗೋತಾರಲ್ವಾ ರಿವ್ಯೂ. ಅಥವಾ ಪ್ರಾಡಕ್ಟ್ನ ನಾವು ಪ್ರೋಸೆಸ್ ಮಾಡಬೇಕಾ, ಅಥವಾ ನಿಮ್ಗೆ ಏನೋ ಒಂದು ಇಶ್ಯೂ ಇರುತ್ತೆ, ಪ್ರಾಡಕ್ಟ್ ಪೇಮೆಂಟ್ ಆಗಿರಲ್ಲ, ನೀವು ಏನೋ ರಿಟರ್ನ್ಗೆ ಅಪ್ಲೈ ಮಾಡಿರ್ತೀರಾ, ಬಟ್ ಬಂದು ಕಲೆಕ್ಟ್ ಮಾಡ್ಕೊಂಡಿರಲ್ಲ. ಅವಾಗ ಬಂದು ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡ್ತಾರಲ್ವಾ, ದಟ್ ಇಟ್ ಸೆಲ್ಫ್ ಇಸ್ ಅ BPO ಸರ್ವಿಸಸ್ ಆಯ್ತಾ. ಅದೇ BPO ಸರ್ವಿಸ್ ಅಂತ ಹೇಳಿದ್ರೆ ಯು ಟಾಕ್ ಟು ಕ್ಲೈಂಟ್ಸ್. ಓಕೆ, ಯು ಟಾಕ್ ಟು ಕ್ಲೈಂಟ್ಸ್ ಅಂಡ್ ಯು ಲಿಸನ್ ಟು ದ ಇಶ್ಯೂಸ್. ಓಕೆ, ಏನಾದ್ರು ಇಶ್ಯೂ ಇದ್ರೆ ರಿಲೇಟೆಡ್ ಟು, ಈಗ ಅಮೆಝಾನ್ ಅಂತ ಹೇಳಿದ್ರೆ ಇಟ್ ಇಸ್ ರಿಲೇಟೆಡ್ ಟು ದ ಮಾರ್ಕೆಟಿಂಗ್, ರೈಟ್. ಸೊ ಪ್ರಾಡಕ್ಟ್ಸ್ ಡೆಲಿವರಿ ಆಯ್ತಾ ಆಗಿಲ್ವಾ, ಕ್ಯಾಶ್ ಆನ್ ಡೆಲಿವರಿನ, ಯಾವ ತರ ಡೆಲಿವರಿ, ಏನಕ್ಕೆ ಲೇಟ್ ಆಯ್ತು, ಅವ್ರು ಕಾಲ್ ಮಾಡಿದಾಗ ನೀವು ಆನ್ಸರ್ ಮಾಡ್ತೀರಾ. ಅಥವಾ ನನಗೇನೋ ಡೌಟ್ಸ್ ಇರುತ್ತೆ, ಕಾಲ್ ಮಾಡ್ತೀನಿ ನಾನು ಅಮೆಝಾನ್ ಅಲ್ಲಿ, ಈ ಪ್ರಾಡಕ್ಟ್ ನಿಂದ ಏನೋ ಡಿಫಾಲ್ಟ್ ಆಗಿದೆ ಸೊ ಅಂತ ಹೇಳಿ ಕಾಲ್ ಮಾಡಿದಾಗ ಅವ್ರ ಪೇಷನ್ಸ್ ಇಂದ ನಮಗೆ ಏನೋ ಆನ್ಸರ್ ಮಾಡ್ತಾರಲ್ವಾ, ದಟ್ ಇಟ್ ಸೆಲ್ಫ್ ಇಸ್ ಅ BPO ಸರ್ವಿಸ್. ಈಗ ವೋಡಾಫೋನ್ ಏನೋ ನೆಟ್ವರ್ಕ್ ಇಶ್ಯೂ ಇರುತ್ತೆ, ನೀವು ವೋಡಾಫೋನ್ ಕಾಲ್ ಸೆಂಟರಿಗೆ ಫೋನ್ ಮಾಡ್ತೀರಾ. ಸೊ ಕಾಲ್ ಸೆಂಟರ್ ಇಟ್ ಸೆಲ್ಫ್ ಇಸ್ ಅ BPO ಸರ್ವಿಸ್. ಓಕೆ, ಕಾಲ್ ಸೆಂಟರ್ ಅಂದ್ರೇನೆ BPO ಸರ್ವಿಸ್. ಅಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಏನೇ ಕಷ್ಟಗಳಿದ್ರು ಕೇಳ್ತಾರೆ, ಅಥವಾ ನಿಮ್ಗೆ ಏನೇ ಇಶ್ಯೂಸ್ ಇದ್ರೆ ವಿತ್ ರಿಲೇಟೆಡ್ ಟು ದ ಪ್ರಾಡಕ್ಟ್ ಆರ್ ಸರ್ವಿಸಸ್, ದೇ ವಿಲ್ ಟ್ರೈ ಟು ರಿಸಾಲ್ವ್. ಅಥವಾ ನಿಮ್ಮನ್ನ ಮಾತಾಡ್ಸಿ ದೇ ವಿಲ್ ಟ್ರೈ ಟು ಪಾಸಿಫೈ ಯು, ಅಥವಾ ನಿಮ್ಮನ್ನ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾರೆ, ಅಥವಾ ನಿಮ್ಗೆ ಏನೋ ಒಂದು ಸೊಲ್ಯೂಷನ್ ಕೊಡ್ತಾರೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ BPO ಸರ್ವಿಸ್. ಅಂಡ್ ಯು ಕ್ಯಾನ್ ಬಿಕಮ್ ಅ BPO officer also. Officer in the sense like you can just join such kind of roles ಆಯ್ತಾ. ಅಂಡ್ ನಾಟ್ ನೆಸೆಸರಿ ಬರೀ ಇಂಗ್ಲೀಷೇ ಗೊತ್ತಿರಬೇಕು ಅಂತ ಹೇಳಿ, ಯು ಶುಡ್ ನೋ ಕನ್ನಡ ಆಲ್ಸೋ. ಯಾಕಂದ್ರೆ ಕನ್ನಡದಲ್ಲೂ ಲ್ಯಾಂಗ್ವೇಜ್ ಎಲ್ಲ ಚೂಸ್ ಮಾಡ್ತಾರೆ ನಿಮಗೆ ಗೊತ್ತಿದ್ರೆ ಅಲ್ವಾ. ಈಗ ಅಲ್ಲೇ ಇರುತ್ತೆ, ಒಂದನ್ನು ಒತ್ತಿ ಕನ್ನಡಕ್ಕಾಗಿ, ಎರಡನ್ನು ಒತ್ತಿ ಇಂಗ್ಲೀಷ್ಗಾಗಿ. ಸೊ +1 +2. ಸೊ ಎಲ್ಲ ಲ್ಯಾಂಗ್ವೇಜ್ ಅವರು ಬೇಕು, ಅವರಿಗೆ ಸ್ಟೇಟ್ ಲ್ಯಾಂಗ್ವೇಜ್ ಅವರು ಬೇಕು, ಅಂಡ್ ದೇ ಶುಡ್ ನೋ ಇಂಗ್ಲೀಷ್ ಆಲ್ಸೋ. ಸೊ ಯು ಕ್ಯಾನ್ ಜಸ್ಟ್ ಹೋಗ್ಬೋದು, ನೀವು ಯಾವ ತರ ಬೇಕೋ ಆ ತರ ಯು ಕ್ಯಾನ್ ಜಸ್ಟ್ ಮೂವ್. ಮೀಡಿಯಾ ಅಂಡ್ ಜರ್ನಲಿಸಮ್.
ವೆರಿ ಗುಡ್ ಪ್ಲಾಟ್ಫಾರ್ಮ್. ಓಕೆ, ಸೊ ನಿಮ್ಗೆ ಯಾರಿಗಾರು ಜರ್ನಲಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಅಥವಾ ಮೀಡಿಯಾಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಎನಿ ಗ್ರಾಜುಯೇಷನ್ ಇಸ್ ಫೈನ್. ಬಟ್ ನಿಮ್ಗೆ ಏನಂತಂದ್ರೆ ಕಾನ್ಫಿಡೆನ್ಸ್ ಇರಬೇಕು, ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಇರಬೇಕು, ಯಾವ್ದಾದ್ರು ಸರಿ, ಕನ್ನಡನೋ ಇಂಗ್ಲೀಷು, ಬೋತ್. ಯೂಶಲಿ ದೇ ಪ್ರಿಫರ್ ಬೋತ್. ಓಕೆ, ಕನ್ನಡನೂ ಗೊತ್ತಿರ್ಬೇಕು ಚೆನ್ನಾಗಿ, ಇಂಗ್ಲೀಷು ಚೆನ್ನಾಗಿ ಗೊತ್ತಿರಬೇಕು. ಯೂಶಲಿ ದೇ ಪ್ರಿಫರ್, and with graduation you can move to this media or journalism. Last, event management. So you can just run your own firm. Ili neeve nimdu, I know, you can become a event manager. ಏನಂತಂದ್ರೆ ಈಗ ಮದ್ವೆನ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನನ್ನ ಮಗಳನ್ನ, ನನ್ಗಿಬ್ರು ಮಕ್ಳಿದಾರೆ ಆಯ್ತಾ, ಅದರಲ್ಲಿ ದೊಡ್ಡ ಮಗಳಿಗೆ ಏನೋ ಮದ್ವೆ ಮಾಡ್ಬೇಕು ಅಂತ ಅನ್ಕೋತೀನಿ. ಶಿ ಇಸ್ ವೆರಿ ಸ್ಮಾಲ್, ಶಿ ಇಸ್ 5 years old, ಬಟ್ ಸ್ಟಿಲ್ ಐ ಆಮ್ ಜಸ್ಟ್ ಗಿವಿಂಗ್ ಯು ಎಕ್ಸಾಂಪಲ್. ಸೊ ಮದ್ವೆ ಮಾಡ್ಬೇಕು ಅಂತ ಅನ್ಕೋತೀನಿ. ಅವಾಗ ಏನಾಗುತ್ತೆ, ನನ್ನ ಹತ್ರ ಟೈಮು ಇರಲ್ಲ, ನಂಗೆ ಅಷ್ಟು ಪೇಷನ್ಸು ಇಲ್ಲ ಹೋಗ್ಬಿಟ್ಟು ಎಲ್ಲ ಮೀಟ್ ಮಾಡಿ, ಹೇಗೆ ನಮ್ಮ ಅಪ್ಪ ನನ್ನ ಮದ್ವೆ ಮಾಡಿದ್ರು ಆ ಥರ ಮಾಡಕ್ಕಂತೂ ನಂಗೆ ಅಷ್ಟು ಪೇಷನ್ಸು ಇಲ್ಲ, ಅಷ್ಟೇನೂ ಇಲ್ಲ. ಬಟ್ ಐಮ್ ರೆಡಿ ಟು ಪೇ. ನನ್ನ ದುಡ್ಡು ಏನೋ ಎಷ್ಟು ಕೊಡೋಕ್ಕೂ ರೆಡಿ ಇರ್ತೀನಿ. ಸೊ ವಾಟ್ ಏನು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಇರ್ತಾರೆ ಇವೆಂಟ್ ಮ್ಯಾನೇಜರ್ ಅಂತ ಹೇಳಿ, ಅವನ ಹತ್ರ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇರುತ್ತೆ. ಎನಿಬಡಿ ಕ್ಯಾನ್ ಬಿಕಮ್, ಯಾರಾದ್ರೂ ಆಗ್ಬೋದು ಆಯ್ತಾ. ಸೊ ನಿಮಗೆ ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಪೂಜೆ ಏನು ಶಾಸ್ತ್ರಗಳು ಮಾಡ್ಸೋದ್ರಿಂದ ಹಿಡಿದು ಲಾಸ್ಟ್ ಎಂಡ್ ತನಕನು ದೇ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ಎಲ್ಲದನ್ನು, ಊಟದಿಂದ ಹಿಡಿದು, ಫ್ಲವರ್ ಡೆಕೋರೇಷನ್ಸ್ ಇಂದ ಹಿಡಿದು, ಗೆಸ್ಟ್ ವೆಲ್ಕಮ್ ಮಾಡೋದ್ರಿಂದ ಹಿಡಿದು, ಅವ್ರಿಗೆ ಟಾಟಾ ಹೇಳೋದ್ರಿಂದ ಹಿಡಿದು, ಹೆಣ್ಣು ಗಂಡನ್ನ ಅವ್ರ ಮನೆ ಕಳ್ಸ್ಕೊಳೋ ತನಕನು they will manage everything, but they'll charge for it. So that is event management. ನೋಡಿ, ಹಾಸನಲ್ಲೆಲ್ಲ event managers ಇಲ್ಲ ಜಾಸ್ತಿ ಜನ. So you can just start. ಇದು ಒಂದಿನ you can just explore. ಇದೆಲ್ಲ ಬಿಟ್ಟು ಇನ್ನೇನ್ ಮಾಡ್ಬೋದು, ಇದನ್ನೆಲ್ಲ ಬಿಟ್ಟು ಯು ಕ್ಯಾನ್ ಬಿಕಮ್ ಅ ಆಂಟರ್ಪ್ರಿನರ್. ನೀವೇ ಏನೋ ಬಿಸ್ನೆಸ್ ನ ಶುರು ಮಾಡ್ಬೋದು. ಎನಿ ಬಿಸ್ನೆಸ್ ನೀವು ಯೋಚನೆ ಮಾಡ್ಬೇಕಷ್ಟೇ. ಯಾವ ಬಿಸ್ನೆಸ್ ಮಾಡಿದ್ರು ಸುಮ್ಮನೆ ಹೋಗ್ಬಿಟ್ಟು ಕಣ್ಮುಚ್ಕೊಂಡು ಬಿಸ್ನೆಸ್ ಮಾಡಕ್ಕಾಗಲ್ಲ. ನೀವು ಒಂದು ಪ್ರಾಪರ್ ಅನಾಲಿಸಿಸ್ ಆರ್ ಪೈಲಟ್ ಸ್ಟಡಿ ಮಾಡಬೇಕು. ಸೊ ಈ ಬಿಸ್ನೆಸ್ ರನ್ ಆಗುತ್ತೋ ಇಲ್ವೋ. ಈಗ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಮಾಸ್ಕ್ ಅಂತ ಹೇಳಿದೆ. ಸೊ ಮಾಸ್ಕ್ ಈ ಟೈಮಲ್ಲಿ ಮಾಡಿದ್ರೆ ಆಗ್ಬೋದು, ಬಟ್ ಹೌ ಲಾಂಗ್, ಎಷ್ಟು ವರ್ಷ? ಯಾಕಂದ್ರೆ ಮಾಸ್ಕ್ ಈಗ ಪ್ಯಾಂಡಮಿಕ್ ಇದೆ, ಹಾಕೊಂತಾರೆ ಜನಗಳು. ಈಗ ನಮ್ಮ ಹಾಸನವ್ರು ಅದನ್ನು ಹಾಕೊಳ್ಳಲ್ಲ ತುಂಬಾ ಜನ ಅಲ್ವಾ. ಸೊ ಎಷ್ಟು ವರ್ಷದ ತನಕ? 1 ವರ್ಷ, 2 ವರ್ಷ, ಥರ್ಡ್ ವೇವ್ ಬರುತ್ತೆ ಅಂತಾರೆ. ಯಾರಿಗೊತ್ತು, ಬರ್ದಲೇನೂ ಇರ್ಬೋದು. ಸೊ ಈಗಲೇ ಹಾಕಲ್ಲ ಮಾಸ್ಕ್. ಇನ್ ಥರ್ಡ್ ವೇವ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಹಾಕ್ತೀವ ನಾವು? ಇಲ್ಲ. ಸೊ ಡಿಮ್ಯಾಂಡ್ ಮೇ ಕಮ್ ಡೌನ್. ಸೊ ಮಾಸ್ಕಿಗೆ ಲಾಂಗ್ ಲೈಫ್ ಇಲ್ಲ. ನಾನು ಶುರು ಮಾಡಿದ್ರು ಸೊ 1 year 2 year ಐ ಕ್ಯಾನ್ ಜನರೇಟ್ ಪ್ರಾಫಿಟ್ಸ್, ನಾಟ್ ಮೋರ್ ದ್ಯಾನ್ ದಟ್. ಸೊ ಬೇರೆ ಯಾವ್ದು ಬಿಸ್ನೆಸ್ ನೋಡ್ಬೋದು ನಾನು, ಯಾವ ಬಿಸ್ನೆಸ್ ತಗೊಬೋದು? ಸೊ ಯು ಹ್ಯಾವ್ ಟು ಥಿಂಕ್. ಕಾಂಪಿಟೇಟರ್ಸ್ ನೋಡ್ಕೊಬೇಕು. ನಮ್ಮ ಕಾಂಪಿಟೇಟರ್ಸ್ ಏನ್ ಮಾಡ್ತಿದ್ದಾರೆ, ಅವ್ರು ಯಾವ ಪ್ರೈಸ್ಗೆ ಆಫರ್ ಮಾಡ್ತಿದ್ದಾರೆ, ಅವ್ರ ಎಕ್ಸ್ಪೆನ್ಸಸ್ ಏನು, ಅವ್ರ ಕಾಸ್ಟ್ ಏನ್ ಇನ್ಕರ್ ಮಾಡ್ತಿದ್ದಾರೆ, ಯಾವ ತರ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇದೆ, ರೈಟ್? ಅವ್ರ ಕ್ಲೈಂಟ್ಸ್ ಯಾರ್ಯಾರು, ಅವ್ರ ಕ್ಲೈಂಟ್ಸ್ಗೆ ಎಷ್ಟು ಪ್ರೈಸ್ಗೆ ಆಫರ್ ಮಾಡ್ತಿದ್ದಾರೆ, ಅದಕ್ಕಿಂತ ಕಡಿಮೆ ನಾನು ವರ್ಕೌಟ್ ಮಾಡ್ಬೋದಾ? ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ಯಾವ ಬಿಸ್ನೆಸ್ ಮಾಡಿದ್ವಿ. ಡಿಜಿಟಲ್ ಆಯ್ತಾ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಯ್ತಾ, ನನ್ನ ಸ್ಟೂಡೆಂಟ್ಸು ಲೈಕ್ ಇನ್ ರಾಮಯ್ಯ, ದೇ ಸ್ಟಾರ್ಟೆಡ್ ದರ್ ಓನ್ ಫಾರ್ಮ್. ಏನಂತ ಹೇಳಿದ್ರೆ, ದರ್ ಗಿವಿಂಗ್ ಸರ್ವಿಸ್. ಈಗ ತುಂಬಾ ಜನ ಈಗ ವಯಸ್ಸಾದವ್ರಿಗೆಲ್ಲ ಹೋಗ್ಬಿಟ್ಟು ಕರೆಂಟ್ ಬಿಲ್ ಕಟ್ಟಕ್ಕಾಗಲ್ಲ, ಅಥವಾ ಆನ್ಲೈನ್ ಅಲ್ಲಿ ಮಾಡಕ್ ಗೊತ್ತಿರಲ್ಲ ಅಂತವ್ರಿಗೆಲ್ಲ ಏನೋ ರೆಂಡರ್ ಅ ಸರ್ವಿಸ್. ಸೊ ಇದು ವಿತ್ ವೆರಿ ಮೈನ್ಯೂಟ್ ಚಾರ್ಜಸ್, ಕಮಿಷನ್ ಚಾರ್ಜ್ ಮಾಡ್ತಾರೆ. ಸೊ ತುಂಬಾ ಬಿಸ್ನೆಸಸ್ ಇದೆ. ನೀವು ಜಸ್ಟ್ ಯೋಚನೆ ಮಾಡ್ಬೇಕಷ್ಟೇ ಯಾವ ತರ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿದ್ರೆ, yes, you can start your own business. So this are all the different job opportunities you have once you complete your graduation. ಅದು ಬಿಟ್ಟು you can ಬರೀ ಡಿಗ್ರಿ ಒಂದೇ ಸಾಲಲ್ಲ ನನಗೆ. ನಾನು MBA ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರೆ, MBA ಮಾಡಿದ್ರೆ ನಂಗೆ ಇನ್ನೂ ಸ್ಕೋಪ್ ಇರುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಸ್ಯಾಲರಿ ಸಿಗುತ್ತೆ. ಎಸ್, ಯು ಕ್ಯಾನ್ ಡೂ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಸೊ ನೀವು MBA ಮಾಡ್ಬೋದು, ಅಥವಾ ಯು ಕ್ಯಾನ್ ಗೋ ಫಾರ್ MCOM ಆಲ್ಸೋ, ಅಥವಾ ಮಾಸ್ಟರ್ ಆಫ್ ಆರ್ಟ್ಸ್ MA ಮಾಡ್ಬೋದು. MSW, ಸೊ MSW ತುಂಬಾ ಸ್ಕೋಪ್ ಇದೆ ಯೂಶಲಿ ಫಾರ್ ಆರ್ಟ್ಸ್ ಸ್ಟೂಡೆಂಟ್ಸ್, ವೆರಿ ರೆಕಮೆಂಡಬಲ್ ಆಯ್ತಾ. ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ಸ್, ಸೊ ಅದನ್ನ ಮಾಡ್ಬೋದು, ರೈಟ್? ಸೊ ದಿಸ್ ಆಲ್ ದ ಫ್ಯೂ ಆಪರ್ಚುನಿಟೀಸ್. ಪೋಸ್ಟ್ ಏನಾದ್ರು ಓದ್ತೀರಿ ನೀವು ಮುಂದೆ ಅಂತ ಹೇಳಿದ್ರೆ, or you can become an entrepreneur. ನಾನು ಹೇಳ್ದಂಗೆನೆ you can start your own organization, chartered accountant. So all commerce and management students, ನೀವು ಥಿಂಕ್ ಮಾಡ್ಬೋದು, ನೀವು ಏನ್ ಮಾಡ್ಬೋದು. ಸೊ ಡೆಡಿಕೇಶನ್, ದಟ್ಸ್ ಇಟ್. ನೀವೊಂದು ದಿವಸಕ್ಕೆ ಕಡಿಮೆ ಅಂದ್ರೂ 6 ಇಂದ 8 hour ಓದಿದ್ರೆ, ಕುತ್ಕೊಂಡ್ಬಿಟ್ಟು ಡೆಡಿಕೇಟ್ ಮಾಡಿ, ಸೊ ಯು ಕ್ಯಾನ್ ಬಿಕಮ್ ಅ ಚಾರ್ಟೆಡ್ ಅಕೌಂಟೆಂಟ್. ಕಂಪನಿ ಸೆಕ್ರೆಟರಿ, ಸೊ ಇದನ್ನು ಅಷ್ಟೇ. ಏನಂತ ಚಾರ್ಟೆಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ ಆಗಿರ್ಬೋದು, ಅಥವಾ ಚಾರ್ಟೆಡ್ ಫೈನಾನ್ಷಿಯಲ್ ಅನಲಿಸ್ಟ್ ಆಗಿರ್ಬೋದು, ಇದಕ್ಕೆಲ್ಲ ಏನಂತ ಹೇಳಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಯು ಹ್ಯಾವ್ ಟು ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ. ಸೊ ಯು ವಿಲ್ ಎಂಟ್ರೆನ್ಸ್ ಎಕ್ಸಾಮ್ ಎಕ್ಸೆಂಪ್ಟ್ ಆಗುತ್ತೆ. ಸೊ ಯು ವಿಲ್ ಡೈರೆಕ್ಟ್ಲಿ ಗೋ ಅಂಡ್ ರೈಟ್ ದ level 1 and level 2. ಬಟ್ level 1, level 2 is a very difficult, ಆಯ್ತಾ. ಸೊ ಪಾಸಿಂಗ್ ಪರ್ಸೆಂಟೇಜ್ ಗೊತ್ತಲ್ವಾ, ಚಾರ್ಟೆಡ್ ಅಕೌಂಟೆಂಟ್ ಇನ್ ಇಂಡಿಯಾ, ಇಟ್ ಇಸ್ ಓನ್ಲಿ 1%. ಅದು ಅಷ್ಟು ಟಫ್ ಇರುತ್ತೆ. ಬಟ್ ಇಫ್ ಯು ಕ್ಲಿಯರ್ ಇಟ್,
ಕುತ್ಕೊಂಡು ಓದಿ ಅಂಡ್ ದಿಸ್ ಇಸ್ ದ ರೈಟ್ ಟೈಮ್. ನಿಮ್ಗೇನು ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ ಆಯ್ತಾ. ಕುತ್ಕೊಂಡು ಕರೆಕ್ಟಾಗಿ ಡೆಡಿಕೇಟ್ ಇಟ್ಕೊಂಡು ಓದಿದ್ರೆ, ಕ್ಲಿಯರ್ ಮಾಡಿದ್ರೆ, ಯು ಹ್ಯಾವ್ ವೈಡ್ ಸ್ಕೋಪ್. ಸೊ ಯು ಕ್ಯಾನ್ ಜಸ್ಟ್ ರೂಲ್ ಆಯ್ತಾ. ಸೊ ಯು ಕ್ಯಾನ್ ಜಸ್ಟ್ ಏಮ್ ದಟ್ ಇಸ್ ಒನ್ ಥಿಂಗ್. ಕಂಪನಿ ಸೆಕ್ರೆಟರಿ, ನೀವು ಯಾವ್ದಾದ್ರು CEO ಅಥವಾ ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲಿ ಯು ಕ್ಯಾನ್ ಜಸ್ಟ್ ಬಿಕಮ್ ಅ ಸೆಕ್ರೆಟರಿ. ಓಕೆ, ಸೊ ದಟ್ ಈಸ್ ಆಲ್ಸೋ ಅ ಕೋರ್ಸ್ ವಿಚ್ ಇಸ್ ವೆರಿ ಸಿಮಿಲರ್ ಟು ಚಾರ್ಟೆಡ್ ಅಕೌಂಟೆಂಟ್. ಸೊ MCOM ಗೊತ್ತು ನಿಮ್ಗೇನೆ, MA ಗೊತ್ತು, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ಸ್ ಆಗ್ಲೇ ಹೇಳಿದ್ದೀನಿ ಏನೇನಿರುತ್ತೆ ಅಂತ ಹೇಳಿ. ಚಾರ್ಟೆಡ್ ಫೈನಾನ್ಷಿಯಲ್ ಅನಲಿಸ್ಟ್, ಸೊ ಇದು ಏನಂತ ಹೇಳಿದ್ರೆ ಯು ಶುಡ್ ಗ್ರಾಜುಯೇಷನ್ ಆದ್ಮೇಲೆ ಮಾಡ್ಬೋದು, ಬಟ್ ಏನಂತ ಹೇಳಿದ್ರೆ ವೆರಿ ಟಫ್ ಅಂಡ್ ಇಟ್ ಇಸ್ ವರ್ಲ್ಡ್ ರೆಕಗ್ನೈಸ್ಡ್ ಅಕ್ರಾಸ್ ದ ವರ್ಲ್ಡ್. This chartered financial analyst is recognized, which is very similar to chartered accountant. ಏನಂತ ಹೇಳಿದ್ರೆ ಚಾರ್ಟೆಡ್ ಅಕೌಂಟೆಂಟ್ ವಿತ್ ಇನ್ ಇಂಡಿಯಾ, ರೈಟ್, ಇಂಡಿಯಾದಲ್ಲಿ ಮಾಡ್ತಾರೆ. ಬಟ್ ಚಾರ್ಟೆಡ್ ಫೈನಾನ್ಷಿಯಲ್ ಅನಲಿಸ್ಟ್ ವಿಚ್ ಇಸ್ ರೆಕಗ್ನೈಸ್ಡ್ ಅಕ್ರಾಸ್ ದ ವರ್ಲ್ಡ್. ಸೊ ನನ್ನ ಸ್ಟೂಡೆಂಟ್ಸ್ನೇ ತುಂಬಾ ಜನ ಇನ್ ರಾಮಯ್ಯ ದ ಹ್ಯಾವ್ ಟೇಕನ್ ದಿಸ್ ಎಕ್ಸಾಮ್, ಬಟ್ ತುಂಬಾ ಕಷ್ಟ ಕ್ಲಿಯರ್ ಮಾಡಕ್ಕೆ ಅಂತ ಹೇಳಿ. ಇಟ್ ಇಸ್ ನಾಟ್ ಸೋ ಈಸಿ, ಬಟ್ ವಿತ್ ಸಮ್ ಎಕ್ಸ್ಪೀರಿಯನ್ಸ್ ಇನ್ ಯಾವ್ದಾದ್ರು ಕಂಪ್ನಿಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಓದಿ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಇಫ್ ಯು ಅಪ್ಲೈ ಇಟ್, ಎಸ್ ಯು ಕ್ಯಾನ್ ಕ್ಲಿಯರ್. Business accounting and taxation, short-term course. So commerce students, you can think of it, okay? Business accounting and taxation, wide scope with a 6 months course ashtane. So even madkondre you have, EY, Deloitte or any of the KPO companies aita. On the company you can just aim, or you can just become a tax consultant or financial consultant. So you can just become. So neeve agbodu adana aita. Certified management accountant again. So this is also one certificate, usually 1.5 years in the 2 years tanka irutte duration alli. You management accountant ಬಗ್ಗೆ like you become trained ಅಂತ ಹೇಳಿದ್ರೆ ಬಜೆಟ್ ಹೇಗೆ ಪ್ರಿಪೇರ್ ಮಾಡಬೇಕು, ಸೊ ಬಜೆಟ್ ಅನ್ನು ಪ್ರಿಪೇರ್ ಮಾಡಿದ್ಮೇಲೆ ಹೇಗೆ ವೆರಿಫೈ ಮಾಡಬೇಕು, ಹೇಗೆ ರಿವ್ಯೂ ಮಾಡಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಅಂಡ್ ರಿಸ್ಕ್ ಮ್ಯಾನೇಜರ್, ಸೊ ರಿಸ್ಕ್ ಮ್ಯಾನೇಜರ್ ಅಂತ ಹೇಳಿದ್ರೆ ಏನಾಗುತ್ತೆ, ಯೂಶಲಿ ನಿಮ್ಗೆ ಗೊತ್ತು ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಇರುತ್ತೆ, ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ರಿಸ್ಕ್ ಇರುತ್ತೆ, ರಿಸ್ಕ್ ಜೊತೆಗೆ ರಿಟರ್ನ್ ಇರುತ್ತೆ, ಅದನ್ನ ಅನಲೈಸ್ ಮಾಡೋನೆ ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜರ್. ಸೊ ರಿಸ್ಕ್ ಅಂತ ಹೇಳಿದ್ರೆ ಯು ಹ್ಯಾವ್ ಕ್ರೆಡಿಟ್ ರಿಸ್ಕ್, ಬಿಸ್ನೆಸ್ ರಿಸ್ಕ್, ಇನ್ಫ್ಲೇಷನ್ ರಿಸ್ಕ್, ಸೊ ಇದೆಲ್ಲ ಇರುತ್ತಲ್ವಾ, ಇದನ್ನೆಲ್ಲ ಡಿಟೇಲ್ ಆಗಿ ಸ್ಟಡಿ ಮಾಡಿ ಯು ಬಿಕಮ್ ಸರ್ಟಿಫೈಡ್, ನೀವೇ ಸರ್ಟಿಫೈಡ್ ಆಗ್ತೀರಾ ಆಯ್ತಾ. ಸೊ ಮೋಸ್ಟ್ ಆಫ್ ದ ಆರ್ಗನೈಸೇಷನ್, ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ತಗೊಳ್ಳಿ, ಅಂಡರ್ ರೈಟರ್ಸ್ ತಗೊಳ್ಳಿ, ಯಾರು ತಗೊಳ್ಳಿ ಆಯ್ತಾ, ಎಲ್ಲರಿಗೂ ಇವರೆಲ್ಲ ಬೇಕು ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜರ್. ಸೊ ಅಗೇನ್ ಇಟ್ ಇಸ್ ಅ ಶಾರ್ಟ್ ಟರ್ಮ್ ಕೋರ್ಸ್, ಅದು ಒಂದು ಶಾರ್ಟ್ ಟರ್ಮ್ ಕೋರ್ಸ್, ಸರ್ಟಿಫಿಕೇಶನ್ ಕೋರ್ಸ್, ಯು ಕ್ಯಾನ್ ಗೋ ಫಾರ್ ಇಟ್. So chartered accountant, again it is worldwide recognized, which is similar to chartered accountant. Financial planner ಅಂತ ಹೇಳಿದ್ರೆ, ಈಗ ನನ್ನ ಸ್ಯಾಲ್ರಿ ಇದೆ ಆಯ್ತಾ, ನನ್ನ ಸ್ಯಾಲ್ರಿಲಿ ನನಗೆ ಐಡಿಯಾ ಇಲ್ಲ ಏನೇನ್ ಮಾಡ್ಬೇಕು ಅಂತ ಹೇಳಿ, ನೀವು ನನಗೆ ಪ್ಲಾನ್ ಮಾಡ್ಕೊಡ್ತೀರಾ. ಸೊ ಈಗ ನಂದು 1 ಲಕ್ಷ ಸಂಬಳ ಇದೆ ಅಥವಾ 2 ಲಕ್ಷ ಸಂಬಳ ಇದೆ ಅಂತ ಹೇಳಿದ್ರೆ, ಆ ಸಂಬಳನ ಏನೇನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಎಷ್ಟರಲ್ಲಿ ನಾನು ಸ್ಪೆಂಡ್ ಮಾಡಬೇಕು, ಈಗ ಸ್ಪೆಂಡ್ ಮಾಡಿ ಸೇವಿಂಗ್ಸ್ ಎಷ್ಟು ಬರುತ್ತೆ, ಆ ಸೇವಿಂಗ್ಸ್ ನ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು, ಆ ಇನ್ವೆಸ್ಟ್ ಮಾಡೋದ್ರಿಂದ ನನ್ನ ರಿಟರ್ನ್ಸ್ ಹೇಗೆ ಇನ್ಕ್ರೀಸ್ ಮಾಡ್ಕೊಬಹುದು. ಸೊ ದಟ್ ಇಸ್ ಫೈನಾನ್ಷಿಯಲ್ ಪ್ಲಾನರ್. ಸೊ ಹಿ ವಿಲ್ ಪ್ರಿಪೇರ್ ಅ ಕಂಪ್ಲೀಟ್ ಫೈನಾನ್ಸ್ ಪ್ಲಾನ್ ಫಾರ್ ಅ ಫ್ಯಾಮಿಲಿ ಆರ್ ಅ ಪರ್ಸನ್ ಆರ್ ಫಾರ್ ಅ ಕಂಪನಿ ಆಯ್ತಾ. ದೆನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತ ಅಂದ್ರೆ ಯೂಶಲಿ ಇಟ್ ಇಸ್ ಫಾರ್ ಅಂಡರ್ ರೈಟರ್ಸ್ ಆಯ್ತಾ. JP Morgan Stanley ಎಲ್ಲ ಕೇಳಿದಿರ ಅಲ್ವಾ. ಸೊ ಆಲ್ ದೀಸ್ ಆರ್ ಅಂಡರ್ ರೈಟರ್ಸ್. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ IPO ಇರುತ್ತೆ ಅಥವಾ ಬುಕ್ ಬಿಲ್ಡಿಂಗ್ ಪ್ರೋಸೆಸ್ ಏನೇನೋ ಇರುತ್ತೆ ಆಯ್ತಾ. ಸೊ ಯು ಕ್ಯಾನ್ ಜಸ್ಟ್ ಬಿಕಮ್ ಅ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಸೊ ಬಿ ಇಟ್ ಯು ನೋ ದಿಸ್, ನಿಮ್ಗೆ ಏನಾದ್ರು ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ, ಇಷ್ಟ ಇದ್ರೆ ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ B.Ed ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ ಜಾಯ್ನ್ ಎನಿ ಸ್ಕೂಲ್ಸ್. ಸೊ ಸ್ಕೂಲ್ಸ್ ಅಂತ ಹೇಳಿದ್ಮೇಲೆ ದ ಲಾಸ್ಟ್ B.Ed ಸೊ ಇದೆಯೋ ಇಲ್ವೋ ಅಂತ ಹೇಳಿ, ಸೊ ನೀವು B.Ed ಮಾಡ್ಕೊಬಹುದು ಆಫ್ಟರ್ ಗ್ರಾಜುಯೇಷನ್. ಸೊ ಒನ್ಸ್ ದ ಗ್ರಾಜುಯೇಷನ್ ಆದ್ಮೇಲೆ B.Ed ಮಾಡ್ಕೊಂಡ್ರೆ, ಸೊ ಎನಿ ಸ್ಕೂಲ್ಸ್ ಆರ್ ಕಾಲೇಜಸ್, ನಾಟ್ ಕಾಲೇಜಸ್, ಸ್ಕೂಲ್ಸ್ ವಿಲ್ ಟೇಕ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾನೇ ಕೋರ್ಸಸ್ ಇದೆ ಆಯ್ತಾ. ಕೋರ್ಸೆರಾ, ಯುಡೆಮಿ ಅಂತೆಲ್ಲ ಇದೆ. ಅದನ್ನೆಲ್ಲ ಹೋದ್ರೆ ನಿಮಗೆ ತುಂಬಾ ಕೋರ್ಸಸ್ ಇದೆ ಫಾರ್ ವೆರಿ ಲೆಸ್ ಪ್ರೈಸ್ಗೆಲ್ಲ ಕೋರ್ಸ್ ಸಿಗುತ್ತೆ, ಆನ್ಲೈನ್ ಕೋರ್ಸಸ್, ಅದನ್ನೆಲ್ಲ ನೀವು ಮಾಡ್ಕೋಬಹುದು. ದೆನ್ US ಸರ್ಟಿಫೈಡ್ ಪಬ್ಲಿಕ್ ಅಕೌಂಟಿಂಗ್. ಸೊ ಪಬ್ಲಿಕ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಸೊ ಟ್ಯಾಕ್ಸ್ ಫೈಲ್ ಮಾಡೋದು, ಅವ್ರದ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡೋದು. ಕ್ಲೈಂಟ್ಸ್ ಅಂದ್ರೆ ಯಾರನ್ನ ಮಾತಾಡ್ತಿದ್ದೀನಿ ಇಲ್ಲಿ, ಕಂಪನಿಗಳು. ಸೊ ಕಂಪನಿಗಳದ್ದು ನೀವೊಬ್ಬರೇ ಕುತ್ಕೊಂಡು ಮಾಡಲ್ಲ. ಈಗ ಇದು ಕೇಳಿದಿರಾ ಅಲ್ವಾ, KPMG ಎಲ್ಲ ಕೇಳಿದಿರಾ ಅಲ್ವಾ, KPMG ಕೇಳಿದಿರಾ, EY ಕೇಳಿದಿರಾ, ಇಂಡಿಯಾ ಬುಲ್ಸ್, ಅವರೆಲ್ಲ ಏನಂತ ಹೇಳಿದ್ರೆ ದೇ ಆರ್ ಆಲ್ KPO ಕಂಪನೀಸ್. ಓಕೆ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಬೇರೆ ಕಂಪನಿಗಳಿಗೆ ಆಡಿಟ್ ಮಾಡ್ತಾರೆ.
ಸೊ ಬೇರೆ ಕಂಪ್ನಿಗಳಿಗೆ ಆಡಿಟ್ ಮಾಡೋದು, ಟ್ಯಾಕ್ಸ್ ಏನು ರಿಟರ್ನ್ಸ್ ನ ಫೈಲ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ಸೊ ದಟ್ ಇಸ್ ವಾಟ್ ದೇ ಡು. ಸೊ ವಿ ಕಾಲ್ ಇಟ್ ಅಸ್ KPO, ನಾಲೆಜ್ ಪ್ರೊಸೆಸ್ ಔಟ್ಸೋರ್ಸಿಂಗ್. ಆಯ್ತಾ? ಸೊ ಆ ತರ ಒನ್ ಕೈಂಡ್ ಆಫ್ ಏನು ಜಾಬ್ ರೋಲ್ ನೀವು ನೋಡ್ತಾ ಇದ್ರೆ, ಸೊ ದಿಸ್ ಇಸ್ ಒನ್ ವಿಚ್ ಇಸ್ ರೆಕಗ್ನೈಸ್ಡ್ ಅಕ್ರಾಸ್ ದ ವರ್ಲ್ಡ್. ಓಕೆ, ದಿಸ್ ಆರ್ ಆಲ್ ದ ಫ್ಯೂ ರೋಲ್ಸ್. ಕಂಪನೀಸ್ ಅಂತ ಹೇಳಿದ್ರೆ ಎನಿ ಕಂಪನಿ ಇನ್ ದಟ್ ಮ್ಯಾಟರ್. ಓಕೆ, ಆಲ್ ಲಾರ್ಜ್ ಕ್ಯಾಪ್ ಕಂಪನೀಸ್ ಇಂದ ಹಿಡಿದು ಮಿಡ್ ಕ್ಯಾಪ್ ಇಂದ ಹಿಡಿದು ಸ್ಮಾಲ್ ಕ್ಯಾಪ್ಸ್, ಎಲ್ಲ ಸ್ಮಾಲ್ ಕ್ಯಾಪ್ SMEs, ಸ್ಮಾಲ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ಇಂದ ಹಿಡಿದು ಬಿಗ್ ಇಂಡಸ್ಟ್ರೀಸ್ ಇಂದ ಹಿಡಿದು ಮಲ್ಟಿನ್ಯಾಷನಲ್ ಕಂಪನೀಸ್ ಇಂದ ಹಿಡಿದು ಎಲ್ಲಾ ಕಂಪನಿಗಳು ಈ ರೋಲ್ ಇದ್ದೇ ಇರುತ್ತೆ. ಆಯ್ತಾ? ಜಸ್ಟ್ ಯು ಹ್ಯಾವ್ ಟು ಎಕ್ಸ್ಪ್ಲೋರ್, ದಟ್ಸ್ ಇಟ್. ನಿಮ್ಗೆ ನಾನು ಜಸ್ಟ್ ಫ್ಯೂ ವೆಬ್ಸೈಟ್ಸ್ ಹಾಕಿದ್ದೀನಿ. ಆಯ್ತಾ? ನೌಕರಿ ನಿಮ್ಗೀಗ ಒಂದು ರೆಸ್ಯೂಮೆ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಗೆ ಅಂತಾನೆ ಒಂದು ರೆಸ್ಯೂಮೆ, ಏನು ರೆಸ್ಯೂಮಲ್ಲಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಿಮ್ ಫೋಟೋ ಇರಬೇಕು, ಇಮೇಲ್ ID ಇರಬೇಕು, ನಿಮ್ ಡೇಟ್ ಆಫ್ ಬರ್ತ್ ಇರಬೇಕು, ಕೆಳಗಡೆ ಕೆರಿಯರ್ ಆಬ್ಜೆಕ್ಟಿವ್, ನಿಮ್ದು ಏನ್ ನೀವು ಈಗ BA BCom ನಿಮ್ದು ಏನ್ ಗ್ರಾಜುಯೇಷನ್, ಅದ್ರ ಮೇಲೆ ಯು ಹ್ಯಾವ್ ಟು ಡಿಫೈನ್ ಯುವರ್ ಕೆರಿಯರ್ ಆಬ್ಜೆಕ್ಟಿವ್. ಕೆರಿಯರ್ ಆಬ್ಜೆಕ್ಟಿವ್ ಹಾಕಿ ನೆಕ್ಸ್ಟ್ ಯುವರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅದ್ರ ಬಗ್ಗೆ ಬರೀಬೇಕು. ನೀವು ನೆಟ್ಟಲ್ಲಿ ನೋಡ್ಬೋದಾಯ್ತಾ, ಸ್ಯಾಂಪಲ್ ರೆಸ್ಯೂಮೆ ಯು ಕ್ಯಾನ್ ಟೇಕ್ ಇಟ್. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ಅಥವಾ ಅಡಿಷನಲ್ ಕೋರ್ಸಸ್ ಏನಾದ್ರು ಮಾಡಿದ್ರೆ ಯು ಕ್ಯಾನ್ ಆಡ್. ಆಮೇಲೆ ನಿಮ್ ಸ್ಕಿಲ್ ಸೆಟ್ ಅಂತ ಹೇಳಿದ್ರೆ ಟೆಕ್ನಿಕಲ್ ಸ್ಕಿಲ್ಸ್, ನೀವೇನಾದ್ರು ಇದು ಏನಾದ್ರು ಸಾಫ್ಟ್ವೇರ್ಸ್ ಕಲ್ತಿದ್ರೆ ಅಥವಾ ಏನಾದ್ರು ಈಗ ಟ್ಯಾಲಿ ಕಲ್ತಿರ್ತೀರಾ ಇಲ್ಲ SAP ಕಲ್ತಿರ್ತೀರಾ, ಸೊ ಅದನ್ನೆಲ್ಲ ನೀವು ಆಡ್ ಮಾಡ್ಬೋದು. ಅದು ಬಿಟ್ಟು ಸೊ ಯು ಹ್ಯಾವ್ ಟು ಟೆಲ್ ಯುವರ್ ವಾಟ್ ಅದರ್ ಕೈಂಡ್ ಆಫ್ ಸ್ಕಿಲ್ ಸೆಟ್ಸ್. ಸೊ ನಿಮ್ದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು ಅಥವಾ ನೀವು ಇಂಟರ್ಪರ್ಸನಲ್ ಸ್ಕಿಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಬರೆದು ಲಾಸ್ಟಿಗೆ ಯು ಹ್ಯಾವ್ ಟು ಗಿವ್ ಯುವರ್ ಡಿಕ್ಲರೇಷನ್. ಸೊ ಒಂದು ರೆಸ್ಯೂಮೆ ಪ್ರಿಪೇರ್ ಮಾಡಿಕೊಂಡು ಅದನ್ನ ಈಗ Naukris.com, ಯು ಹ್ಯಾವ್ ಸೋ ಮೆನಿ ಪೋರ್ಟಲ್ಸ್. ಆಯ್ತಾ? ನೌಕರೀಸ್ ಇರ್ಬೋದು ಅಥವಾ ಕಾಲೇಜ್ ದುನಿಯಾ, ಅದು ಟೈಮ್ಸ್ ಇರ್ಬೋದು, ಸೊ ಫ್ರೆಶ್ ವರ್ಲ್ಡ್. ಸೊ ಇದರಲ್ಲಿ ನಿಮ್ದು ಒಂದು ಸ್ಮಾಲ್ ರೈಟಪ್ ಬರೆದು ಅಪ್ಲೋಡ್ ಮಾಡಿ. ನಿಮ್ಗೆ ಯಾವ ತರ ಜಾಬ್ ಬೇಕು ನಿಮ್ಗೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಅವರು ಕಂಪ್ನಿಗಳನ್ನ ಕನ್ಸಲ್ಟ್ ಮಾಡಿ ಜಾಬ್ ಆಪರ್ಚುನಿಟೀಸ್ ಅಂದ್ರೆ ನಿಮ್ಗೆ ಮೇಲ್ ಕಳಿಸ್ತಾರೆ, ಆರ್ ಸಮ್ಟೈಮ್ಸ್ ದೇ ವಿಲ್ ಕಾಲ್ ಯು. ನಿಮ್ಗೆ ಕಾಲ್ ಮಾಡಿ ಹೇಳ್ತಾರೆ ಈ ತರ ಜಾಬ್ ಆಪರ್ಚುನಿಟೀಸ್ ಇದೆ, ನೀವು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಸೊ ಯು ಜಸ್ಟ್ enroll to this or register to this kind of portals. ಈ ತರ ಪೋರ್ಟಲ್ಸ್ಗೆ ರಿಜಿಸ್ಟರ್ ಆಗಿ, ಸೊ ಯು ವಿಲ್ ಗೆಟ್. ಆಯ್ತಾ? ದಿಸ್ ಇಸ್ ಒನ್ ಥಿಂಗ್. ಅಂಡ್ ದ ಸೇಮ್ ಥಿಂಗ್ ದಿಸ್ ಇಸ್. ಇದು ಬಿಟ್ಟು ಓಕೆ, ಏನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಆಫ್ಟರ್ ಗ್ರಾಜುಯೇಷನ್ ಆದ್ಮೇಲೆ ಏನೇನಿದೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಈ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿದ್ರೆ ಯಾವ ತರ ಜಾಬ್ ಸಿಗುತ್ತೆ ನನಗೆ. ಸೊ ವಿಲ್ ಡಿಸ್ಕಸ್ ಸಿವಿಲ್ ಸರ್ವಿಸಸ್. ನಿಮಗೆ ಗೊತ್ತು, ಸೊ UPSC ಆರ್ KPSC, UPSC ಎನಿ ಗ್ರಾಜುಯೇಷನ್. ಓಕೆ, ಯಾವ ಗ್ರಾಜುಯೇಷನ್ ಮಾಡಿದವರಾದ್ರೂ UPSC ಅಂಡ್ KPSC ಬರಿಬಹುದು. ಸೊ ಏನೇನಿರುತ್ತೆ, ಯು ಹ್ಯಾವ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಇರುತ್ತೆ, ಯು ಹ್ಯಾವ್ ಫಾರಿನ್ ಸರ್ವಿಸ್ ಇದೆ, ಪೊಲೀಸ್ ಇದೆ, ಪೋಸ್ಟ್ ಅಂಡ್ ಟೆಲಿಕಮ್ಯುನಿಕೇಶನ್ ಇದೆ, ರೈಲ್ವೇಸ್, ಸೊ ರೆವೆನ್ಯೂ, IT, ಟ್ರೇಡ್, ಆಡಿಟ್. ಸೊ ಯಾವ್ದ್ಯಾವ್ದು ಇರಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಯು ಕ್ಯಾನ್ ಗೋ. ಸೊ ಬಟ್ ಥಿಂಗ್ ಇಸ್ ನೀವು ಡಿಗ್ರಿ ಆಗಿರ್ಬೇಕು, ಫೈನ್, ಬಟ್ ಯು ಹ್ಯಾವ್ ಟು ಸಿಟ್ ಅಂಡ್ ರೀಡ್. ನೀವು ಕುತ್ಕೊಂಡು ಪ್ರಾಪರ್ ಡೆಡಿಕೇಶನ್ ಇಂದ ಅಟ್ಲೀಸ್ಟ್ 8 hours per day ಓದಿದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ದೇವರಾಣೆಗಳು ಕ್ಲಿಯರ್ ಆಗಲ್ಲ. 3 attempts 4 attempts ಗೆ ಎಸ್ ಪಾಸಿಬಿಲಿಟಿನೂ ಇದೆ. ಸೆಕೆಂಡ್ ಅಟೆಂಪ್ಟಿಗೂ ಕ್ಲಿಯರ್ ಆದ ತುಂಬಾ ಜನ ಇದ್ದಾರೆ. ಸೊ ಸೆಕೆಂಡ್, ಥರ್ಡ್, ಫೋರ್ತ್ ಅಲ್ಲಿ ಯು ಕ್ಯಾನ್ ಕ್ಲಿಯರ್ ದಿಸ್. ಬಟ್ ಪ್ರಾಪರ್ ಡೆಡಿಕೇಶನ್. ಇವತ್ತು ಓದ್ಬಿಟ್ಟು ನಾಳೆ ಬುಕ್ ಮುಚ್ಚಿಟ್ಟೋದ್ರೆ ಆಗಲ್ಲ. UPSC ಇಲ್ಲಿ ಎಷ್ಟೊಂದು ಜನ ಹೆಂಗ್ ಗೊತ್ತಾ, ನನಗೆ ಗೊತ್ತಿರೋರೇನೆ ವರ್ಷಗಟ್ಲೆ ಮಾತಾಡೋದೇ ಇಲ್ಲ. ಆಯ್ತಾ? ಅವ್ರೇನಾದ್ರು UPSC ಕ್ಲಿಯರ್ ಆಗೋ ತನಕನೂ ಬೇರೆಯವ್ರಿಗೆ ಯಾರಿಗೂ ಸಿಗೋದು ಇಲ್ಲ, ಮಾತಾಡೋದು ಇಲ್ಲ. ಅಷ್ಟು ಆ ಲೆವೆಲ್ಗೆ ಡೆಡಿಕೇಶನ್ ಇಟ್ಕೊಂಡು ಓದ್ತಾರೆ. ಸೊ ದೆನ್ ಓನ್ಲಿ ಯು ಕ್ಯಾನ್ ಕ್ಲಿಯರ್. ಇಲ್ಲ ಅಂತಂದ್ರೆ ಯು ಕ್ಯಾನ್ ನಾಟ್ ಕ್ಲಿಯರ್. ವಿಡಿಯೋಸ್ ನೋಡಿ ಇರುತ್ತೆ. ಆಯ್ತಾ? ತುಂಬಾ UPSC ಇಂಟರ್ವ್ಯೂ ಬಂದಿರೋರೆಲ್ಲ, IAS ಇಂಟರ್ವ್ಯೂಗೆಲ್ಲ ಬಂದಿರೋದೆಲ್ಲ ವಿಡಿಯೋಸ್ ಇರುತ್ತೆ, ನೋಡಿ ಹೇಗಿರುತ್ತೆ ಇಂಟರ್ವ್ಯೂ ಹೇಗಿರುತ್ತೆ ನೋಡಿ. ಸೊ ಒನ್ ಇಸ್ ಯು ಹ್ಯಾವ್ ಪ್ರಿಲಿಮ್ಸ್, ಯು ಹ್ಯಾವ್ ಮೇನ್ಸ್, ಅದೆಲ್ಲ ಕ್ಲಿಯರ್ ಆದ್ಮೇಲೆ ಇಂಟರ್ವ್ಯೂ ಇರುತ್ತೆ, ವಿಚ್ ಇಸ್ ಟಫೆಸ್ಟ್. ಆಯ್ತಾ? ಸೊ ಪ್ರಿಲಿಮ್ಸ್ ಕ್ಲಿಯರ್ ಮಾಡಕ್ಕೆ ಕಷ್ಟ. ಅದರಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಂಡು ಮೇನ್ಸ್ ಕ್ಲಿಯರ್ ಮಾಡ್ಕೊಂಡು ಇಂಟರ್ವ್ಯೂ ಕುತ್ಕೊಂಡ್ರೆ ನೋಡಿ, ನೀವು ವಿಡಿಯೋಸ್ ನೋಡಿ, ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಯಾವ ತರ ನಿಮಗೆ ಬ್ರೈನ್ ಸ್ಟಾರ್ಮಿಂಗ್ ಇರುತ್ತೆ, ಯಾವ ತರ ನಿಮಗೆ ಸ್ಟ್ರೆಸ್ ಮಾಡ್ತಾರೆ. ಸೊ ಯು ಕ್ಯಾನ್ ಜಸ್ಟ್ ಸಿ ವ್ಯೂ ದೋಸ್ ಕೈಂಡ್ ಆಫ್ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ನೋಡಿ. So this is one civil service exam. Then you have Staff Selection Commission combined graduate level. So this is another kind of exam. ಆಯ್ತಾ? ಇದರಲ್ಲಿ ಏನಂತ ಹೇಳಿದ್ರೆ ಗ್ರಾಜುಯೇಷನ್. ಸೊ ನಿಮ್ದು ಗ್ರಾಜುಯೇಷನ್ ಆದ ತಕ್ಷಣ ಗವರ್ಮೆಂಟ್ ಇಂದನೇ ಕಾಲ್ ಮಾಡ್ತಾರೆ. ಆಯ್ತಾ? ಫಾರ್ ಸ್ಟಾಫ್ ಅಂತ ಹೇಳಿದ್ರೆ grade 1, class 1, class 2 ಅಂತ ಇರ್ತಾರಲ್ವ ಸ್ಟಾಫ್ಸ್, ಅವರಿಗೆ ದೇ ವಿಲ್ ಕಂಡಕ್ಟ್ ದ
ವಾಟ್ ಎಕ್ಸಾಮ್ಸ್ ಇಟ್ ಇಸ್ ಫ್ರಮ್ ಒಂದು ಸೆಂಟ್ರಲ್ ಲೆವೆಲ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ, ಇನ್ನೊಂದು ಸ್ಟೇಟ್ ಲೆವೆಲ್ ಅಲ್ಲಿ ಮಾಡ್ತಾರೆ. ಸೊ ಸೆಂಟ್ರಲ್ ಅಂಡ್ ಸ್ಟೇಟ್ ಲೆವೆಲ್ ನೀವು ನೋಟಿಫೈನ ನೋಡ್ತಾ ಇರ್ಬೇಕು. ಗೌರ್ಮೆಂಟ್ ಜಾಬ್ ಅಲರ್ಟ್ಸ್ ಅಂತ ಎಲ್ಲ ವೆಬ್ಸೈಟ್ಸ್ ಇರುತ್ತಲ್ವಾ, ಅದರಲ್ಲೆಲ್ಲ ರಿಜಿಸ್ಟರ್ ಆಗಿ ನಿಮ್ಗೆ ಏನಾದ್ರು ಅಲ್ಲಿ ಗೌರ್ಮೆಂಟ್ ಜಾಬ್ಸ್ ಬಂದಿದ ತಕ್ಷಣ ನಿಮಗೆ ಮೆಸೇಜಸ್ ಬರುತ್ತೆ. ಸೊ ಆ ಥರ ಎಲ್ಲ ಮಾಡ್ಕೊಂಡ್ರೆ ಆಫ್ಟರ್ ಯುವರ್ ಗ್ರಾಜುಯೇಷನ್ ಯು ಕ್ಯಾನ್ ಜಾಯಿನ್ ಆಲ್ ದಿಸ್. ಏನು ಕ್ಲಿಯರ್ ಮಾಡ್ಕೊಂಡ್ರೆ ಎಕ್ಸಾಮ್ನ ಯು ಕ್ಯಾನ್ ಜಾಯಿನ್ ಆಲ್ ದಿಸ್ ಡಿಪಾರ್ಟ್ಮೆಂಟ್ಸ್, ಎನಿ ಡಿಪಾರ್ಟ್ಮೆಂಟ್ಸ್. ಇದು ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಬೇಕು ಕ್ಲರ್ಕ್ಸ್. ಸೊ ಎನಿ ಡಿಪಾರ್ಟ್ಮೆಂಟ್ಸ್ ಇನ್ ದಟ್ ಮ್ಯಾಟರ್. ಸೊ ಇದಕ್ಕೆ ವೆಬ್ಸೈಟ್ಸ್ ಅದ ಸ್ಟೂಡೆಂಟ್ಸ್, ನೀವು ಇದನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಆ ವೆಬ್ಸೈಟ್ ಕಂಟೆಂಟ್ ಕರ್ಕೊಂಡು ಹೋಗುತ್ತೆ. ಆ ವೆಬ್ಸೈಟ್ ಅಲ್ಲಿ ನೋಡ್ಬೋದು ನೀವು ಏನೇನಿರುತ್ತೆ, ಓದಿ ಅರ್ಥ ಮಾಡ್ಕೊಳ್ಳಿ ನೀವು. ಸೊ ಯಾವಾಗ ಕರೀತಾರೆ, ಏನಿದು, ಹೆಂಗ್ ಪ್ರಿಪೇರ್ ಆಗಬೇಕು. ಸೊ ಯು ಕ್ಯಾನ್ ಜಸ್ಟ್ read and understand it. Okay, next is teacher eligibility test. So ಏನಿದು, ಗ್ರಾಜುಯೇಷನ್ ಆಯ್ತು, ಓಕೆ, ಗ್ರಾಜುಯೇಷನ್ ಆದ್ಮೇಲೆ ನಿಮ್ಗೆ ಟೀಚರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಸೊ ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ ಇದು ಒಂದು ಸರ್ಟಿಫಿಕೇಟ್ ವಿಚ್ ಇಸ್ ಗಿವನ್ ಬೈ ಗೌರ್ಮೆಂಟ್. ಆಯ್ತಾ, ಗೌರ್ಮೆಂಟ್ ಅವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಆಫ್ಟರ್ ಯುವರ್ ಗ್ರಾಜುಯೇಷನ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಒಂದು ಬರುತ್ತೆ ಎಕ್ಸಾಮ್ ಅದು. ಸೊ ಅದನ್ನ ತಗೊಂಡು ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಯು ಕ್ಯಾನ್ ಬಿಕಮ್ ಅ ಗೌರ್ಮೆಂಟ್ ಟೀಚರ್. ಆಯ್ತಾ, ಇಲ್ಲಾಂದ್ರೆ ಎನಿ ಸ್ಕೂಲ್ಸ್ ಇನ್ ದಟ್ ಮ್ಯಾಟರ್, ಯಾವ ಸ್ಕೂಲ್ಸ್ ಏನಾದ್ರು ಹೋಗಿ ಯು ಕ್ಯಾನ್ ಬಿಕಮ್ ಅ ಟೀಚರ್. ದಟ್ ಇಸ್ ಒನ್ ಸರ್ಟಿಫಿಕೇಟ್. ನೀವು ಕ್ಲಿಯರ್ ಮಾಡ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಯು ಆರ್ ಎಲಿಜಿಬಲ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ಥಿಂಗ್ ಆಫ್ಟರ್ ಗ್ರಾಜುಯೇಷನ್ ಯು ಕ್ಯಾನ್ ಪ್ಲಾನ್. Then so different post, Reserve Bank of India. So Reserve Bank of India ಗೊತ್ತು, the bankers bank, ಅವರು ತುಂಬಾ ಕಾಲ್ ಮಾಡ್ತಾರೆ. ಸೊ ಯೂಶಲಿ ದೇ ವಿಲ್ ಕಾಲ್ ಬೇಸ್ಡ್ ಆನ್ ದ ವಾಟ್ ಗ್ರಾಜುಯೇಷನ್. ಸೊ ಏನೇ ಗ್ರಾಜುಯೇಷನ್ ಮಾಡಿದ್ರು ಅದ್ರ ಮೇಲೆ ಕರೀತಾರೆ. ಆಯ್ತಾ, ಯಾವ ಗ್ರಾಜುಯೇಷನ್ ಆದ್ರೂ ಸರಿ, BA BCom BSc ಯಾವ್ದಾದ್ರು ಸರಿ. ಸೊ ಯಾವ ತರ ಗ್ರಾಜುಯೇಷನ್ ಆದ್ರೂ ಸರಿ RBI ಅವರು ಕರೀತಾರೆ. ಎನಿವೇಸ್ ನೀವು ಅಗೇನ್ ರಿಟರ್ನ್ ಎಕ್ಸಾಮ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಅದೆರಡು ಕ್ಲಿಯರ್ ಮಾಡ್ಕೊಂಡ್ಮೇಲೆ ಸೊ ಯು ಕ್ಯಾನ್ ಜಾಯಿನ್. RBI ಅವರು ನಿಮಗೆ ಟ್ರೈನ್ ಮಾಡ್ತಾರೆ, ಏನೇನು ಹೇಗೆ ನೀವು ಜಾಬ್ ಮಾಡಬೇಕು ಅನ್ನೋದು. ಎಲ್ಲ ಕಂಪ್ನಿಗಳೂ ಟ್ರೈನ್ ಮಾಡ್ತಾರೆ. ಆಯ್ತಾ, ಬಟ್ ಯು ಹ್ಯಾವ್ ಟು ಕ್ಲಿಯರ್ ದ ಎಕ್ಸಾಮ್ ಅಂಡ್ ಕ್ಲಿಯರ್ ದ ಇಂಟರ್ವ್ಯೂ. ನೆಕ್ಸ್ಟ್ ಇಸ್ ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಎಕ್ಸಾಮಿನೇಷನ್. ಸೊ ಈಗ ಯೂಶಲಿ BA ಸ್ಟೂಡೆಂಟ್ಸು ಎಕನಾಮಿಕ್ಸ್ ಏನೋ ಸ್ಪೆಷಲೈಸೇಷನ್ ಆಫ್ ತಗೊಂಡಿದ್ರೆ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಸ್ಪೆಷಲೈಸೇಷನ್ ಆಫ್ ತಗೊಂಡಿದ್ರೆ ಅವರು ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಎಕ್ಸಾಮಿನೇಷನ್ ನ ತಗೊಳ್ಬೋದು. ಆಯ್ತಾ, ಯೂಶಲಿ BA ಸ್ಟೂಡೆಂಟ್ಸ್ಗೆ ದೇ ಕ್ಯಾನ್ ಏಮ್. ಆಯ್ತಾ, ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ ಎನಿ ಬ್ಯಾಕ್ಗ್ರೌಂಡ್, ಎನಿ ಸ್ಟೂಡೆಂಟ್ಸ್, ಬಟ್ ಸ್ಪೆಷಲೈಸೇಷನ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಆಗಿದೆ, ಬಟ್ ನಿಮಗೂ ಒಂದು ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಓದಿರೋದ್ರಿಂದ ಎನಿ ಗ್ರಾಜುಯೇಟ್ ಕ್ಯಾನ್ ಆಲ್ಸೋ ಅಪ್ಲೈ, ಯೂಶಲಿ ದ ಸೈನ್ಸ್ ಸ್ಟೂಡೆಂಟ್ಸ್ ಅಂಡ್ BCom ಸ್ಟೂಡೆಂಟ್ಸ್. ನೆಕ್ಸ್ಟ್ ಇಸ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ LIC ಈಗ ನೋಡಿರ್ತೀರಲ್ವಾ, ಏಜೆಂಟ್ಸ್ ತುಂಬಾ ಜನ ಬರ್ತಾರೆ, ಹೇಳಿದ್ನಲ್ಲ ಮುಂಚೆನೆ. ಸೊ ಬಂದ್ಬಿಟ್ಟು ಇದು ತಗೊಳ್ಳಿ, ಅದು ತಗೊಳ್ಳಿ, ಆ ಇನ್ಶೂರೆನ್ಸ್ ತಗೊಳ್ಳಿ, ಈ ಇನ್ಶೂರೆನ್ಸ್ ತಗೊಳ್ಳಿ. ಸೊ ಯು ಕ್ಯಾನ್ ಬಿಕಮ್ ಅ ಏಜೆಂಟ್, ನೀವು ಏಜೆಂಟ್ ಆಗ್ಬೋದು, LIC ಏಜೆಂಟ್ ಆಗ್ಬೋದು. ಸೊ ಯು ಹ್ಯಾವ್ ಟು ಕ್ಲಿಯರ್ ಒನ್ ಎಕ್ಸಾಮ್ ವಿಚ್ ಇಸ್ ಕಂಡಕ್ಟೆಡ್ ಬೈ LIC ಇಂದ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಗ್ರಾಜುಯೇಷನ್ ಆದ್ಮೇಲೆ ಯು ಕ್ಯಾನ್ ಆಲ್ಸೋ ಬಿಕಮ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್. ನೆಕ್ಸ್ಟ್ ಡಿಫೆನ್ಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಯೂಶಲಿ ದಿಸ್ ಇಸ್ ಫಾರ್ ಸೈನ್ಸ್ ಗ್ರಾಜುಯೇಟ್ಸ್. ಸೊ ಇದಕ್ಕೆ ಡಿಫೆನ್ಸ್ ಅಂತ ಹೇಳಿದ ತಕ್ಷಣ ಯು ಹ್ಯಾವ್ ಟು ಗೋ ಥ್ರೂ UPSC ಮೂಲಕನೇ ಹೋಗ್ಬೇಕು, ಬಟ್ ಗ್ರಾಜುಯೇಷನ್ ಇಸ್ ಫೈನ್. ರೈಲ್ವೆ ಅವರಂತೂ ನಿಮ್ಗೆ ಗೊತ್ತಲ್ವಾ, ರೈಲ್ವೆ ಡಿಪಾರ್ಟ್ಮೆಂಟ್ ಇಸ್ ದ ಲಾರ್ಜೆಸ್ಟ್ ಎಂಪ್ಲಾಯರ್ ರೈಟ್ ಇನ್ ಇಂಡಿಯಾ. ಸೊ ಅವ್ರ ಹತ್ರ ದೇ ಕೀಪ್ ಆಫರಿಂಗ್, ಏನು ನೋಟಿಫಿಕೇಶನ್ಸ್ ಕಳಿಸ್ತಾನೆ ಇರ್ತಾರೆ ಫಾರ್ ಡಿಗ್ರಿ, ಫಾರ್ ಸ್ಪೆಸಿಫಿಕ್ ಡಿಗ್ರಿ, ಅಥವಾ ಸ್ಟಾರ್ಟ್ ಫ್ರಮ್ 10th PU. ಸೊ ಎಲ್ಲದಕ್ಕೂ ರೈಲ್ವೆ ಅವರಂತೂ ಅನೌನ್ಸ್ ಮಾಡ್ತಾನೆ ಇರ್ತಾರೆ. ಸೊ ಯು ಕೀಪ್ ಟೇಕಿಂಗ್ ದಟ್ ನೋಟಿಫಿಕೇಶನ್ ಅಂಡ್ ಅಪ್ಲೈ. ಸೊ ನೀವು ಅಪ್ಲೈ ಮಾಡಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಬರೀಬೇಕು, ದೆನ್ ಯು ವಿಲ್ ಗೆಟ್ ಇನ್ ಟು ರೈಲ್ವೆ ಡಿಪಾರ್ಟ್ಮೆಂಟ್. IBPS, this one I wanted to stress more students, IBPS Institute of Banking Personal Selection. So this is one exam. ಕೇಳಿದಿರಾ ಅಲ್ವಾ IBPS? ಕೇಳಿದಿರಾ ಎಲ್ಲರೂ? ಎಸ್ ಸ್ಟೂಡೆಂಟ್ಸ್? Yes, ma'am. ಸೊ IBPS ಏನಂತ ಹೇಳಿದ್ರೆ, ಈಗ ಬ್ಯಾಂಕಿಗೆ ನೀವು ಸೇರ್ಕೊಬೇಕು ಅಂತ ಹೇಳಿದ್ರೆ ಮೋರ್ ದ್ಯಾನ್ 20 ಬ್ಯಾಂಕ್ಸ್. ಸೊ ಅವರು ಎಲ್ಲ ಸೇರ್ಕೊಂಡು ಒಂದು ಬ್ಯಾಂಕಿಂಗ್ ಎಕ್ಸಾಮ್ ಅಂತ ಹೇಳಿ ಕಂಡಕ್ಟ್ ಮಾಡ್ತಾರೆ. ಆ ಬ್ಯಾಂಕಿಂಗ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಮೋರ್ ದ್ಯಾನ್ 20 ಬ್ಯಾಂಕ್ಸ್ ಅಲ್ಲಿ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ. ಆಯ್ತಾ,
So this is one, I mean, examination which I wanted to stress for everybody. So ನಿಮಗೆ ಇದನ್ನ ಸ್ಕೋಪ್ ಇದೆ. ನೀವು ಏನು ಇದಕ್ಕೆ ಬುಕ್ ಸಿಗುತ್ತೆ ಆಯ್ತಾ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಬುಕ್ ಅಂತ ಸಿಗುತ್ತೆ, ಒಂದು 300-200 rupees ಇರುತ್ತೆ. ಅದನ್ನ ತಗೊಂಡು ಇದಕ್ಕೆ ಅಂತಾನೆ ಪ್ರಿಪೇರ್ ಆಗಿ ಬರೀರಿ. ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡ್ರೆ ಯಾವ ಬ್ಯಾಂಕಿಗೆ ಹೋದ್ರೂ ತಗೊಂತಾರೆ ಆಯ್ತಾ. ಬ್ಯಾಂಕ್ ಅಂತ ಹೇಳಿದ್ರೆ, ವೈ ಬ್ಯಾಂಕ್ ಅಂತ ಹೇಳಿದ್ರೆ, ಬ್ಯಾಂಕ್ಗಳಿಗೆಲ್ಲ ಏನಂತ ಹೇಳಿದ್ರೆ ಕಾರ್ಪೊರೇಟ್ ಲೈಫ್ ಸ್ಟೈಲ್ ಜೊತೆಗೆ ಗೌರ್ಮೆಂಟ್ ಸ್ಯಾಲರಿ ತರ ಆಯ್ತಾ. ಸೊ ದಟ್ ಇಸ್ ಒನ್ ಆಫ್ ಸೇಫೆಸ್ಟ್ ಜಾಬ್ ಇನ್ ಇಂಡಿಯಾ ಯು ಕ್ಯಾನ್ ಲುಕ್ ಫಾರ್. ಸೊ IBPS ನ ಕುತ್ಕೊಂಡು ಬುಕ್ಕಲ್ಲಿ ಸಿಗುತ್ತೆ, ತುಂಬಾ ಬುಕ್ಕಲ್ಲಿ ಸಿಗುತ್ತೆ. ನಾನು ಗ್ರಾಜುಯೇಷನ್, ನಾನು MBA ಎಲ್ಲ ಮಾಡ್ತಿರ್ಬೇಕಾದ್ರೆ ಇವನ್ ಐ ಟುಕ್ ದಿಸ್ ಎಕ್ಸಾಮ್. ನನಗೂ ಕಾರ್ಪೊರೇಟ್ ಬ್ಯಾಂಕಲ್ಲಿ ಸಿಕ್ಕಿತ್ತು, ಬಟ್ ಐ ಡೆಂಟ್ ಜಾಯಿನ್ ಬಿಕಾಸ್ ಐ ಹ್ಯಾವ್ ಟು ಗೋ ಟು ಹೈದರಾಬಾದ್ ಅಂತೇಳಿ. ಮೈ ಪೇರೆಂಟ್ಸ್ ಡಿಂಟ್ ಅಲೋ, ನಾನು ಕಳಿಸ್ಲಿಲ್ಲ ನಮ್ಮ ಅಪ್ಪ ಅಮ್ಮ. ಸೊ ಐ ಡೆಂಟ್ ಗೋ ದೇರ್. ನಾನು ಬುಕ್ ಎಲ್ಲಿ ತೊಗೊಂಡಿದೆ ಅಂತ ಹೇಳಿದ್ರೆ, ಹಾಸನಲ್ಲಿ AVK ಕಾಲೇಜ್ ಇದೆಯಲ್ಲ, ಅದ್ರ ಪಕ್ಕ ಒಂದು ಬುಕ್ ಸ್ಟೋರ್ ಇದೆ, ಅಲ್ಲಿ ತೊಗೊಂಡಿದ್ದೆ ನಾನು. 300 rupees 350 ಅವಾಗ, ಮೇ ಬಿ 10 years ಬ್ಯಾಕ್. ಸೊ ಆತರ ಎಲ್ಲಾ ಕಡೆನೂ ಸಿಗುತ್ತೆ, ನಿಮ್ ಊರಲ್ಲೂ ಸಿಗುತ್ತೆ. ನೀವು ಜಸ್ಟ್ ವಿಚಾರಿಸ್ಬೇಕು ಅಷ್ಟೇ. ಬುಕ್ ಸ್ಟೋರ್ಸ್ಗಳಿರುತ್ತೆ ಅಲ್ವಾ, ಅಥವಾ ಆತರ ಕಡೆ ಹೋಗ್ಬಿಟ್ಟು ಕೇಳಿ. ನಿಮ್ಗೆ ಇಲ್ಲ ಅಮೆಝಾನ್ ಇದೆಯಲ್ಲಪ್ಪ, ಅಮೆಝಾನ್, ಫ್ಲಿಪ್ಕಾರ್ಟ್ ಇಸ್ ದ ಬೆಸ್ಟ್ ಆಪ್ಷನ್ ಆಯ್ತಾ. ಅಮೆಝಾನ್, ಫ್ಲಿಪ್ಕಾರ್ಟಿಗೆ ಹೋಗಿ ಜಸ್ಟ್ ಗಿವ್ ಮಿ ಅ ಮಿನಿಟ್, somebody has sent me message. So you can just go and take that book, read it, write the exams na bariri. Nimage ಏನು ಕ್ಲಿಯರ್ ಮಾಡ್ಕೊಂಡ್ರೆ ಎನಿ ಬ್ಯಾಂಕ್ ಯು ಕ್ಯಾನ್ ಗೋ ಅಂಡ್ ಜಾಯಿನ್. ಸೊ SBI ಬ್ಯಾಂಕ್ ಎಕ್ಸಾಮ್ ನಿಮ್ಗೆ ಗೊತ್ತಿದೆ, ಇದು SBI ಅವ್ರು ಕರಿತಾನೆ ಇರ್ತಾರೆ ಎಕ್ಸಾಮ್ಸ್ಗೆ, ಜಾಯಿನ್ SBI. ಸೊ SBI ನ ಇದು ಮಾಡ್ಕೊಬೇಕಂತ ಹೇಳಿದ್ರೆ, ಏನು ಕ್ಲಿಯರ್ ಮಾಡ್ಕೊಬೇಕಂದ್ರೆ ಎನಿ ಗ್ರಾಜುಯೇಷನ್. ಓಕೆ, ಅಗೈನ್ ಸೇಮ್ ಥಿಂಗ್, ಎನಿ ಗ್ರಾಜುಯೇಷನ್ ಇನ್ ದಟ್ ಮ್ಯಾಟರ್. ಸೊ ಇದೆಲ್ಲ ವೆಬ್ಸೈಟ್ಸ್ ಇಲ್ಲೆಲ್ಲ ಕೊಟ್ಟಿದ್ದೀನಿ ಆಯ್ತಾ. ಇದನ್ನೆಲ್ಲ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಅಲ್ಲಿ ಕರ್ಕೊಂಡು ಹೋಗುತ್ತೆ, ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಜಸ್ಟ್ ಯು ಹ್ಯಾವ್ ಟು ಪೇಷನ್ಸ್ ಇಂದ ಕ್ಲಿಕ್ ಮಾಡಿ ನೋಡಿ ಅರ್ಥ ಮಾಡ್ಕೊಬೇಕಷ್ಟೇ. SBI ಅವರು ಕರೀತಾನೆ ಇರ್ತಾರೆ ಬ್ಯಾಂಕ್ ಎಕ್ಸಾಮ್ಗೆ. SBI ಸ್ವಲ್ಪ ಕಷ್ಟ ಕ್ಲಿಯರ್ ಮಾಡ್ಕೊಳಕ್ಕೆ, ಬಟ್ ಕ್ಲಿಯರ್ ಮಾಡ್ಕೊಂಡ್ರೆ ಯು ಹ್ಯಾವ್ ವೈಡ್ ಸ್ಕೋಪ್. ಓಕೆ, ಅದು ಬಿಟ್ಟು ಯು ಹ್ಯಾವ್, ಸೊ ನಬಾರ್ಡ್ ಇಂದ ನಿಮಗೆ ಗೊತ್ತು, ನೀವೆಲ್ಲ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀರಾ, ನಿಮ್ಗೆ ಏನೋ ಅಗ್ರಿಕಲ್ಚರ್ ಬಗ್ಗೆ ಚೆನ್ನಾಗೇ ಗೊತ್ತಿರುತ್ತೆ ಫುಲ್ಲು. ಸೊ ಇದು ಗ್ರಾಜುಯೇಷನ್ ಆದ್ಮೇಲೆ ನಬಾರ್ಡ್ ಇಂದನೂ ತುಂಬಾ ಕರೀತಾರೆ ಆಯ್ತಾ ಫುಲ್ಲು. ಸೊ ಅದನ್ನ ನಬಾರ್ಡ್ ಇಂದ ಕರೆಯೋದನ್ನ ನೀವು ಅಪ್ಲೈ ಮಾಡಿದ್ರೆ ಆ ಜಾಬ್ಸ್ಗೆ ಆಬ್ವಿಯಸ್ಲಿ ಎಲ್ಲದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಯು ಹ್ಯಾವ್ ಟು ಕ್ಲಿಯರ್ ದ ಎಂಟ್ರೆನ್ಸ್ ಎಕ್ಸಾಮ್. ಎಂಟ್ರೆನ್ಸ್ ಎಕ್ಸಾಮ್ ಇದೆಲ್ಲ ಸ್ಟ್ರೈಟ್ ಅವೇ ಹೋಗಿ ಜಾಯಿನ್ ಆಗಕ್ಕಾಗಲ್ಲ. ಸೊ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಬೇಕು. ಸೊ ಗ್ರಾಜುಯೇಷನ್ ಒಂದು ಎಲಿಜಿಬಿಲಿಟಿ ನಿಮಗೆ, ಅದಾದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಬರೀರಿ. ಸೊ ಸೆಲೆಕ್ಟ್ ಆದ್ರೆ ಯು ಕ್ಯಾನ್ ಜಾಯಿನ್ ದೋಸ್ ಡಿಪಾರ್ಟ್ಮೆಂಟ್ಸ್. ಎಲ್ಲದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆಯ್ತಾ. ಇಟ್ ಇಸ್ ವೆರಿ ಈಸಿ ಅಂತ ಹೇಳಲ್ಲ, ಬಟ್ ನಿಮ್ಗೆ ಟೈಮ್ ಇರುತ್ತೆ. ಈಗ ಪೇಷನ್ಸ್ ಇಂದ ಕುತ್ಕೊಂಡು ಓದಿ, ಅಟ್ಲೀಸ್ಟ್ ಇದಕ್ಕೆಲ್ಲ 1 hour 2 hours per day ಓದಿದ್ರೆ ಸಾಕು ಆಯ್ತಾ. ಯು ಕ್ಯಾನ್ ಜಸ್ಟ್ ಗೆಟ್ ಇನ್ ಟು ದೀಸ್ ಕೈಂಡ್ ಆಫ್ ಡಿಪಾರ್ಟ್ಮೆಂಟ್ಸ್. ದೆನ್ ಯು ಹ್ಯಾವ್ ಟೆಲಿಕಾಮ್ ಡಿಪಾರ್ಟ್ಮೆಂಟ್ಸ್ ಇಂದನೂ ತುಂಬಾ ಇರುತ್ತೆ. ಓಕೆ, and you have next one is ZAT ಅಂತ ಹೇಳಿದ್ರೆ, this is for MBA. if you wanted to join premier institute, ಯಾವ್ದಾದ್ರು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗಬೇಕು MBA ಅಂತ ಹೇಳಿದ್ರೆ, ಯು ಹ್ಯಾವ್ ಟು ರೈಟ್ ದಿಸ್ ಎಕ್ಸಾಮ್ ZAT. ಯಾವ್ದಾದ್ರು ಝೇವಿಯರ್, ದಿಸ್ ಇಸ್ ಯೂಶಲಿ ಫಾರ್ ಝೇವಿಯರ್. ಸೊ ಝೇವಿಯರ್ ಇನ್ಸ್ಟಿಟ್ಯೂಟ್ ನ ಜಾಯಿನ್ ಆಗ್ಬೇಕಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ZAT ಎಕ್ಸಾಮ್. ಅಂಡ್ ಯು ಹ್ಯಾವ್ CAT ಎಕ್ಸಾಮ್, ಕೇಳಿದಿರಲ್ವಾ ಎಲ್ಲ IIMsಗೆ ಅಥವಾ SDM, ಸೊ ನಮ್ಮ ಕಾಲೇಜ್ ಅಥವಾ ಆ ಥರ ಎಲ್ಲದಕ್ಕೂ ಜಾಯಿನ್ ಆಗ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್ CAT ಎಕ್ಸಾಮ್. MAT ಗೊತ್ತು ನಿಮಗೆ, ದಿಸ್ ಇಸ್ ಆಲ್ಸೋ ಫಾರ್ MBA. ಇಫ್ ಯು ವಾಂಟೆಡ್ ಟು ಜಾಯಿನ್ MBA ಕೋರ್ಸ್ ಯು ಹ್ಯಾವ್ ಟು ಕ್ಲಿಯರ್ MAT. ಇದು ಬಿಟ್ಟು PG, ಏನದು PGPM, ಏನದು PGKM ಅನ್ಸುತ್ತೆ. ಸೊ ಪೋಸ್ಟ್ ಗ್ರಾಜುಯೇಷನ್ ಟೆಸ್ಟ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್. ಸೊ ಅದನ್ನು ಕ್ಲಿಯರ್ ಮಾಡ್ಕೊಬಹುದು ನೀವು, ಅದರಿಂದನೂ ಜಾಯಿನ್ ಆಗ್ಬೋದು. ಅಥವಾ ಮ್ಯಾನೇಜ್ಮೆಂಟ್, MAT ಆದ್ರೂ ಆಗಿರ್ಬೋದು, CAT ಆದ್ರೂ ಆಗಿರ್ಬೋದು. ಗ್ರಾಜುಯೇಟ್ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್, GMAT ಇಸ್ ಫಾರ್ ಅಕ್ರಾಸ್ ದ ವರ್ಲ್ಡ್. ನಿಮಗೆ ಬೇರೆ ಕಂಟ್ರಿಲಿ ಹೋಗಿ ಏನಾದ್ರು MBA ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕ್ಲಿಯರ್ GMAT. ದೆನ್ GRE ಆಲ್ಸೋ, ನೀವು ಬೇರೆ ಕಂಟ್ರಿಲಿ ಹೋಗ್ಬಿಟ್ಟು ನೀವೇನಾದ್ರೂ MBA ಅಥವಾ ಎನಿ ಗ್ರಾಜುಯೇಷನ್ ಮಾಡಬೇಕು ಅಂತ ಹೇಳಿದ್ರೆ GRE ಕ್ಲಿಯರ್ ಮಾಡ್ಕೊಬೇಕು. CPT ಇಸ್ ಫಾರ್ CA. ಓಕೆ, CA ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ CPT ನ ಯು ಹ್ಯಾವ್ ಟು ಕ್ಲಿಯರ್. ಅದು ಬಿಟ್ಟು ಇನ್ನೇನ್ ಮಾಡ್ಬೋದು? Okay, discussion I'll keep it last. Just give me another 5-10 minutes. I'll finish this, then we can just discuss. ಸೊ ಇದು ಬಿಟ್ಟು ಇನ್ನೇನ್ ಮಾಡ್ಬೋದು? ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ, ತುಂಬಾ ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ. ಓಕೆ, ಆನ್ಲೈನ್ ಕೋರ್ಸಸ್ ಇದೆ, ಇದೆಲ್ಲ ಆನ್ಲೈನ್ ಅಲ್ಲೂ ಸಿಗುತ್ತೆ ಆಯ್ತಾ. ಆನ್ಲೈನ್ ಕೋರ್ಸಸ್ ಇರುತ್ತೆ, ಏನು 4 weeks ಇರುತ್ತೆ, 5 weeks ಇರುತ್ತೆ, ಅಥವಾ 10 classes 12 classes ಅಂತ ಇರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಜಾಯಿನ್ ದೋಸ್ ಕೈಂಡ್ ಆಫ್ ಶಾರ್ಟ್ ಟರ್ಮ್ ಕೋರ್ಸಸ್. ಓಕೆ, ದೆನ್ ಸಾಫ್ಟ್ವೇರ್ಸ್ ಇದೆ.
ಸೊ ಶಾರ್ಟ್ ಟರ್ಮ್ಸ್ ಟ್ಯಾಲಿ ಎಲ್ಲ ಗೊತ್ತಲ್ವಾ, ಟ್ಯಾಲಿ ERP 9. ಸೊ ದಟ್ ಇಸ್ ಟ್ಯಾಲಿ 7.2 ಅಥವಾ 7.8 ಅದನ್ನೆಲ್ಲ ಮಾಡಲೇಬೇಡಿ, ಟ್ಯಾಲಿ 9. ಸೊ ERP, ಸೊ ಇದನ್ನ ಸಾಫ್ಟ್ವೇರ್ ನೀವು ಕಲ್ತ್ಕೊಳ್ಳಿ, ಬಿಕಾಸ್ ಮೋಸ್ಟ್ ಆಫ್ ದ ಆರ್ಗನೈಸೇಷನ್ ನಿಮಗೆ ಗ್ರಾಜುಯೇಷನ್ ವಿತ್ ಸಮ್ ಸಾಫ್ಟ್ವೇರ್ ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ 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 ಹೆಲ್ಪ್ಫುಲ್ ಟು ಯು, ಆಯ್ತಾ. ದೆನ್ ಇದೆಲ್ಲ ನೆಟ್ ಸೂಟ್ ಆಗಿರ್ಬೋದು ಅಥವಾ ಸೇಜ್ ಇರ್ಬೋದು, ಸ್ಯಾಪ್ ಗೊತ್ತಿದೆ ನಿಮಗೆ. ಸೊ ಆಲ್ ದೀಸ್ ಆರ್ ಪಾಪ್ಯುಲರ್ ಸಾಫ್ಟ್ವೇರ್ಸ್. ಯಾವ ಆರ್ಗನೈಸೇಷನ್ ಈಗ ಮ್ಯಾನ್ಯುಯಲ್ ಅಲ್ಲಿ ಇಲ್ಲ. ಸೊ ನೋ ಆರ್ಗನೈಸೇಷನ್ ವಿಲ್ ಈಗ ನನ್ನ ಬಿಸ್ನೆಸ್ ಇಂದ ಈಗ ಹೇಳ್ದೆ ನಿಮಗೆ ಡೇ ಟು ಡೇ ಟ್ರಾನ್ಸಾಕ್ಷನ್ ಅಂತ ಹೇಳಿ, ಯಾವ ಕಂಪ್ನಿನೂ ಡೇ ಟು ಡೇ ಟ್ರಾನ್ಸಾಕ್ಷನ್ ಕೈಯಲ್ಲಿ ಬರ್ದ್ಬಿಟ್ಟು ಮಾಡಲ್ಲ, ಅಥವಾ ದೇ ಡೋಂಟ್ ಕೀಪ್ ದಟ್ ನಾವು ಬುಕ್ಕಲ್ಲಿ ಹೇಳ್ಕೊಡ್ತೀವಲ್ಲ, ಜರ್ನಲ್ ಅಥವಾ ಲೆಡ್ಜರ್ ಬುಕ್ಕಲ್ಲಿ. ಅಥವಾ ಯಾವ ಕಂಪ್ನಿನೂ ಇಲ್ಲ. ಯಾವ ಕಂಪ್ನಿ, ಸ್ಮಾಲ್ ಕಂಪ್ನಿಯಿಂದ ಹಿಡಿದು ಲಾರ್ಜ್ ಕಂಪ್ನಿ ತನಕ ನೋ ಕಂಪನಿ ವಿಲ್ ಫಾಲೋ ದ ಮ್ಯಾನ್ಯುಯಲ್ ಮೆಥಡ್. ಇಟ್ ಇಸ್ ಆಲ್ ದೇ ಯೂಸ್ ಸಾಫ್ಟ್ವೇರ್, ಆಯ್ತಾ. ಮೀಡಿಯಂ ಇಂದ ಹಿಡಿದು ಲಾರ್ಜ್ ಇಂಡಸ್ಟ್ರಿ ತನಕ ದೇ ಯೂಸ್ ಅ ಸಾಫ್ಟ್ವೇರ್, ಆಯ್ತಾ. ಸೊ ಆ ಥರ ಸಾಫ್ಟ್ವೇರ್ ರನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಒಂಚೂರು ಗೊತ್ತಿರಬೇಕು. ಒನ್ಸ್ ದಿ ಕಂಪನಿ ವಿಲ್ ಆಲ್ಸೋ ಟ್ರೈನ್, ಬಟ್ ನಿಮಗೂ ಒಂಥರ ನಾಲೆಡ್ಜ್ ಇದ್ರೆ ದಟ್ ಇಸ್ ನೀವು ಕಂಪ್ನಿ ಎಂಟರ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ದಿಸ್ ಆರ್ ಆಲ್ ದ ಫ್ಯೂ ಸಾಫ್ಟ್ವೇರ್ಸ್ ಕೋರ್ಸಸ್ ಯು ಕ್ಯಾನ್ ಡೂ. ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ದಿಸ್. ಸೊ ಕ್ಲಿಕ್ ಮಾಡಿದ್ರೆ ನೀವು ಜಾಯ್ನ್ ಆಗಬೇಕು. ಇಂಟ್ರೆಸ್ಟ್ ಇದ್ರೆ ಯಾವ ಕೋರ್ಸಸ್ಗಾದ್ರೂ ಯು ಕ್ಯಾನ್ ಜಾಯ್ನ್. And this are all the different courses platforms, ಆಯ್ತಾ. ಆನ್ಲೈನ್ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಯಾವ್ದಕ್ಕಾದ್ರೂ ಕ್ಲಿಕ್ ಮಾಡಿ ಆನ್ಲೈನ್ ಕೋರ್ಸಸ್ ಮಾಡ್ಬೋದು. ಪ್ರಿಫರಬಲಿ ಗೋ ಫಾರ್ ಕೋರ್ಸೆರಾ ಆರ್ ಯುಡೆಮಿ, ಆಯ್ತಾ. ಸೊ ಇದನ್ನೆಲ್ಲ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಕೋರ್ಸಸ್ ಇರುತ್ತೆ, ಶಾರ್ಟ್ ಟರ್ಮ್ ಕೋರ್ಸಸ್ ಆನ್ಲೈನ್, ಯಾವ್ದಾರ ಸರ್ಟಿಫಿಕೇಶನ್ ಕೋರ್ಸಸ್ ಇರುತ್ತೆ. ಗ್ರಾಜುಯೇಷನ್ ಜೊತೆಗೆ ಒನ್ ಸರ್ಟಿಫಿಕೇಶನ್ ಕೋರ್ಸಸ್ ವಿಲ್ ಆಡ್ ಮೋರ್ ವ್ಯಾಲ್ಯೂ. ಅದು ಬಿಟ್ಟು ಅನಾಲಿಟಿಕ್ಸ್. ವಾಟ್ ಇಸ್ ದಿಸ್ ಅನಾಲಿಟಿಕ್ಸ್, ಸ್ಟೂಡೆಂಟ್ಸ್? Students, just give me 1 minute, okay? Just 1 minute. I'll be back. All right. Okay, you can see my screen, right? Yes, ma'am. Yes, ma'am. Okay, fine. So when it comes to any analytics, analytics na, have you heard of analytics? No, miss. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಆಯ್ತಾ. ಏನಿದೆ ಅನಾಲಿಟಿಕ್ಸ್ ಅಂತ ಹೇಳಿದ್ರೆ, ಎಲ್ಲೆಲ್ಲಿದೆ ಅನಾಲಿಟಿಕ್ಸ್? ಎಲ್ಲೋಗಿ ಇದೆ ಅನಾಲಿಟಿಕ್ಸ್ ಅಂತ ಹೇಳಿದ್ರೆ, ಎಲ್ಲಿ ಹೋಗ್ಲಿ ಈಗ ಬರೀ ಅನಾಲಿಟಿಕ್ಸ್ ಅನಾಲಿಟಿಕ್ಸ್ ಅನಾಲಿಟಿಕ್ಸ್. ಏನಿದೆ ಅನಾಲಿಟಿಕ್ಸ್ ಅಂತ ಹೇಳಿದ್ರೆ, ಈಗ ನೀವೇ ಅಮೆಝಾನ್ ಇಂದ ಎಷ್ಟು ಜನ ಪರ್ಚೇಸ್ ಮಾಡ್ತೀರಾ, ಅಥವಾ ಎನಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಮಿಂತ್ರ ಆಗಿರ್ಬೋದು, ಎಷ್ಟು ಜನ ನೀವು ಏನೇನು ತಗೋತೀರಾ ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಲ್ವಾ, ತರಿಸ್ಕೊತೀರಾ ತಾನೆ? Yes, miss. ತುಂಬಾ ಜನ ತಗೋತೀರಾ, ಆಯ್ತಾ. ನೀವು ಒಂದ್ ಸ್ವಲ್ಪ ದಿನ ತಗೊಂಬೇಡಿ, ಆಯ್ತಾ. ಕಂಟಿನ್ಯೂಸ್ ಆಗಿ ತಗೋತಾ ಇರ್ತೀರಾ. ಸ್ವಲ್ಪ ದಿನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಗೊಂದು ಮೆಸೇಜ್ ಬರುತ್ತೆ, ನೋಡಿದಿರಾ? ಹಾಯ್ ದೀಪಾಂಜಲಿ, ಐ ಮಿಸ್ ಯು. ಹ್ಯಾವ್ ಯು ಸೀನ್ ದಟ್? ಹ್ಯಾವ್ ಯು ಅಬ್ಸರ್ವ್ ದಟ್? ವಿ ಮಿಸ್ ಯು, ಪ್ಲೀಸ್ ಶಾಪ್ ವಿತ್ ಅಸ್. ದಟ್ ಇಟ್ ಸೆಲ್ಫ್ ಇಸ್ ಅನಾಲಿಟಿಕ್ಸ್. ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಇನ್ ಸಿಂಪಲ್ ವರ್ಡ್ಸ್ ಅನಾಲಿಟಿಕ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈಗ ನೀವು ಕಂಪನಿ ಈಗ ಪ್ರಾಫಿಟ್ 10 ವರ್ಷ ಪ್ರಾಫಿಟ್ ಇರುತ್ತೆ. 10 ವರ್ಷ ಪ್ರಾಫಿಟ್ ಇಂದ ಒಂದು ಗ್ರಾಫ್ ಅಲ್ಲಿ ಹಾಕಿ, ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋದನ್ನ one kind of analytics, okay, that we call it as financial analytics. So ಮಾಮೂಲಿ, so when it comes to analytics in general what it is ಅಂತ ಹೇಳಿದ್ರೆ, ಈಗ ಅಮೆಝಾನ್ ಅಲ್ಲಿ ನೀವು ಒಂದು 10 ಟೈಮ್ಸ್ ಪರ್ಚೇಸ್ ಮಾಡ್ತೀರಾ, ನಿಮ್ ಬಗ್ಗೆನೇ ಒಂದು ಪ್ರಾಪರ್ ಡೀಟೇಲ್, ಒಂದು ಪ್ರಾಪರ್ ಡಾಟಾ ಪ್ರಿಪೇರ್ ಮಾಡಿರ್ತಾರೆ. ಸೊ ಈಗ ಜೀವಿತ, ನನ್ನ ಬಗ್ಗೆನೇ ನಾನು ತುಂಬಾ ತಗೋತೀನಿ ನಾನು ಅಮೆಝಾನ್ ಇಂದ, ನನ್ನ ಬಗ್ಗೆನೇ ಎಷ್ಟು ದಿವಸಕ್ಕೆ ಡೈಲಿ ಪರ್ಚೇಸ್ ಮಾಡ್ತಾರಾ ಅಥವಾ ವೀಕ್ಲಿ ಒನ್ಸ್ ಪರ್ಚೇಸ್ ಮಾಡ್ತಾರಾ, ಹೌ ಆಫನ್, ನಾನು ಎಷ್ಟು ಸತಿ ಪರ್ಚೇಸ್ ಮಾಡ್ತೀನಿ, ಯಾವ ತರ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತೀನಿ, ಓಕೆ, ಯಾವ ತರ ಪ್ರೈಸ್ ರೇಂಜ್ ಅಲ್ಲಿ ನಾನು ನೋಡ್ತೀನಿ. ಸೊ ಎಲ್ಲಾದ್ರ ಬಗ್ಗೆ ನನ್ನ ಡೀಟೇಲ್ ಬಗ್ಗೆ ಇರುತ್ತೆ. ಸೊ ಅದನ್ನೆಲ್ಲ ಒಂದು ಕಡೆ ಡಾಟಾ ಸ್ಟೋರ್ ಮಾಡಿ ದೆಲ್ ಕ್ರಿಯೇಟ್ ಒನ್ ಅನಾಲಿಟಿಕ್ಸ್, ಆಯ್ತಾ. ಈ ತರ ಈಗ ನಾನು ಹೌ ಆಫನ್, ಈಗ ವೀಕ್ಲಿ 2 ಟೈಮ್ಸ್ ಮಾಡ್ತಾ ಇದ್ರೆ
ಅದನ್ನ ಒಂದು ನನ್ ವೀಕ್ಲಿ 2 ಟೈಮ್ಸ್, ಒಂದು ವರ್ಷದಿಂದ ವೀಕ್ಲಿ 2 ಟೈಮ್ಸ್ ಮಾಡ್ತಾ ಇದ್ರೆ ದೇ ವಿಲ್ ಪ್ರೆಡಿಕ್ಟ್. ಸೊ ಇವರು ವೀಕ್ಲಿ 2 ಟೈಮ್ಸ್ ಏನೋ ಪರ್ಚೇಸ್ ಮಾಡ್ತಾರೆ. ಸೊ ಶಿ ಈಸ್ ಒನ್ ಕೈಂಡ್ ಆಫ್ ಏನು ಕಸ್ಟಮರ್ ವಿಚ್ ದೇ ಕ್ಯಾನ್ ಆಲ್ಸೋ ರಿಲೇ. ನನಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಕೊಡ್ತಾರೆ, ನನಗೆ ಸ್ಪೆಷಲ್ ಡೆಲಿವರಿ ಕೊಡ್ತಾರೆ. ಸೊ ನಂತರ ಕಸ್ಟಮರ್ಸ್ಗೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅನಲಿಟಿಕ್ಸ್, ಪ್ರೆಡಿಕ್ಟಿಂಗ್. ಸೊ ಒಂಥರ ಗ್ರಾಫ್ ತರ ಮಾಡಿ ದೇ ವಿಲ್ ಗೋಯಿಂಗ್ ಟು predict it. So that we call it as analytics. Okay, this is very one simple example what I have given you. So anywhere you take it, okay, ಎಲ್ಲಾರು ತಗೊಳ್ಳಿ, ಸ್ಟಾಕ್ ಮಾರ್ಕೆಟ್ ನೋಡಿದಿರಾ ಅಲ್ವಾ, ಈ ಚಿತ್ರ ಎಲ್ಲ ಗ್ರಾಫ್ಸ್ ಎಲ್ಲ ಇರುತ್ತೆ. ಆಲ್ ದೀಸ್ ಆರ್ ಅನಲಿಟಿಕ್ಸ್. ದ ಟೆಕ್ನಿಕಲ್ ಅನಾಲಿಸಿಸ್ ಇಟ್ ಸೆಲ್ಫ್ ಇಸ್ ಅನಲಿಟಿಕ್ಸ್. ಸೊ ಅದೆಲ್ಲದನ್ನು ಅನಾಲಿಟಿಕ್ಸ್. ಈಗ ನೀವೇನಾದ್ರೂ ಈಗ ಇದಕ್ಕೆ ಹೋಗಿರ್ತೀರಾ ಅಲ್ವಾ, ಏನು ಅಮೆಝಾನ್ಗೆ ಹೋಗಿದ್ದಾಗ ಕೆಳಗಡೆ ಫುಲ್ ಸ್ಕ್ರಾಲ್ ಮಾಡಿ ಯು ಸಿ ದಟ್ ಇದು ರೇಟಿಂಗ್ಸ್ ನೋಡ್ತೀರಾ. ಸೊ ಈಗ 5, 10, 5, 4, 3, 2, 1. 5ಗೆ ಎಷ್ಟಿರುತ್ತೆ, 20% ಇರುತ್ತೆ, ಅಥವಾ 4ಗೆ 80% ಇರುತ್ತೆ. ಅದನ್ನೆಲ್ಲ ಪ್ರಿಪೇರ್ ಮಾಡ್ತಾರಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಅನಲಿಟಿಕ್ಸ್. ಓಕೆ, ವಿಚ್ ಇಸ್ ದೇರ್ ಎವ್ರಿವೇರ್. ಎಲ್ಲಿ ಹೋದ್ರೂ ಅನಲಿಟಿಕ್ಸ್. ಈಗ ಯು ಟೇಕ್ ಫೈನಾನ್ಸ್, ಯು ಟೇಕ್ ಆಪರೇಷನ್ಸ್, ಯು ಟೇಕ್ HR, ಯು ಟೇಕ್ ಮಾರ್ಕೆಟಿಂಗ್, ಡಿಜಿಟಲ್, ಎಲ್ಲಿ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲೂ ವಿ ಹ್ಯಾವ್ ಅನಲಿಟಿಕ್ಸ್. ಓಕೆ, ಸೊ ಯು ಕ್ಯಾನ್ ಡೂ ಒನ್ ಅನಲಿಟಿಕ್ಸ್ ಕೋರ್ಸ್. ಓಕೆ, ಸೇಲ್ಸ್. ಈಗ ನನ್ನ ಸೇಲ್ಸ್ ಆಯ್ತಾ, ಮಂತ್ಲಿ ಸೇಲ್ಸ್ ಎಷ್ಟಾಗಿದೆ ಅಥವಾ ಡೇ ಟು ಡೇ ಸೇಲ್ಸ್ ಎಷ್ಟಾಗಿದೆ, ಅದನ್ನ ನಾನು ಪ್ರೊಜೆಕ್ಟ್ ಮಾಡ್ತೀನಿ. ಈಗ ಪ್ಯಾಂಡಮಿಕ್ ಅಲ್ಲಿ ಎಷ್ಟಾಯ್ತು ನನ್ನ ಸೇಲ್ಸ್. 2019ಗಿಂತ ಮುಂಚೆ ನನ್ನ ಕಂಪ್ನಿ ಎಷ್ಟು ಸೇಲ್ಸ್ ಮಾಡಿತ್ತು, 2019-20 ನನ್ನ ಸೇಲ್ಸ್ ಕಡಿಮೆ ಆಗಿರ್ಬೋದು, ಬಿಕಾಸ್ ಡಿಮ್ಯಾಂಡ್ ಹ್ಯಾಸ್ ಕಮ್ ಡೌನ್ ಟು ಮೈ ಪ್ರಾಡಕ್ಟ್ ಡ್ಯೂ ಟು ದ ಪ್ಯಾಂಡಮಿಕ್. ಜನಗಳ ಹತ್ರ ದುಡ್ಡಿಲ್ಲ, ಆಯ್ತಾ. ಸೊ ಜನಗಳ ಹತ್ರ ದುಡ್ಡಿಲ್ಲ ಅಂತಂದ್ರೆ ನಾನು ಪ್ರಾಡಕ್ಟ್ಸ್ ತಗೊಳಲ್ಲ, ನನ್ನ ಡಿಮ್ಯಾಂಡ್ ಕಡಿಮೆ ಆಗಿರುತ್ತೆ, ಆಯ್ತಾ. ಇದು ಹಿಂಗೆ ಇರುತ್ತಾ, ಇದೇ ತರ ಎಷ್ಟು ನಾನು ಪ್ರೆಡಿಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ವಾಟ್. ಸೊ ದ ಅನಲಿಟಿಕ್ಸ್. ಓಕೆ, ಅದನ್ನೆಲ್ಲ ಏನ್ ಕೈಯಲ್ಲಿ ಮಾಡಲ್ಲ. ದೇ ಹ್ಯಾವ್ ಅ ಪ್ರಾಪರ್ ಸಾಫ್ಟ್ವೇರ್ ಫಾರ್ ದ್ಯಾಟ್. ನಾನು ತೋರಿಸ್ದೆ ಅಲ್ವಾ, ಸ್ಯಾಪ್ ಆಗಿರ್ಬೋದು, ಅಥವಾ ಟ್ಯಾಲಿ ಆಗಿರ್ಬೋದು, ಅಥವಾ ನಿಮ್ದು ERP ಯಾವ್ದಾದ್ರು ಆಗಿರ್ಬೋದು. ಸೊ ನೆಟ್ ಸೂಟ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಸಾರಿ ಒರಾಕಲ್ ಆಗಿರ್ಬೋದು, ಒರಾಕಲ್ ಪೀಪಲ್ ಸಾಫ್ಟ್ ಆಗಿರ್ಬೋದು. ಇದೆಲ್ಲ ಸಾಫ್ಟ್ವೇರ್ಸ್ ವಿಚ್ ಇಸ್ ಯೂಸ್ಡ್ ಫಾರ್ ಅನಲಿಟಿಕ್ಸ್. ಓಕೆ, ಸೊ ಯು ಲರ್ನ್ ಆಲ್ ದಿಸ್, ಆಯ್ತಾ. ಇದನ್ನೆಲ್ಲ ಕೇಳಿಸ್ಕೊಂಡ್ರಿ, ಏನೇನ್ ಮಾಡ್ಬೋದು ಗ್ರಾಜುಯೇಷನ್ ಆದ್ಮೇಲೆ, ಏನೇನ್ ತರ ಇದು ತಗೊಬೋದು, ಏನೋ ಎಕ್ಸಾಮ್ಸ್ ತಗೊಬೋದು, ಇಲ್ಲ ಯಾವ ತರ ನೀವು ಜಾಬ್ಗಳನ್ನ ಅಪ್ಲೈ ಮಾಡ್ಬೋದು, ಯಾವ ತರ ರೋಲ್ಸ್ ಇರುತ್ತೆ, ಏನಿರುತ್ತೆ. ಸೊ ಎಲ್ಲ ನೋಡಿದ್ರಿ. ಸೊ ಇದಕ್ಕೆಲ್ಲ ನೀವು ಹೇಗೆ ಪ್ರಿಪೇರ್ ಆಗಬೇಕು, ಹೌ ಯು ಗೋಯಿಂಗ್ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಮೋಸ್ಟ್ ಸಕ್ಸಸ್ಫುಲ್ ಕೆರಿಯರ್. ಸೊ ಹೇಗೆ ನೀವು ಪ್ರಿಪೇರ್ ಆಗ್ತೀರಾ ನಿಮ್ದು ಕೆರಿಯರ್ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ. ಸೊ ಒನ್ ಇಸ್ ಟೆಕ್ನಿಕಲ್ ಸ್ಕಿಲ್ಸ್. ವಾಟ್ ಇಸ್ ದಿಸ್ ಟೆಕ್ನಿಕಲ್ ಸ್ಕಿಲ್ಸ್? ಈಗ ನೀವು BCom ಅಂತ ಹೇಳಿದ್ರೆ ನಿಮ್ಗೆ ಅಕೌಂಟೆನ್ಸಿ ನಾಲೆಡ್ಜು, ಟ್ಯಾಕ್ಸ್ ನಾಲೆಡ್ಜು ಇರಬೇಕು. ಅಟ್ಲೀಸ್ಟ್ ದ ಬೇಸಿಕ್ ನಾಲೆಡ್ಜ್ ಆಫ್ ಇಟ್. ಯು ಶುಡ್ ನೋ ದ ಬೇಸಿಕ್ಸ್ ಆಫ್ ಇಟ್. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಟೆಕ್ನಿಕಲ್ ನಾಲೆಡ್ಜ್. ಸೊ ಈಗ ನಾನೇನಾದ್ರೂ BA ಅಂತ ಹೇಳಿದ್ರೆ ಯು ಶುಡ್ ನೋ ಎಕನಾಮಿಕ್ಸ್, ಸೊ ಹಿಸ್ಟ್ರಿ ಅಥವಾ ಸಮ್ ರಿಲೇಟೆಡ್ ಟು ದ್ಯಾಟ್, ಅಥವಾ ಇಂಗ್ಲಿಷ್ ಅಥವಾ ಕನ್ನಡ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಒಂದು ಲೆವೆಲ್ಗೆ ನಾಲೆಡ್ಜ್ ಇರಬೇಕು. ಸೊ ಟೆಕ್ನಿಕಲ್ ನಾಲೆಡ್ಜ್ ವಿತ್ ಯುವರ್ ಓನ್ ಡೊಮೈನ್, ನಿಮ್ ಡೊಮೈನ್ ಜೊತೆಗೆ ಅಡಿಷನಲ್ ಸರ್ಟಿಫಿಕೇಟ್ಸ್ ವಿಚ್ ವಿಲ್ ಎನ್ಹಾನ್ಸ್, ಆಯ್ತಾ, ನಿಮ್ದನ್ನ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುತ್ತೆ. ಜೊತೆಗೆ ಸಾಫ್ಟ್ವೇರ್ ನಾಲೆಡ್ಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೈಕ್ರೋಸಾಫ್ಟ್, ಬರೀ ಒಂದೇ ಮೈಕ್ರೋಸಾಫ್ಟ್ ವಿಲ್ ನಾಟ್ ವರ್ಕ್. ನೀವು ನಂಗೆ MS ಆಫೀಸ್ ಗೊತ್ತು ಅಂತ ಅಂದ್ರೆ ನೋ ಕಂಪನಿ ವಿಲ್ ಎಂಟರ್ಟೈನ್. ಮೈಕ್ರೋಸಾಫ್ಟ್ ಜೊತೆಗೆ ಎಕ್ಸೆಲ್, ನಾರ್ಮಲ್ ಎಕ್ಸೆಲ್ ಗೊತ್ತಿದ್ರೆ ವರ್ಕ್ ಆಗಲ್ಲ. ಯು ಶುಡ್ ನೋ ದ ಏನು ವರ್ಡ್ ಮತ್ತೆ ಪವರ್ ಪಾಯಿಂಟ್ ತುಂಬಾ ಕಂಪ್ನಿಯವ್ರು ಯಾರು ಅದನ್ನೇನು ಕನ್ಸಿಡರ್ ಮಾಡಲ್ಲ. ಇಟ್ ಇಸ್ ಲೈಕ್ ABCD, ಆಯ್ತಾ. ಎಕ್ಸೆಲ್ ಗೊತ್ತಿರಬೇಕು, ನಿಮ್ಗೆ ಎಕ್ಸೆಲ್ ಒಂದು ಲೆವೆಲ್ ಗೊತ್ತಿದೆ ಅಂತ ಹೇಳಿದ್ರೆ ಗೋ ಫಾರ್ ಅಡ್ವಾನ್ಸ್ ಎಕ್ಸೆಲ್, ಆಯ್ತಾ. ಅಡ್ವಾನ್ಸ್ ಎಕ್ಸೆಲ್ ಕಲೀರಿ. ಇಲ್ಲ ಅಂತ ಹೇಳಿದ್ರೆ ಎನಿ ಆಫ್ ದ ಅನಾಲಿಟಿಕ್ಸ್ ಕೋರ್ಸ್ ತಗೊಳ್ಳಿ. ಸೊ ಯು ಗೆಟ್ ಟ್ರೈನ್ ಫಾರ್ ಯೋರ್ ಸೆಲ್ಫ್. SAP ಕೋರ್ಸಸ್ ಇರುತ್ತೆ, ಯು ಹ್ಯಾವ್ ERP, ರೈಟ್, ಯು ಹ್ಯಾವ್ ಟ್ಯಾಲಿ ಅಂಡ್ ಆಲ್ಸೋ ಟೇಕ್ ಸಚ್ ಕೈಂಡ್ ಆಫ್ ಸರ್ಟಿಫಿಕೇಶನ್ ಕೋರ್ಸಸ್. ಸೊ ದಟ್ ವಿಲ್ ಎನ್ಹಾನ್ಸ್ ಯೋರ್ a possibility of getting to some good organization. ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಬರೀ ಇಂಗ್ಲಿಷ್ ಒಂದೇ ಅಲ್ಲ. ಸೊ ಕನ್ನಡದಲ್ಲೂ ನಿಮಗೆ ಗೊತ್ತಿರ್ಬೇಕು ಹೆಂಗ್ ಕಮ್ಯುನಿಕೇಟ್ ಮಾಡಬೇಕು. ಹೋಗ್ಬಿಟ್ಟು ಹಾಸ್ಟಾಗಿ ಹೋಗ್ಬಿಟ್ಟು ನಿಮ್ ಬಾಸ್ ಹತ್ರ ಮಾತಾಡಕ್ಕಲ್ಲ, ಕನ್ನಡ ಬರುತ್ತೆ ಅಂತ ಹೇಳ್ಬಿಟ್ಟು, ಅಲ್ವಾ. ಸೊ ಅದನ್ನ ಹಿಂಗ್ ಮಾತಾಡ್ತೀರಾ, ನೀವು ಹೆಂಗೆ ಕನ್ವಿನ್ಸ್ ಮಾಡ್ತೀರಾ, ನಿಮ್ ಮಾತು ಹೆಂಗಿರ್ಬೇಕು. ಸೊ ಇಂಗ್ಲಿಷ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟು ಸರ್ವೈವ್. ನೀವು ಸರ್ವೈವ್ ಆಗ್ಬೇಕು ಅಂತ ಹೇಳಿದ್ರೆ ಸೊ ಇಂಗ್ಲಿಷ್ ಇಸ್ ವೆರಿ ವೆರಿ, ನಿಮ್ಗೆ ಗೊತ್ತು ಇಂಗ್ಲಿಷ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ. ಹಾಸನ ಬಿಟ್ಟು ಹೊರಗಡೆ ಬರ್ತೀರಾ, ಹಾಸನಲ್ಲೇ ತುಂಬಾ ಜನ ಈಗ ಮಾತಾಡಕ್ ಶುರು ಮಾಡಿದ್ದಾರೆ. ನಾನೇ ನೋಡಿದ್ದೀನಲ್ಲ ತುಂಬಾ ಜನ ಹಾಸನಲ್ಲಿ. ಸೊ ನೀವು ಬೇರೆ ಕಡೆ ಬಂದು ನೀವು ಬೆಂಗಳೂರೆಲ್ಲ ಜಾಬ್ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಯುವರ್ ಕಮ್ಯುನಿಕೇಶನ್ ಪ್ಲೇಸ್ ಅ ಕೀ ರೋಲ್. ಸೊ ಪ್ಲೀಸ್ ವರ್ಕ್ ಆನ್ ಯುವರ್ ಕಮ್ಯುನಿಕೇಶನ್. ಸೊ ನಿಮ್ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೋತಾ ಹೋಗ್ಬೇಕು. ಅನಾಲಿಟಿಕಲ್ ಸ್ಕಿಲ್ಸ್, ಅನಾಲಿಟಿಕ್ ಅಂತ ಹೇಳಿದ್ರೆ ಒಂದು ಥಿಂಕಿಂಗ್ ಎಬಿಲಿಟಿ, ರೈಟ್.
ಈಗ ನಾನು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ನೀವು ಹೇಗೆ ಸೊಲ್ಯೂಷನ್ ಕಂಡುಹಿಡಿತೀರಾ ಅದಕ್ಕೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅನಾಲಿಟಿಕಲ್ ಸ್ಕಿಲ್ಸ್. ನಿಮ್ಮ ಥಿಂಕಿಂಗ್ ಎಬಿಲಿಟಿನೂ ಇರಬೇಕು. ನೀವು ಹೇಗೆ ನೀವು ಸಮಥಿಂಗ್ ನ್ಯೂ ಯು ಶುಡ್ ಗಿವ್, ರೈಟ್? ಏನೋ ಒಂದು ಸೊಲ್ಯೂಷನ್ ತಗೊಂಡ್ ಬರಬೇಕು ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅನಾಲಿಟಿಕಲ್ ಸ್ಕಿಲ್ಸ್. ಸೊ ಅದನ್ನ ಹೇಗೆ ಡೆವಲಪ್ ಮಾಡಬೇಕು? ಬೈ ರೀಡಿಂಗ್ ಮೆನಿ ಥಿಂಗ್ಸ್, ರೈಟ್? ಬೈ ಸೀಯಿಂಗ್ ಮೆನಿ ವಿಡಿಯೋಸ್, ಬೈ ಸೀಯಿಂಗ್ ಆರ್ ಬೈ ರೀಡಿಂಗ್ ಇಟ್, ರೈಟ್? ಅಂಡ್ ಥ್ರೂ ಎಕ್ಸ್ಪೀರಿಯನ್ಸ್ ಆಲ್ಸೋ. ಸೊ ಎಕ್ಸ್ಪೀರಿಯನ್ಸು ಮತ್ತೆ ನಿಮ್ ಯೋಚನೆ, ನೀವು ಕುತ್ಕೊಂಡು ಯೋಚನೆ ಮಾಡ್ತಾ ಇರಬೇಕು. ಸೊ ದೆನ್ ಯು ವಿಲ್ ಗೆಟ್. ಟೈಮ್ ಮ್ಯಾನೇಜ್ಮೆಂಟ್ ಈಕ್ವಲಿ ಇಂಪಾರ್ಟೆಂಟ್. ಸೊ ನೀವು ಏನೋ ಒಂದ್ಸತಿ ನೀವು ಕ್ಲಾಸಸ್ಗೆ ನಾನು ನೋಡಿದೀನಿ ಆಯ್ತಾ ಸ್ಟೂಡೆಂಟ್ಸ್, ಯು ಕಮ್ 5 minutes late, 10 minutes late. ನೋ. ಸೊ 5 minutes 10 minutes ಲೇಟ್ ಆಯ್ತು ಬಂದೇ ಅಲ್ಲ. ಟೈಮ್ 9 o'clock ಅಂದ್ರೆ 9 o'clock ಇರಬೇಕು. ಅಲ್ಲಿಂದಾನೇ ನೀವು ಕಲಿಯೋದು ಟೈಮ್ ಮ್ಯಾನೇಜ್ಮೆಂಟ್. ನೀವು ಏನು ಒಂದ್ಸತಿ ಆರ್ಗನೈಸೇಷನ್ ಅಥವಾ ಆಫೀಸಿಗೆ ಹೋಗ್ಬಿಟ್ಟು ನೀವು 9 ಗಂಟೆಗೆ ಇದ್ದು 9:15 ಹೋದ್ರೆ ನಿಮ್ದು ಲೀವ್ ಕಟ್ ಮಾಡ್ತಾರೆ, ಅರ್ಧ ದಿನದ ಲೀವ್ ಕಟ್ ಮಾಡ್ತಾರೆ, ಆಯ್ತಾ? ಆರ್ ಅರ್ಧ ದಿನದ್ದು ಪೇ ಕಟ್ ಮಾಡ್ತಾರೆ. ಯು ಕೆನಾಟ್ ಅಫೋರ್ಡ್ ದ್ಯಾಟ್. ಅದನ್ನೆಲ್ಲ ಹೇಗೆ ಬೆಳೆಸ್ಕೋತೀರಾ? ಫ್ರಮ್ ಯೋರ್ ಗ್ರಾಜುಯೇಷನ್ ಲೆವೆಲ್. ಸೊ ಈಗ್ಲಿಂದನೇ ಅದನ್ನೆಲ್ಲ ಕಲಿಬೇಕು. ಇಂಟರ್ಪರ್ಸನಲ್ ಸ್ಕಿಲ್, ನಿಮ್ ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು, ನೀವು ಹೇಗೆ ಇನ್ನೊಬ್ರ ಹತ್ರ ಮಾತಾಡ್ತೀರಾ, ಹೇಗೆ ಇಂಟ್ರಾಕ್ಟಿವ್, ನೀವು ಎಷ್ಟು ಕೇಳಿಸ್ಕೋತೀರಾ. ಲಿಸ್ನಿಂಗ್ ಸ್ಕಿಲ್ಸ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ತುಂಬಾ ಇಂಪಾರ್ಟೆಂಟ್ ಲಿಸ್ನಿಂಗ್ ಸ್ಕಿಲ್ಸ್. ಎಷ್ಟು ಪೇಷನ್ಸ್ ಇಂದ ಕೇಳಿಸ್ಕೋತೀರಾ. ಸೊ ನೀವು ಒಂದು ಟೀಮ್ನ ಲೀಡ್ ಮಾಡ್ತೀರಾ, ಹೇಗೆ ಮಾತಾಡ್ತೀರಾ. ಸೊ ಆಲ್ ದೀಸ್ ಆರ್ ಇಂಟರ್ಪರ್ಸನಲ್ ಸ್ಕಿಲ್ಸ್. ಅಂಡ್ at last, knowledge of IT software. Already I have already told you. So IT software knowledge now, it is very very important for, see, MBA ella tagondre usually most of the B schools, business schools ella, they will train you for IT softwares. Like nam college ella we train them. Analytics ella one course irutte avrige. So we'll train them. So that is one thing. Graduation jotege one certificate idre, that will give you more advantage. Yes, thank you. So you can just ask me any questions if you have. The session is open to questions. Questions ನೀವು ಕೇಳಬಹುದು. ನಿಮ್ಮ ಇಲ್ಲಿ ಏನೇ ಡೌಟ್ಸ್ ಗಳಿದ್ರು ರಿಲೆವೆಂಟ್ ಟು ಯುವರ್ ನನ್ನ ವಾಯ್ಸ್ ಕೇಳಿಸ್ತಿದೆ ಎಲ್ರಿಗೂ? Yes, sir. ಕೆರಿಯರ್ ಅಲ್ಲಿ ಯಾವ ಜಾಬ್ ಫೀಲ್ಡ್ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಗೈಡೆನ್ಸ್ ಆಗಿರ್ಬೋದು. Any doubts regarding that one, you can raise the question, you can ask. You can ask me. So, ಏನು ಹೆದರ್ಕೊಂಬೇಡಿ, ಕೇಳಿ ನನ್ನನ್ನ. Any doubts you have, students? ಏನು ಡೌಟ್ಸ್ ಇಲ್ವಾ? ಹಂಗಾರೆ ಯಾರು ನಿಮ್ ಕೆಲಸ ಸೇರ್ಕೊಬೇಕು ಅಥವಾ ಏನಾರು ಇದು ಮಾಡಿ ಅಟ್ಲೀಸ್ಟ್ ಯೂಸ್ ಆಯ್ತಾ ಇದು ಪ್ರೆಸೆಂಟೇಷನ್? Did you feel it's useful? Yes, ma'am. Yes, ma'am. Okay, ಏನಾದ್ರು ಡೌಟ್ಸ್ ಇದೆಯಾ? ನಾನು ಆಕ್ಚುಲಿ ಸೇಮ್ ಪ್ರೆಸೆಂಟೇಷನ್ ಐ ಗೇವ್ ಇಟ್ ಇನ್ NDRK ಕಾಲೇಜ್, ಹಾಸನ NDRK ಮತ್ತೆ ಸಮ್ ವಿಮೆನ್ಸ್ ಕಾಲೇಜ್. ಸೊ ಅಲ್ಲಿನೂ ಲೈಕ್ ದೇ ಜಸ್ಟ್ ಬಂಬಾರ್ಡೆಡ್. ತುಂಬಾ ಸ್ಟೂಡೆಂಟ್ಸು ಬರೀ ಕ್ವೆಶನ್ಸ್ ಅದು ಒಂದು 100 questions ಕೇಳಿರ್ಬೋದು, ಅಷ್ಟು ಡೌಟ್ಸ್ ಇತ್ತು ಆ 2 ಕಾಲೇಜ್ ಸ್ಟೂಡೆಂಟ್ಸ್ಗಳು. ಈಗ ನೀವ್ ಕೇಳಿ ನನ್ನ ನೋಡೋಣ, ಚಂದ್ರಪಟ್ಟಣ ಸ್ಟೂಡೆಂಟ್ಸ್ ಹೆಂಗ್ ಕೇಳ್ತೀರಾ ಅಂತ. And also Holenarasipura students also there. Okay, Holenarasipura students ಇಬ್ರುನು. So you can rise ನಿಮ್ಮ higher studies ಇರ್ಬೋದು or else your job ಇರ್ಬೋದು. ಸರ್ ರಿಗಾರ್ಡಿಂಗ್ ಏನ್ ಕೋರ್ಸ್ ಮಾಡ್ಕೋಬೇಕು, ನಾನು ಈ ತರ ಜಾಬ್ ಹೋಗ್ಬೇಕು ಅಂದ್ರೆ you can rise more. This particular ಸೆಷನ್, ಇವತ್ತಿನ ಸೆಷನ್ ಒಂದ್ ತಿಳ್ಕೊಳ್ಳಿ, ನೀವು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಬರಕ್ಕೆ ಆಗಲ್ಲ, ಆಯ್ತಾ? ಮಾತು ಅಷ್ಟೇನೆ, ಸರಿ ಇರುತ್ತೋ ತಪ್ಪಿರುತ್ತೋ ಅದನ್ನ ಆಮೇಲೆ ನೋಡ್ಕೊಬಹುದು, ಆಯ್ತಾ? ನಿಮ್ಗೆ ಏನೇ ಇದ್ರು ಫಸ್ಟ್ ಕೇಳೋದನ್ನ ಕಲ್ತ್ಕೊಬೇಕು ಸ್ಟೂಡೆಂಟ್ಸ್. ಇಲ್ಲಾಂದ್ರೆ ಕಷ್ಟ, ಆಯ್ತಾ? ನೀವ್ ಮಾತೇ ಆಡ್ಲಿಲ್ಲ ಅಂತ ಹೇಳಿದ್ರೆ ನೀವೇನು ಕಲಿಯಕ್ಕಾಗಲ್ಲ, ನೀವ್ ನೋಟಿಸೇ ಆಗಲ್ಲ, ಆಯ್ತಾ? ನೀವ್ ಯೂಶಲಿ ಏನಾಗುತ್ತೆ, ಈಗ ನಿಮ್ ಕ್ಲಾಸಲ್ಲೇ ನೋಡಿ, ಕೆಲವ್ರು ಮಾತಾಡೋರು ಮಾತ್ರ ಫ್ಯಾಕಲ್ಟಿಗಳು ಇಷ್ಟಪಡ್ತಾರೆ, ಅವ್ರು ನೋಡ್ತಾರೆ, ಆಯ್ತಾ? ನೀವು ಮಾತಾಡ್ಲಿಲ್ಲ ಅಂದ್ರೆ ಲಾಸ್ಟ್ ಬೆಂಚ್ ಕೂತ್ಕೋತೀರಾ, ಹೋಗ್ತೀರಾ, ಬರ್ತೀರಾ. ನೀವೊಂದ್ 10 ವರ್ಷ ಬಿಟ್ಕೊಂಡ್ ಅಥವಾ 10 ವರ್ಷ ಬೇಡ, 1 year 2 years ಬಿಟ್ಕೊಂಡ್ ಬಂದ್ರು ಈ ಸ್ಟೂಡೆಂಟ್ ಇದ್ರ ಅಂತೇಳಿ ನಮ್ಗೆ ಡೌಟ್ ಬರುತ್ತೆ, ಆಯ್ತಾ? ಇದ್ರು ನೀವು ಅದನ್ನ ಒಂದು ನಿಮ್ ಫ್ಯಾಕಲ್ಟಿಗೆ ಅಥವಾ ನಿಮ್ ಟೀಚರ್ಗೆ ನೀವ್ ಇದ್ದೀರಾ ಅಂತ ನೀವು ಸೆನ್ಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಅಷ್ಟು ಆಕ್ಟಿವ್ ಆಗಿರ್ಬೇಕು, ಅಲ್ವಾ? ಸೊ ಮಾತಾಡೋದ್ ಕಲೀರಿ. ಏನಾದ್ರು ಸರಿ, ಏನಾದ್ರು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕೇಳಿ. ರೈಸ್ ಕ್ವಶನ್. Hi ma'am, this is Pratiksha. Yes, Pratiksha, tell me dear. Ma'am, for MBA, ma'am PGCET ಮೇಲೆ ಬಿ ಸ್ಕೂಲ್ಸ್ ಗಳಿಗೆ ಹೋಗ್ಬೋದಾ ಅಥವಾ ಕ್ಯಾಟೆ ಬರಿಬೇಕು? ಬಿ ಸ್ಕೂಲ್ಸ್ ಹೋಗ್ಬೇಕು ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಿನಗೆ ಈಗ MBA ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಕಾಲೇಜಸ್ ಡಿವೈಡ್ ಆಗಿರುತ್ತಪ್ಪ. ಈಗ ಬಿ ಸ್ಕೂಲ್ಸ್ ಅಂತ ಹೇಳಿದ್ರೆ
ನಾರ್ಮಲ್ ಕಾಲೇಜಸ್ ಇರುತ್ತೆ, ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಇರುತ್ತೆ. ನಾರ್ಮಲ್ ಕಾಲೇಜಸ್ ಇರುತ್ತೆ, ಒಂದು ಹೈಫೈ ಕಾಲೇಜಸ್ ಇರುತ್ತೆ, ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಇರುತ್ತೆ. ತುಂಬಾ ಡಿಫ್ರೆನ್ಸ್ ಇರುತ್ತೆ ಕಾಲೇಜಸ್. ಈಗ ನೀವು ಕರ್ನಾಟಕದಲ್ಲೇ ಯಾವ ಕಾಲೇಜಿಗಾರು ಸೇರ್ಕೊಬೇಕು ಅಂತ ಹೇಳಿದ್ರೆ ಏನೋ PGDM ಅದು ಯಾವ್ದು PGCET. ಸೊ PGCET ಇಸ್ ಫೈನ್. ಸೊ ಅದನ್ನ ಬರೆದ್ರೆ ನೀವು ಕಾಲೇಜ್ ಯಾವ ಕರ್ನಾಟಕದಲ್ಲಿ ಯಾವ ಕಾಲೇಜ್ಗಾರು ಸೇರ್ಕೊಬಹುದು, ಆಯ್ತಾ. ಬಟ್ ಅಲ್ಲೂ ದೇ ವಿಲ್ ಲಿಸ್ಟ್, ಆಯ್ತಾ. ಈಗ ರಾಮಯ್ಯ ಆಗಿರ್ಬೋದು ಅಥವಾ SDM ಆಗಿರ್ಬೋದು, JC ಕಾಲೇಜಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೈಯೆಸ್ಟ್ ಸ್ಕೋರ್ ಇರೋ ಸ್ಟೂಡೆಂಟ್ಸ್ ನ ತಗೋತಾರೆ ಫಾರ್ PGCET, ಆಯ್ತಾ. ಈಗ ಇದ್ಬೇಕು ಅಂತ ಹೇಳಿದ್ರೆ ಏನು, ಈಗ ಕ್ಯಾಟು ಮ್ಯಾಟು ಝ್ಯಾಟ್. ಓಕೆ, ಸೊ ಈಗ ಕ್ಯಾಟ್ ಮ್ಯಾಟ್ ಝ್ಯಾಟ್ ಅಂತ ಹೇಳಿದ್ರೆ ಝೇವಿಯರ್ ಇನ್ಸ್ಟಿಟ್ಯೂಟ್, ಆಯ್ತಾ. ಝೇವಿಯರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಝೇವಿಯರ್ ಅಂತಾನೆ ಒಂದು ಇನ್ಸ್ಟಿಟ್ಯೂಟ್ ಇದೆ, ದಟ್ ಇಸ್ IIM ಅಂತೆಲ್ಲ ಕೇಳಿದಿರ ಅಲ್ವಾ, ಅದಕ್ಕಿಂತ ಕೆಳಗಡೆ ಏನು ಝೇವಿಯರ್ ಇನ್ಸ್ಟಿಟ್ಯೂಟ್. ಅಲ್ಲಿಗೆಲ್ಲ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಝ್ಯಾಟ್ ಬರಿಬೇಕು. ಕ್ಯಾಟ್ ಬರೆದ್ರೆ ಎಲ್ಲ IIMs ಗೆ, ನಾವೀಗ ಏನು 8 IIMs ಅಂತ ಹೇಳ್ತೀವಿ, ಆ IIMs ಗೆ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಕ್ಯಾಟ್ ಬರಿಬೇಕು. ದಟ್ ಹೈಯೆಸ್ಟ್ ಸ್ಕೋರ್ ಇರಬೇಕು ಅದ್ರಲ್ಲೂ. ಅದ್ರ ಕ್ಯಾಟ್ ಅಲ್ಲೇ ಒಂದು ಸ್ವಲ್ಪ ಬಿಲೋ ಸ್ಕೋರ್ ಇರೋರು ನಮ್ ಕಾಲೇಜು ಅಥವಾ there are few colleges, ಆಯ್ತಾ, ಅಥವಾ ಝೇವಿಯರ್ ಇನ್ಸ್ಟಿಟ್ಯೂಟ್, ಅದಕ್ಕೆಲ್ಲ ಜಾಯಿನ್ ಆಗ್ಬೋದು. ಸೊ ವಿತ್ PGCET ಎಸ್ ಜಾಯಿನ್ ಆಗ್ಬೋದು. ನಮ್ ಕಾಲೇಜ್ ಸೇರ್ಕೊಬೇಕು ಅಂತ ಹೇಳಿದ್ರೆ ಸರ್ ಹತ್ರ ನಂಬರ್ ಇಸ್ಕೊಳ್ಳಿ, ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಎಸ್. ಎನಿ ಅದರ್ ಡೌಟ್ ಸ್ಟೂಡೆಂಟ್ಸ್? ಮ್ಯಾಮ್, ಐ ಆಮ್ ದೀಕ್ಷಿತ್. ಎಸ್ ದೀಕ್ಷಿತ್. ಮ್ಯಾಮ್, ನಾವು BCom ಆದ್ರೂ ಕಂಪ್ಲೀಟ್ ಆಗಿರ್ಲಿ, MBA ಏನಾದ್ರೂ ಕಂಪ್ಲೀಟ್ ಆಗಿರ್ಲಿ, ಒಂದು ನಮಗೆ ಟ್ರೈನಿಂಗ್ ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಇದ್ರಲ್ಲಿ ಯಾವುದೇ ಡೈರೆಕ್ಟ್ ಜಾಬ್ ಕೊಡೋದು ಏನಕ್ಕೆ ಮೇಡಮ್? ಈಗ ಎಂಟ್ರೆನ್ಸ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ದೀಕ್ಷಿತ್ ನೀನ್ ಒಬ್ನೇ ಇಲ್ಲ ಅಲ್ವಾ, ನಿಮ್ ಜೊತೆ ತುಂಬಾ ಜನ ಸ್ಟೂಡೆಂಟ್ಸ್. ನಿಮ್ ಕ್ಲಾಸಲ್ಲಿ ಎಷ್ಟು ಜನ ಇದ್ದೀರಾ? 60 ಇದ್ದೀರಾ ಅನ್ಕೊಳ್ಳೋಣ, ಆಯ್ತಾ. ಈಗ ನಾನ್ ಬಂದೆ, ನನ್ನ ಕಂಪ್ನಿ, ನನ್ನ ಹತ್ರ ಇರೋದು ಬರೀ 3 ವೇಕೆನ್ಸಿ, ಆಯ್ತಾ. ನನ್ನ ಕಂಪ್ನಿಲಿ ಬರೀ 3 ಜನ ತಗೊಬಹುದು. ನೀವಿರೋದು 60 ಜನ ಇದ್ದೀರಾ, ಬಟ್ 3 ಜನ ಬೇಕಿರೋದು ನನಗೆ ಬೇಕಿರೋದು 3 ಬೆಸ್ಟ್ ಸ್ಟೂಡೆಂಟ್ಸ್. ಹೇಗ್ ನಾನು ಸೆಲೆಕ್ಟ್ ಮಾಡ್ತೀನಿ ಅಲ್ವಾ? ಸೊ ಐ ಹ್ಯಾವ್ ಟು ಕಂಡಕ್ಟ್ ಸಮಥಿಂಗ್, ರೈಟ್. ನಾನು ಏನೋ ಒಂದು ಕಂಡಕ್ಟ್ ಮಾಡಿ 3 ಬೆಸ್ಟ್ ಸ್ಟೂಡೆಂಟ್ಸ್ ನ ತಗೊಬೇಕು. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ತೀನಿ, ಇಲ್ಲ ಡಿಸ್ಕಷನ್ ಕೊಡ್ತೀನಿ, GD ಕೊಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಕಂಪ್ನಿಗಳೇನು ಆಪ್ಟಿಟ್ಯೂಡ್ ಇದ್ದೇ ಇರುತ್ತೆ. ಆಪ್ಟಿಟ್ಯೂಡ್ ಇರುತ್ತೆ, GD ಇರುತ್ತೆ, ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ, HR ಇಂಟರ್ವ್ಯೂ ಇರುತ್ತೆ, ಆಯ್ತಾ. ಮೋಸ್ಟ್ ಆಫ್ ದ ಕಂಪನೀಸ್ ಫಾರ್ MBA ಇದನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಸೊ ಅದಕ್ಕೆ ಅಂತಾನೆ ಕಂಪ್ನಿಯವರು ಇಟ್ಟಿರ್ತಾರೆ. ಇಂಟರ್ವ್ಯೂ ಅಂತೂ ಇದ್ದೇ ಇರುತ್ತೆ, ಇದು ಯಾವ್ದಿಲ್ಲ ಅಂದ್ರೆ ಇಂಟರ್ವ್ಯೂ ಅಂತೂ ಇದ್ದೇ ಇರುತ್ತೆ. ಎಲ್ಲರೂ ಬಂದವನ್ನೆಲ್ಲ ಸುಮ್ಮನೆ ನೀನ್ ನೋಡ್ಬಿಟ್ಟು ತಗೊಳಕ್ಕಾಗಲ್ಲ ಅಲ್ವಾ. ನನ್ಗೇನ್ ನಿನ್ ಸ್ಕಿಲ್ಸ್ ಏನು, ನಿನ್ ಅಬಿಲಿಟೀಸ್ ಏನು ಅಂತ ಹೇಳಿ ಐ ಶುಡ್ ಟೆಸ್ಟ್ ಯು, ರೈಟ್. ಎಸ್, ಎನಿ ಅದರ್ ಕ್ವೆಶನ್ಸ್? ಮ್ಯಾಮ್, ಮೈಸೆಲ್ಫ್ ಪವನ್. ಮ್ಯಾಮ್, BCom ಆದ್ಮೇಲೆ MCom ಬೆಟರ್ ಇರುತ್ತೆ ಇಲ್ಲ MBA ಬೆಟರ್ ಇರುತ್ತೆ ಮೇಡಮ್ ಫಾರ್ BCom ಸ್ಟೂಡೆಂಟ್ಸ್? ನೀನ್ ಯಾವ ತರ ಹೋಗ್ತೀಯಾ ಫೀಲ್ಡಿಗೆ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ MBA ಅಂತ ಹೇಳಿದ್ರೆ ಲೆಟ್ ಮೀ ಟೆಲ್ ಯು ದ ಡಿಫ್ರೆನ್ಸ್ ಬಿಟ್ವೀನ್ MBA ಅಂಡ್ MCom. MCom. MCom ಅಂತ ಏನು, ಒಬ್ಬ ಕಾಮರ್ಸ್ ಗ್ರಾಜ್ಯುಯೇಟ್ಗೂ ಮ್ಯಾನೇಜ್ಮೆಂಟ್ ಗ್ರಾಜ್ಯುಯೇಟ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ. ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಾವು ಇನ್ನೊಬ್ರನ್ನ ನೋಡ್ತೀವಿ, ಅಂದ್ರೆ ನೋಡ್ಕೋತೀವಿ ನಾವು, ಆಯ್ತಾ. ಈಗ ಕಾಮರ್ಸ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ಅವರು ಈಗ ಅಕೌಂಟ್ಸ್ ಪ್ರಿಪೇರ್ ಮಾಡ್ತಾರೆ. ದೇ ವಿಲ್ ರೆಕಾರ್ಡ್, ದೇ ವಿಲ್ ಪ್ರಿಪೇರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅವ್ರಿಗೆ ಅಕೌಂಟ್ಸ್ ನಾಲೆಜ್ ತುಂಬಾ ಇರೋದ್ರಿಂದ ಅಥವಾ ಟ್ಯಾಕ್ಸ್ ನಾಲೆಜ್ ತುಂಬಾ ಇರೋದ್ರಿಂದ ಅವರು ಪ್ರಿಪೇರ್ ಮಾಡ್ತಾರೆ, ಆಯ್ತಾ. ಸೊ ರೆಕಾರ್ಡ್ ಮಾಡ್ತಾರೆ, ಡೇ ಟು ಡೇ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತಾರೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಈಗ P&L ಅಕೌಂಟ್ ಇರ್ಬೋದು, ಅಥವಾ ಟ್ರೇಡಿಂಗ್ ಅಕೌಂಟ್ ಇರ್ಬೋದು, ಅಥವಾ ನಿಮ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಇರ್ಬೋದು, ಅಥವಾ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ದೇ ವಿಲ್ ಪ್ರಿಪೇರ್ ಇಟ್, ಆಯ್ತಾ. ನೀವು ಅದನ್ನ ಪ್ರಿಪೇರ್ ಮಾಡ್ತಾರೆ ಕಾಮರ್ಸ್ ಸ್ಟೂಡೆಂಟ್ಸ್. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಸ್ಪೆಷಲೈಸೇಷನ್ ಏನಾದ್ರು ಫೈನಾನ್ಸ್ ಆಗಿದ್ರೆ, ಜಸ್ಟ್ ಗಿವಿಂಗ್ ಯು ಎಕ್ಸಾಂಪಲ್, ಆಯ್ತಾ. ಅವನು ಪ್ರಿಪೇರ್ ಮಾಡಲ್ಲ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಆರ್ ನಾಟ್ ಮೆಂಟ್ ಟು ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅವ್ರಿಗೆ ಆ ನಾಲೆಜು ಇರಲ್ಲ, ಆಯ್ತಾ. ಪ್ರಿಪೇರ್ ಮಾಡಕ್ಕಾಗಲ್ಲ, ಬಟ್ ದೇ ವಿಲ್ ಓವರ್ಸಿ. ಈಗ 10 ವರ್ಷ ತಗೊಂಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಪ್ರಾಫಿಟ್ ಎಷ್ಟಾಗಿದೆ, ಪ್ರಾಫಿಟ್ ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ, ಸೇಲ್ಸ್ ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ, ಅಸೆಟ್ಸ್ ಜಾಸ್ತಿ ಇದೆಯೋ ಲಯಬಿಲಿಟೀಸ್ ಜಾಸ್ತಿ ಇದೆಯೋ, ಸೊ ಅದನ್ನ ಕಂಪೇರ್ ಮಾಡ್ತಾ ಹೋಗ್ತಾರೆ. ದಟ್ ಅನಾಲಿಸಿಸ್ ಇಸ್ ಡನ್ ಬೈ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್, ಓಕೆನಾ. BCom ಮಾಡಿ ಏನಾದ್ರೂ ನೀನು MBA ತಗೋತೀನಿ ಅಂತ ಹೇಳಿದ್ರೆ ಯು ಹ್ಯಾವ್ ವೈಡರ್ ಸ್ಕೋಪ್. ನೀನೀಗ ಆರ್ಗನೈಸೇಷನ್ ಜಾಯಿನ್ ಆಗ್ಬೇಕು, ಯಾವ್ದಾದ್ರು ಒಳ್ಳೆ ಆರ್ಗನೈಸೇಷನ್ ಜಾಯಿನ್ ಆಗ್ಬೇಕು ವಿತ್ ಸಮ್ ಗುಡ್ ಪ್ಯಾಕೇಜ್ ಅಂತ ಹೇಳಿದ್ರೆ ಗೋ ಫಾರ್ MBA. ಅಲ್ಲಿ ಏನಂತ ಹೇಳಿದ್ರೆ ನಿನಗೆ ಅಕೌಂಟ್ಸ್, ನಿನ್ BCom ನಾಲೆಜ್ ಇರೋದ್ರಿಂದನು ಯು ಕ್ಯಾನ್ ಏಮ್ ಫಾರ್, MBA ಇನ್ ಫೈನಾನ್ಸ್ ತಗೊಂಡ್ರೆ, ಸೊ ಯು ಕ್ಯಾನ್ ಜಸ್ಟ್ ಗೆಟ್ ಇನ್ ಟು ಸಮ್ ಗುಡ್ ಕಂಪನೀಸ್, ವೆರಿ ವೆರಿ ಗುಡ್ ಕಂಪನೀಸ್, ಆಯ್ತಾ, ವಿತ್ ಗುಡ್ ಪ್ಯಾಕೇಜ್ ಆಲ್ಸೋ. MCom ತಗೊಂಡ್ರೆ
MCOM ಅಲ್ಲೂ ಜಾಬ್ ಆಪರ್ಚುನಿಟೀಸ್ ಇದೆ, ಇಲ್ಲ ಅಂತ ಇಲ್ಲ, ಅದ್ರಲ್ಲೂ ಜಾಬ್ ಆಪರ್ಚುನಿಟೀಸ್ ಇದೆ ವಿತ್ ಕಂಪನಿ ಸೈಡ್. So more of your accounts and tax kind of thing, auditing, accounts, tax ಹತ್ರ ಬರುತ್ತೆ. MBA ಅವನು ಅದೇ ಮಾಡ್ತಾನೆ, ಯೂಶಲಿ MBA ಅವರು ಅದೇ ತರ ಮಾಡ್ತಾರೆ, ಬಟ್ ದೇ ವಿಲ್ ಬಿಕಮ್ ಅ ಅನಲಿಸ್ಟ್. MBA ಮಾಡಿರೋನು ದೇ ವಿಲ್ ಬಿಕಮ್ ಅ ಅನಲಿಸ್ಟ್, and this person will become a accountant. So that's a difference. ನೀನ್ ನೋಡ್ಬಿಟ್ಟು ನಿಂಗೆ ಯಾವ್ದು ಬೇಕು ಅಂತ ಹೇಳಿ ಯು ಕ್ಯಾನ್ ಟೇಕ್. ಥ್ಯಾಂಕ್ ಯು ಮೇಡಮ್. Okay, next question. Any other questions, students? Hello, ma'am. ಪ್ರಕೃತಿ. Yes, Prakriti. ಮ್ಯಾಮ್ ನಾವಿವಾಗ ನೆಕ್ಸ್ಟ್ ಕಂಪನಿಗೆ ಜಾಯಿನ್ ಆಗ್ತೀವಿ ಅಂದ್ರೆ ಯಾವ ಸಾಫ್ಟ್ವೇರ್ ನಾವು ಟ್ರೈನ್ ಅಪ್ ಮಾಡ್ಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಮ್ಯಾಮ್? ಈಗ ಲೈಕ್ ಟ್ಯಾಲಿ, ಸ್ಯಾಪ್ ಅದರಲ್ಲೆಲ್ಲ ಯಾವ್ದು ಬೆಸ್ಟ್ ಸಾಫ್ಟ್ವೇರ್? ನೀನೇನ್ ಗ್ರಾಜುಯೇಷನ್ ನಿಂದು? ಲೈಕ್ BCom ಮಾಡ್ತಿದ್ಯಾ? ಬಿಕಾಮ್ ಮ್ಯಾಮ್. BCom ಅಂತ ಅಂದ್ರೆ ಗೋ ಫಾರ್ ಟ್ಯಾಲಿ. ಏನ್ ಗೊತ್ತಾ, ಸ್ಯಾಪ್ ಎಲ್ಲ ಮಾಡ್ಬೋದು, ಬಟ್ ಇಟ್ ಇಸ್ ವೆರಿ ಕಾಸ್ಟ್ಲಿ. ಎಲ್ಲ 60,000, 1 ಲಕ್ಷ, 2 ಲಕ್ಷ ಇರುತ್ತೆ ಸ್ಯಾಪ್ ಕೋರ್ಸಸ್. ಸೊ ಮಾಡ್ಕೊಂಡ್ರೆ ಸ್ಕೋಪ್ ಇರುತ್ತೆ, ಬಟ್ ಇಟ್ ಇಸ್ ವೆರಿ ಕಾಸ್ಟ್ಲಿ. ಅದ್ರ ಮೊದಲು MBA ಮಾಡ್ಬಿಡ್ಬೋದು ತುಂಬಾ, ಕಾಲೇಜಸ್ ಅಲ್ಲಿ. ಹಂಗಾಗಿ ಅದ್ರ ಮೊದಲು ಗೋ ಫಾರ್ ಟ್ಯಾಲಿ. ಟ್ಯಾಲಿ 9.9 ವರ್ಷನ್ ಇಸ್ ಗುಡ್, ಸೊ ಐ ಕ್ಯಾನ್ ಗೋ ಫಾರ್ ದಟ್. ಥ್ಯಾಂಕ್ ಯು ಮ್ಯಾಮ್. Any other questions? ಮೇಡಮ್ ಸಂದೇಶ್. Yes, Sandesh. ಮೇಡಮ್, ಈಗ ಕೆಲವು ಸ್ಟೂಡೆಂಟ್ಸ್ ಈ ಕರೆಸ್ಪಾಂಡೆನ್ಸ್ ಜಾಬ್ ಮಾಡ್ಕೊಂಡು ಕರೆಸ್ಪಾಂಡೆನ್ಸಿ MBA ಅಲ್ಲ MCOM ತಗೊಂತಾರೆ. ಈಗ ಡೈರೆಕ್ಟ್ ಜಾಬ್ ಮಾಡ್ಕೊಂಡು MBA MCOM ತಗೊಳ್ಳೋದು ಬೆಟರ್ ಅಥವಾ MBA MCOM ಮಾಡ್ಕೊಂಡು ಅದು ಮಾಡ್ಬೋದು. ನಿಮಗೆ ಒಳ್ಳೆ ಜಾಬ್ ಸಿಕ್ತು, ಈಗ EY ಅಲ್ಲೆಲ್ಲ ಜಾಬ್ ಸಿಕ್ತು, ಡಿಗ್ರಿ ಮಾಡಿ ತುಂಬಾ EY, KPMG ಎಲ್ಲ ತಗೋತಾರೆ ಡಿಗ್ರಿ ಲೆವೆಲ್ BCom ಸ್ಟೂಡೆಂಟ್ಸ್ ನ, BCom BBM ನ. ನಿಮ್ಗೆ ಅಂತ ಜಾಬ್ ಸಿಕ್ಕಿದಾಗ ಆಬ್ವಿಯಸ್ಲಿ ಕರೆಸ್ಪಾಂಡೆನ್ಸ್ ಹೋಗ್ಬೋದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸತಿ ನೀವು MBA ಮುಗಿಸಿದ ತಕ್ಷಣ ನಿಮ್ದು ಡೆಸಿಗ್ನೇಷನ್ ಯು ವಿಲ್ ಗೆಟ್ ಅ ಪ್ರಮೋಷನ್, ನಿಮ್ ಡೆಸಿಗ್ನೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಇಸ್ ಆಲ್ಸೋ ಒನ್ ಗುಡ್ ಆಪ್ಷನ್. ಥ್ಯಾಂಕ್ ಯು ಮ್ಯಾಮ್. Okay, any other students? ಸರ್, ಇದು ರೆಕಾರ್ಡ್ ಆಗಿದೆ ಅಲ್ಲ ಇದು? ಹಾ ಮೇಡಮ್, ರೆಕಾರ್ಡ್ ಆಗಿದೆ. ಓಕೆ, ಓಕೆ, ಥ್ಯಾಂಕ್ ಯು. Any other student? Any student from MCOM? Okay. Any other? You can raise it. I think ಅಷ್ಟೇ ಅನ್ಸುತ್ತೆ ಮೇಡಮ್. Okay sir, no problem. So we'll wind up. That was a wonderful session today actually. ತುಂಬಾ ಚೆನ್ನಾಗಿತ್ತು for the BCom students. Thank you sir. Madam, I have given a lot of what are the different courses as well as different competitive exams and ನೀವು ಮಾಡಬೇಕಾಗಿರೋದೇನು after graduation and to attain best career. ನಿಮಗೆ ಬೇಕಾಗಿರೋ ಬೆಸ್ಟ್ ಕೆರಿಯರ್ ಯಾವ್ದು ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡಿದ್ರು. ಅಂಡ್ ಒಂಥರ ಮಲ್ಟಿಪಲ್ ಆಪರ್ಚುನಿಟೀಸ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ರು. ಅಂಡ್ ಡಿಪೆಂಡ್ಸ್, ಇಷ್ಟೊಂದು ಆಪರ್ಚುನಿಟೀಸ್ ಅಲ್ಲಿ ನಾನು ಯಾವ್ದು ಬೆಸ್ಟ್ ಚೂಸ್ ಮಾಡಬೇಕು ಅನ್ನೋದನ್ನ ಒನ್ಸ್ ಅಗೇನ್ ಯು ನೀಡ್ ಟು ಗೋ ಫಾರ್ ಇಂಡಿವಿಜುವಲ್ ಕೌನ್ಸಿಲಿಂಗ್. ಯಾಕಂದ್ರೆ ಇಷ್ಟೊಂದು ಆಪರ್ಚುನಿಟೀಸ್ ಇರುತ್ತೆ. ಆಸ್ ಕಾಮನ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಮೋರ್ ಆಪರ್ಚುನಿಟೀಸ್ ದ್ಯಾನ್ ಆಲ್ ಅದರ್ಸ್ ಆಕ್ಚುಲಿ. ಅದನ್ನ ಹೋಲಿಸ್ಕೊಂಡಾಗ ಇಷ್ಟೊಂದು ಆಪರ್ಚುನಿಟೀಸ್ ಇದ್ದಾಗ ನಿಮ್ಮ ಕೆರಿಯರ್ ಬೆಸ್ಟ್ ಯಾವುದು ಅಂತ ತಿಳ್ಕೊಬೇಕು ಅಂದ್ರೆ ಈ ಗೋ ಫಾರ್ ಇಂಡಿವಿಜುವಲ್ ಕೌನ್ಸಿಲಿಂಗ್. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಟೆಕ್ನಿಕಲ್ ಲೆವೆಲ್. ನಿಮ್ಮ ಟೆಕ್ನಿಕಲ್ ನಾಲೆಡ್ಜ್ ಲೆವೆಲ್ ಯಾವ ರೀತಿ ಇರುತ್ತೆ, ಯಾವ್ದ್ರ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಇದೆ, ಮತ್ತೆ ನಿಮ್ಮ ಡೊಮೈನ್ ಯಾವ್ದಕ್ಕೆ ತುಂಬಾ ಸೂಟ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಇಂಡಿವಿಜುವಲ್ ಕೌನ್ಸಿಲಿಂಗ್ ಹೋಗ್ಬೇಕಾಗತ್ತೆ. ಸೊ ಫಾರ್ ದಟ್ ನೀವು ಇಂಡಿವಿಜುವಲ್ ಬೇಕಾದ್ರೆ ಅದನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬಹುದು. ಸೊ ವಿತ್ ದಿಸ್ we'll end up the session by vote of thanks. Firstly, I thank today's speaker, Ms. Jeevita, assistant professor. That was a wonderful session given by madam. I thanking on behalf of Government Home Science College and New Orleans College. Thank you, madam. Thank you for Thank you sir. Thank you. So it's a great opportunity. Thank you. And I thank some of the faculties from both the colleges. I thank them on behalf of college principal and management. I thank them.
And I thank students, those who attend this session and make it successful. Thank you all the students. And I thank principals of both the colleges finally, because they support us to do this particular guest talk and all. I thank both of them and all. Thank you all. Thank you, sir. Thank you, Sunil, sir. Personally, I'll thank you for giving this opportunity. Thank you, sir. Thank you, madam. Thank you. Thank you, sir. Bye, students. Take care. Think what I have taught you today. So think of it, okay, and explore yourself. Okay, bye-bye. Take care. Bye, sir. Bye, madam.